ಕಾರ್ಯಕ್ರಮ ಶುರುವಾಗುವುದಕ್ಕೆ ಮೊದಲೇ ಸಭಾಂಗಣ ತುಂಬಿ ತುಳುಕುತ್ತಿರುವುದು ಸಾವರ್ಕರ್ ಎಂಬ ಶಕ್ತಿಯನ್ನು ನಮ್ಮೆಲ್ಲರಲ್ಲೂ ಹರಿಸ್ತಾ ಇದೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ದಯಮಾಡಿ ಎಲ್ಲರೂ ಆಸೀನರಾಗಬೇಕು. ಮೇಲೆಯೂ ಸಹ ಜಾಗ ಇದೆ, ಬಾಲ್ಕನಿ ಅವೈಲಬಲ್ ಇದೆ. ದಯಮಾಡಿ ಎಲ್ಲರೂ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇನೆ. ಇಂದಿನ ಉಪನ್ಯಾಸ ಕಾರ್ಯಕ್ರಮ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇದ್ದೇವೆ. ಹಾಗಾಗಿ ದಯಮಾಡಿ ಎಲ್ಲರೂ ಆಸೀನರಾಗಿ ಸಾವಕಾಶವಾಗಿ ಕೇಳಿಸ್ಕೊಳ್ಬೇಕು. ಅತಿಥಿಗಳು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ದಯಮಾಡಿ ಎಲ್ಲರೂ ಕರತಾಡನದ ಮೂಲಕ ಅವರನ್ನು ವೇದಿಕೆಗೆ ಸ್ವಾಗತಿಸಬೇಕು. ಸಭೆ ಕಾರ್ಯಕ್ರಮ ಶುರುವಾಗಲಿದೆ. ದಯಮಾಡಿ ಎಲ್ಲರೂ ಆಸೀನರಾಗಬೇಕು. ಮೇಲೆಯೂ ಸಹ ಜಾಗ ಇದೆ. ದಯಮಾಡಿ ಎಲ್ಲರೂ ಆಸೀನರಾಗಬೇಕೆಂದು ಕೇಳ್ಕೊಳ್ತೇನೆ. ಆ ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ ಪಿತೃಭೂಃ ಪುಣ್ಯಭೂಶ್ಚೈವ ಸವೈ ಹಿಂದುರಿತಿ ಸ್ಮೃತಃ. ರಾಷ್ಟ್ರಾರಾಧಕ ಬಂಧುಗಳಿಗೆಲ್ಲ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು ನಾವಿಲ್ಲಿ ಸಾವರ್ಕರ್ ಕಲ್ಪನೆಯ ಭಾರತೀಯ ಸೇನೆಯ ಕುರಿತು ಮತ್ತು ಇಡೀ ಪ್ರಪಂಚದ ರಾಜತಾಂತ್ರಿಕ ವ್ಯವಹಾರಗಳನ್ನೇ ಬುಡಮೇಲು ಮಾಡಲು ಅಡಿಯಿಟ್ಟ ಆಪರೇಷನ್ ಸಿಂಧೂರ್ ಕುರಿತಾದ ವಿಷಯಗಳನ್ನು ತಿಳಿದುಕೊಳ್ಳಲು ಸೇರಿದ್ದೇವೆ. ನಾವ್ಯಾಕೆ ತಿಳ್ಕೊಳ್ಬೇಕು? ಜನಸಾಮಾನ್ಯರಿಗೆ ಅದರಿಂದ ಏನು ಉಪಯೋಗ? ಈಗಾಗಲೇ ಸುಳ್ಳು ಇತಿಹಾಸ ಜೀರ್ಣಿಸ್ಕೊಂಡಾಗಿದೆ. ಅರ್ಧ ಸತ್ಯವನ್ನೇ ಪ್ರತಿಪಾದಿಸುವ ಮಟ್ಟಕ್ಕೆ ಬಂದಿದ್ದೇವೆ. ಈಗ ನಡೆಯುತ್ತಿರುವ ಘಟನೆಗಳು ಇತಿಹಾಸ ಆಗೋ ಕಾಲಕ್ಕೆ ಮತ್ತೆ ಅದೇ ತಪ್ಪುಗಳು ಪುನರಾವರ್ತನೆಯಾಗಬಾರ್ದು. ಹಾಗಾಗಿ ತಿಳಿದವರಿಂದ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಕಾರ್ಯಕ್ರಮದ ಮೊದಲು ದೇವರನ್ನು ಪ್ರಾರ್ಥಿಸಬೇಕು. ಎಲ್ಲ ದೇವರನ್ನು ಭಾರತಾಂಬೆಯಲ್ಲಿ ಕಂಡು ಆಕೆಯನ್ನು ಸ್ವತಂತ್ರ ಲಕ್ಷ್ಮಿಯಾಗಿ ಆರಾಧಿಸಿದ ಈ ಕಾರ್ಯಕ್ರಮದ ಮತ್ತು ಪ್ರತಿಷ್ಠಾನದ ಶಕ್ತಿಯಾಗಿರುವ ಸಾವರ್ಕರ್ ಅವರೇ ರಚಿಸಿರುವ ಜಯೋಸ್ತುತೆ ಗೀತೆಯಿಂದ ಇದನ್ನು ಆರಂಭಿಸೋಣ. ಶ್ರೀ ಹಂಸಿಣಿಯವರು ಜಯೋಸ್ತುತೆ ಗೀತೆಯನ್ನು ಪ್ರಸ್ತುತಪಡಿಸಲು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಜಯೋಸ್ತುತೆ ಜಯೋಸ್ತುತೆ ಶ್ರೀ ಮಹನ್ಮಂಗಳೇ ಶಿವಾಸ್ಪದೇ ಶುಭದೇ ಸ್ವತಂತ್ರತೆ ಭಗವತಿ ತ್ವಾಮಹಂ ಯಶೋಯುತಾ ಮಂದೇ ಯಶೋಯುತಾ ಮಂದೇ. ಜಯೋಸ್ತುತೆ ಜಯೋಸ್ತುತೆ ಶ್ರೀ ಮಹನ್ಮಂಗಳೇ ಶಿವಾಸ್ಪದೇ ಶುಭದೇ ಸ್ವತಂತ್ರತೆ ಭಗವತಿ ತ್ವಾಮಹಂ ಯಶೋಯುತಾ ಮಂದೇ ಯಶೋಯುತಾ ಮಂದೇ. ರಾಷ್ಟ್ರಾಚೆ ಚೈತನ್ಯಮೂರ್ತತು ನೀತಿ ಸಂಪದಾಂಚಿ ರಾಷ್ಟ್ರಾಚೆ ಚೈತನ್ಯಮೂರ್ತತು ನೀತಿ ಸಂಪದಾಂಚಿ ಸ್ವತಂತ್ರತೆ ಭಗವತಿ ಶ್ರೀಮತಿ ರಾಂಗೆ ತೂತ್ಯಾಂಚಿ परवशते च नभात तुझे आकाशे होशे स्वतंत्रते भगवती स्वतंत्रते भगवती चांदनी चम चम लख लखशे वंदे त्वामहं यशोयुता मंदे यशोयुता मंदे. गालावरच्या कुसुमी किंवा कुसुमांच्या गाली गालावरच्या कुसुमी किंवा कुसुमांच्या गाली स्वतंत्रते भगवती तुझे विलसत से लाली स्वतंत्रते भगवती तुझे विलसत से लाली. तू सूर्याचे तेज उदधचे गांभीर्य ही तुझे स्वतंत्रते भगवती स्वतंत्रते भगवती
तेची वन्दे त्वामहं यशोयुतां वन्दे यशोयुतां वन्दे मोक्षमुक्त हे तुझे च रूपे तुला च वेदान्ते मोक्षमुक्त ते तुझे च रूपे तुला च वेदान्ते स्वतन्त्रते भगवति योगिजन परब्रह्म वदति जय जय उत्तम उदात्त उन्नत महन्मधुरते ते स्वतन्त्रते भगवति स्वतन्त्रते भगवति सर्वतव सहचारी होते वन्दे त्वामहं यशोयुतां वन्दे यशोयुतां वन्दे हे अधमरक्तरञ्जिते हे अधमरक्तरञ्जिते सुजनपूजिते हे अधमरक्तरञ्जिते सुजनपूजिते श्री स्वतन्त्रते स्वतन्त्रते श्री स्वतन्त्रते स्वतन्त्रते श्री स्वतन्त्रते स्वतन्त्रते तुझ साथी मरण ते जनना तुझ वीण जनन ते मरणा तुझ सकल चराचर चरणा तुझ सकल चराचर शरणा श्री स्वतन्त्रते श्री स्वतन्त्रते श्री स्वतन्त्रते जयोस्तुते जयोस्तुते श्रीमहन्मङ्गले शिवास्पदे शुभदे स्वतन्त्रते भगवति त्वामहं यशोयुतां वन्दे यशोयुतां वन्दे यशोयुतां वन्दे यशोयुतां वन्दे 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 ಧನ್ಯವಾದಗಳು ಹಂಸಿನಿಯವರಿಗೆ. ಈಗ ಈ ಸಭೆಗೆ ನಮ್ಮೆಲ್ಲರ ನರ ನಾಡಿಗಳಿಗೆ ದೇಶಭಕ್ತಿ ಎಂಬ ಶಕ್ತಿ ತುಂಬಲೆಂದು ಪ್ರಾರ್ಥಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೆಲ್ಲರೂ ಭಾರತಾಂಬೆ ಮತ್ತು ಸಾವರ್ಕರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸಭಿಕರೆಲ್ಲರೂ ಎದ್ದು ನಿಂತು ಗೌರವ ಸಮರ್ಪಿಸಬೇಕು. ಕರತಾಡನವೂ ಇರಲಿ, ಶ್ರದ್ಧೆಯೂ ಇರಲಿ. ಧನ್ಯವಾದಗಳು. ಈಗ ಆಗಮಿಸಿರುವ ಅತಿಥಿ ಅಭ್ಯಾಗತರನ್ನು ಸಭೆಗೆ ಸ್ವಾಗತಿಸಬೇಕೆಂದು ಸಾವರ್ಕರ್ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದ ಶ್ರೀ ರಾಕೇಶ್ ಭಟ್ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಇಂದು ಆಯೋಜಿಸಿರುವ ಸಾವರ್ಕರ್ ಕಲ್ಪನೆಯ ಭಾರತೀಯ ಸೇನೆ ಹಾಗೂ ಆಪರೇಷನ್ ಸಿಂಧೂರ್ ಎಂಬ ವಿಚಾರಗೋಷ್ಠಿಗೆ ತಮ್ಮೆಲ್ಲರಿಗೂ ಸ್ವಾಗತಿಸ್ತಾ, ಇವತ್ತಿನ ಈ ಒಂದು ಶುಭ ಸಂಜೆಯಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿರುವರು ಶ್ರೀಯುತ ಬಿ ಎಲ್ ಸಂತೋಷ್ ಜೀರವರು. ಬಿ ಎಲ್ ಸಂತೋಷ್ ಜೀರವರು ಉಡುಪಿಯವರು. ಮೂಲತಃ ತಮ್ಮ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿದ ನಂತರ 1992ರಿಂದ ಸಮಾಜ, ಸಂಘಟನೆ,
ಎಂದು ತಮ್ಮ ಜೀವನವನ್ನೇ ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡಿದಂಥವ್ರು. ಸದಾ ಸಂಘಟನೆಗೆ ಖ್ಯಾತರಾಗಿರುತ್ತ ಅವರು 92ರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರಾಗಿದ್ದರು. ನಂತರ ಅನನ್ಯ ಜವಾಬ್ದಾರಿಗಳನ್ನ ನಿರ್ವಹಿಸಿ 2006ರಿಂದ 2014ರವರೆಗೆ ಕರ್ನಾಟಕದ BJPಯ ಸಂಘಟನಾ ಕಾರ್ಯದರ್ಶಿಯಾಗಿ, ನಂತರ 2014ರಿಂದ ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿಯಾಗಿ, ನಂತರ 2019ರಿಂದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಳ ಒಂದು ಉತ್ತಮವಾದ ವಿಚಾರವನ್ನು ನಮ್ಮೊಂದಿಗೆ ಹಂಚಿಕೊಂಡು ನಮ್ಮ ನಡುವೆ ಉಪಸ್ಥಿತರಿರುವಂಥ ಶ್ರೀಯುತ ಸಂತೋಷ್ ಜಿ ಅವ್ರನ್ನ ತಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಶ್ರೀ ಡಾಕ್ಟರ್ ಚಂದ್ರಶೇಖರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರು ಆದಿತ್ಯ ಅಧಿಕಾರಿ ಆಸ್ಪತ್ರೆಯ ಪ್ರಖ್ಯಾತ ವೈದ್ಯರು ಮತ್ತು ಸಾವರ್ಕರ್ ಪ್ರತಿಷ್ಠಾನದ ಎಲ್ಲ ಕಾರ್ಯಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಂಥದ್ದು. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಯಶಸ್ವಿನಿ ಎಸ್ ರವರು ವಹಿಸಿದ್ದಾರೆ. ಅವರು ಮೈಸೂರು ವಿಶ್ವವಿದ್ಯಾಲಯದ ಪ್ರಾಚಾರ್ಯರು. ಪ್ರಾರಂಭದಿಂದ ಸಾವರ್ಕರ್ ಪ್ರತಿಷ್ಠಾನದ ಅಧ್ಯಕ್ಷರಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಮತ್ತು ವೇದಿಕೆಯ ಮುಂಭಾಗ ಸಮಾಜದ ಗಣ್ಯರು, ಹಿರಿಯರು, ಮಾಧ್ಯಮದವರು ಅನೇಕರು ಉಪಸ್ಥಿತರಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಸಾವರ್ಕರ್ ಪ್ರತಿಷ್ಠಾನ ಮೈಸೂರು ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಧನ್ಯವಾದ. ಧನ್ಯವಾದಗಳು ಶ್ರೀ ರಾಕೇಶ್ ಭಟ್ರವರಿಗೆ. ಈಗ ಸಾವರ್ಕರ್ ಎಂಬ ವ್ಯಕ್ತಿ ಮಾತ್ರವಲ್ಲ, ಸಾವರ್ಕರ್ ಎಂಬ ತತ್ವವನ್ನೇ ಉಸಿರಾಗಿಸಿಕೊಂಡಿರುವ ಸಾವರ್ಕರ್ ಪ್ರತಿಷ್ಠಾನದ ಧ್ಯೇಯೋದ್ದೇಶಗಳನ್ನು ಕುರಿತು, ಕಾರ್ಯಕ್ರಮದ ಕುರಿತು ಮತ್ತು ಪ್ರಸ್ತುತ ಸಭೆಯ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕೆಂದು ಸಾವರ್ಕರ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಯಶಸ್ವಿನಿ ಎಸ್ ರವರನ್ನು ಕೇಳಿಕೊಳ್ಳುತ್ತೇನೆ. ಭಾರತಾಂಬೆಯ ಪಾದಕಮಲಗಳಿಗೆ ಶಿರಸ ನಮಿಸುತ್ತಾ, ಸಾವರ್ಕರ್ ಪ್ರತಿಷ್ಠಾನ ಮೈಸೂರು ವತಿಯಿಂದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಶ್ರೀಯುತ BL ಸಂತೋಷ್ ರವರು, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು, ಭಾರತೀಯ ಜನತಾ ಪಾರ್ಟಿ, ಹಾಗೂ ಹಿರಿಯರು, ಮಾರ್ಗದರ್ಶಕರು, ಪ್ರತಿಷ್ಠಾನದ ಪೋಷಕರು ಆಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ರವರು, ಆದಿತ್ಯ ಅಧಿಕಾರಿ ಆಸ್ಪತ್ರೆ ಮೈಸೂರು. ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗುರು ಹಿರಿಯರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಭಾರತೀಯ ಮಾಜಿ ಸೈನಿಕರು ಇಲ್ಲಿ ಆಸೀನರಿದ್ದೀರಿ. ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಇಲ್ಲಿದ್ದೀರಿ. ಎಲ್ಲರಿಗೂ ಸಭೆಗೆ ಸ್ವಾಗತವನ್ನು ಬಯಸಿದ್ದೇನೆ. ಅಸಿಂಧು ಸಿಂಧು ಪರ್ಯಂತ ಯಸ್ತ ಭರತ ಭೂಮಿಕಾ ಪಿತೃಭೂಮಿ ಪುಣ್ಯಭೂಮಿಶ್ಚೈವ ಸಾವೇ ಹಿಂದೂ ಸ್ಮೃತಿ. ಅರ್ಥ, ಸಮುದ್ರದಿಂದ ಸಿಂಧೂ ನದಿಯವರೆಗೆ ಹರಡಿರುವಂಥ ಈ ಭಾರತ ಭೂಮಿಯನ್ನು ಯಾರು ತನ್ನ ಪಿತೃಭೂಮಿಯೆಂದು, ಯಾರು ತನ್ನ ತೀರ್ಥಕ್ಷೇತ್ರವೆಂದು ಭಾವಿಸುತ್ತಾರೋ ಅವರೆಲ್ಲರೂ ಹಿಂದೂಗಳು ಎಂಬ ಸಂದೇಶವನ್ನು ಜಗತ್ತಿಗೆ ನಿರ್ದಿಷ್ಟವಾಗಿ ಕೊಟ್ಟಂಥವರು ಸ್ವತಂತ್ರ ವೀರ ಸಾವರ್ಕರ್ ಅವರು. ಭಾರತೀಯ ಇತಿಹಾಸದಲ್ಲಿ ಹೊಸದೊಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದಂಥವರು. ಕೇವಲ 13ನೇ ವಯಸ್ಸಿನಲ್ಲಿ ತಾಯಿ ಭಾರತಾಂಬೆಯ ಸ್ವತಂತ್ರದ ಪ್ರತಿಜ್ಞೆಯನ್ನು ಮಾಡಿದಂಥವರು. 1857ರ ಸೈನಿಕರ ಹೋರಾಟವನ್ನು ಸಿಪಾಯಿ ದಂಗೆ ಅಲ್ಲ, ಅದು ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಪ್ರತಿಪಾದಿಸಿದ್ದು ಕೇವಲ ಸ್ವತಂತ್ರ ವೀರ ಸಾವರ್ಕರ್ ಅವರು ಮಾತ್ರ. ಹಿಂದುತ್ವ ಮತ್ತು ಭಾರತೀಯ ಇತಿಹಾಸವನ್ನು ರಾಜಕೀಯ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಪ್ರತಿಪಾದಿಸಿದ್ದು ಸಾವರ್ಕರ್ ಅವರು. ಅಷ್ಟೇ ಅಲ್ಲ,
ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಲಕ್ಷಾಂತರ ಕ್ರಾಂತಿಕಾರಿಗಳಿಗೆ ಪ್ರೇರೇಪಣೆಯಾದಂಥವರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರಂತಹ ಕ್ರಾಂತಿಕಾರಿಗಳಿಗೆ ಒಂದು ಹೊಸ ಆಯಾಮವನ್ನು ಕೊಟ್ಟು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದಂಥವರು ಶ್ರೀಯುತ ಸಾವರ್ಕರ್ ಅವರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ. ಹಾಗೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಅಂಡಮಾನಿನ ಜೈಲಿನಿಂದ ಹಿಡಿದು ಅತ್ಯಂತ ಕಠಿಣಕರವಾದಂತಹ ಕರಿನೀರ ಶಿಕ್ಷೆಯವರೆಗೆ, ಸ್ವಾತಂತ್ರ್ಯ ನಂತರ ನಮ್ಮವರಿಂದಲೇ ಕಿರುಕುಳ, ದಾಷ್ಟ್ಯ, ಇಷ್ಟಾದರೂ ತಾನು ಹಿಡಿದ ವಿಚಾರವನ್ನು ನಿರ್ದಿಷ್ಟವಾಗಿ ಪ್ರತಿಪಾದಿಸಿ ಅನುಷ್ಠಾನಕ್ಕೆ ತಂದಂಥವರು ಶ್ರೀ ವಿನಾಯಕ ದಾಮೋದರ್ ಸಾವರ್ಕರ್ ಅವರು. ವೀರ ಸಾವರ್ಕರ್ ಅವರಿಗೂ ಮೈಸೂರಿಗೂ ಒಂದು ಅವಿನಾಭಾವವಾದಂಥ ಸಂಬಂಧ. 1966ರಲ್ಲಿ ಸಾವರ್ಕರ್ ಅವರ ಕೃತಿ ಆತ್ಮಾಹುತಿ ಇದನ್ನು ಬೆಂಗಳೂರಿನ ರಾಷ್ಟ್ರೋತ್ಥಾನ ಪರಿಷತ್ ಬಿಡುಗಡೆ ಮಾಡಿತ್ತು. ಅದೇ ಸಂದರ್ಭದಲ್ಲಿ ಅದರ ಮಾರನೆಯ ದಿನ ಮೈಸೂರಿನಲ್ಲಿ ನಮ್ಮದೇ ಗಣೇಶ್ ಬೀಡಿಯ ಮಾಲೀಕರಾದಂತಹ ಶ್ರೀ ಗೋವಿಂದರಾವ್ ಶೆಣೈರವರು ಪಂಜಾಬಿನ ವೀರಮಾತೆ ಅಂತ ಬಿರುದಾಂಕಿತ ಭಗತ್ ಸಿಂಗ್ ರವರ ತಾಯಿ ವಿದ್ಯಾದೇವಿಯರನ್ನು ಮೈಸೂರಿಗೆ ಕರೆಸಿ ಅವರಿಂದ ಈ ಆತ್ಮಾಹುತಿ ಪುಸ್ತಕವನ್ನು ಬಿಡುಗಡೆ ಮಾಡಿಸಿದರು. ಇದು ಮೈಸೂರಿಗೂ ಸಾವರ್ಕರ್ ಅವರಿಗೂ ಇರುವಂಥ ಸಂಬಂಧ. ತಮ್ಮ ಇಡೀ ಜೀವನವನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಡಿಪಾಗಿಟ್ಟು ಸ್ವಾತಂತ್ರ್ಯ ಲಕ್ಷ್ಮಿಯ ಆಹ್ವಾನಕ್ಕಾಗಿ ತನ್ನದೆಲ್ಲವನ್ನು ತ್ಯಾಗ ಮಾಡಿದಂತಹ ಮಹಾನ್ ಚೇತನ. ಇವರ ತ್ಯಾಗ, ಬಲಿದಾನ, ಧ್ಯೇಯೋದ್ದೇಶಗಳು ಯುವ ಪೀಳಿಗೆಯ ಮನಮಾನಸದಲ್ಲಿ ಬಿತ್ತು ನೀರೆರುವಂಥ ಕೆಲಸವನ್ನು ಇಂಥ ಒಂದು ಸರಳವಾದ ಹಾಗೂ ಗಂಭೀರವಾದ ಗುರಿಯನ್ನಿಟ್ಟುಕೊಂಡು ಸಾವರ್ಕರ್ ಪ್ರತಿಷ್ಠಾನ ಮೈಸೂರು ಕಳೆದ 5 ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಬರ್ತಾ ಇದೆ. ಸಾವರ್ಕರ್ ಜೀವನಾಧಾರಿತ ರಥಯಾತ್ರೆ, ಶಾಲಾ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಛದ್ಮವೇಷ ಸ್ಪರ್ಧೆ, ಭಾಷಣ ಮಾಡಲು ಇಚ್ಛಿಸುವಂಥವರಿಗೆ ಭಾಷಣ ಕಲಿಕಾ ಪ್ರಶಿಕ್ಷಣ ವರ್ಗಗಳು ಹಾಗೂ ಸಾವರ್ಕರ್ ಅವರ ಅತಿ ಹೆಚ್ಚಿನ ಸಾಹಿತ್ಯದ ಮಾರಾಟವನ್ನು ಕೂಡ ಸಾವರ್ಕರ್ ಪ್ರತಿಷ್ಠಾನ ಮಾಡ್ತಾ ಬರ್ತಾ ಇದೆ. ಈ ಎಲ್ಲ ವಿವಿಧ ವಿಚಾರಗಳನ್ನು ವಿವಿಧ ಆಯಾಮಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ತಲುಪಿಸುವಂಥದ್ದು ಹಾಗೂ ಲಕ್ಷಾಂತರ ಭಾರತೀಯರಿಗೆ ತಲುಪಿಸುವಂಥದ್ದು ಒಂದೇ ಗುರಿಯಾಗಿ ಸಾವರ್ಕರ್ ಪ್ರತಿಷ್ಠಾನ ನಿರಂತರವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಇದೇ ನಿಟ್ಟಿನಲ್ಲಿ ಭಾರತೀಯ ಸೇನೆಯ ಸಶಕ್ತತೆಯನ್ನು ಸದಾ ಜಪಿಸಿದ್ದು ವೀರ ಸಾವರ್ಕರ್ ಅವರು ಮಾತ್ರ. ಅವರ ಮಹತ್ವಾಕಾಂಕ್ಷೆಯ ಯೋಜನೆಗೆ ತಿಲಕವಿಟ್ಟಂತೆ ಇಂದಿನ ಈ ಆಪರೇಷನ್ ಸಿಂಧೂರ ಇಡೀ ಭಾರತವಲ್ಲ, ಇಡೀ ಜಗಕ್ಕೆ ಕೀರ್ತಿ ಶಿಖರವನ್ನು ತಂದೊಡ್ಡುವಂತಹ ಒಂದು ಕಾರ್ಯವನ್ನು ಜಗತ್ತಿನ ಮುಂದೆ ಪ್ರಸ್ತುತಪಡಿಸಿದ್ದಾರೆ ನಮ್ಮ ಭಾರತೀಯ ಸೈನಿಕರು. There is no doubt that the spirit of Veer Savarkar embodies the courage of inflict decisive havoc on our enemies ಅಂತ ಹೇಳ್ತಾ, ಇದೇ ನಿಟ್ಟಿನಲ್ಲಿ ಸುವಿಸ್ತಾರವಾಗಿ ನಮ್ಮೊಟ್ಟಿಗೆ ಮಾತನಾಡಲು ಆಸೀನರಾಗಿರುವಂತಹ ಶ್ರೀಯುತ BL ಸಂತೋಷ್ಜಿಯವರು ನಮ್ಮೊಟ್ಟಿಗಿದ್ದಾರೆ. ಅವರ ಭಾಷಣವನ್ನು ಕೇಳಲು ಎಲ್ಲರೂ ಎಷ್ಟು ಉತ್ಸುಕವಾಗಿದ್ದೀರಿ ಅಂತ ನಾನು ಇಲ್ಲಿಂದನೇ ನೋಡ್ಬೋದು. ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ನನ್ನ ಭಾಷಣವನ್ನು ಇಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಪ್ರೀತಿಯಿಂದ ಆಲಿಸಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಹಾಗೆ ಎಲ್ಲರೂ ಒಮ್ಮೆ ಭಾರತ ಮಾತೆಗೆ ಜೈಘೋಷವನ್ನು ಹಾಕುತ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಭೋಲೋ ಭಾರತ್ ಮಾತಾ ಕಿ ವಂದೇ ಮಾತರಂ. ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ. ಸಾವರ್ಕರರ ಕುರಿತು ಅನೇಕ ಕಟ್ಟುಕತೆಗಳನ್ನು ಕೇಳಿದ್ದೇವೆ, ಅನೇಕ ಊಹಾಪೋಹಗಳನ್ನು ಕೇಳಿದ್ದೇವೆ, ಕೇಳುತ್ತಲೇ ಇರುತ್ತೇವೆ. ಸ್ವತಂತ್ರ ಭಾರತದಲ್ಲಿ ಹೌಸ್ ಅರೆಸ್ಟ್ ಆದಂಥ ವ್ಯಕ್ತಿ ಇಂದಿಗೂ ಅದು ಹೇಗೆ ಇಷ್ಟು ಪ್ರಸ್ತುತ? ಇಂದಿಗೂ ಸಾವರ್ಕರ್ ಎಂಬ ವ್ಯಕ್ತಿ ಹೇಗೆ ಶಕ್ತಿಯಾಗಿ ನಮ್ಮೆಲ್ಲರ ನರನಾಡಿಗಳಲ್ಲಿ ಹರಿಯುತ್ತಿದ್ದಾರೆ? ಅವರು ಕಾಲವಾಗಿ ಎಷ್ಟೋ ವರ್ಷಗಳಾದರೂ ಕಾಲಾತೀತರಾಗಿ ಹೇಗಿದ್ದಾರೆ? ಅವರ ಕಲ್ಪನೆ ಹೇಗಿತ್ತೋ ಆ ಹಳೆ ಕಥೆ ಈಗ್ಯಾಕೆ? ನಾವು ಎಷ್ಟು ಹಿಂದೆ ನೋಡ್ತೀವೋ, ಅಂದರೆ ಇತಿಹಾಸವನ್ನು ಎಷ್ಟು ಚೆನ್ನಾಗಿ ತಿಳಿದುಕೊಳ್ತೇವೋ ಅಷ್ಟು ನಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ. ಅಂದು ಇತಿಹಾಸವಾದ ಕತೆ ಮತ್ತು ಮುಂದೆ ಭವ್ಯ ಇತಿಹಾಸವಾಗಲಿರುವ ಆಪರೇಷನ್ ಸಿಂಧೂರ್ ಕುರಿತಾಗಿ ಉಪನ್ಯಾಸ ನೀಡಬೇಕೆಂದು ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ BL ಸಂತೋಷ್ಜಿಯವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ. ವೀರ ಸಾವರ್ಕರ್ ಅಮರ್ ರಹೆ, ಅಮರ್ ರಹೆ. ವೀರ ಸಾವರ್ಕರ್, ವೀರ ಸಾವರ್ಕರ್.
ಸಾವರ್ಕರ್ ಪ್ರತಿಷ್ಠಾನ ಮೈಸೂರು ಇದರ ಆಶ್ರಯದಲ್ಲಿ ಯಶಸ್ವಿ ಆಪರೇಷನ್ ಸಿಂಧೂರ್ನ ಹಿನ್ನೆಲೆಯಲ್ಲಿ ದೇಶದ ಸೈನಿಕೀಕರಣದ ಬಗ್ಗೆ, ಭಾರತೀಯ ಸೇನೆಯ ಬಗ್ಗೆ ವೀರ ಸಾವರ್ಕರ್ ಅವರ ಕಲ್ಪನೆ ಮತ್ತು ಆಪರೇಷನ್ ಸಿಂಧೂರ್ನಲ್ಲಿ ಆ ಕಲ್ಪನೆ ಯಾವ ರೀತಿ ಕುಡಿಯೊಡೆದು ಅದೊಂದು ಸ್ವರೂಪ ತಾಳ್ತು ಅನ್ನೋದ್ರ ಬಗ್ಗೆ ನಡೀತಾ ಇರತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪ್ರಖ್ಯಾತ ಆದಿತ್ಯ ಆಸ್ಪತ್ರೆಯ ಪ್ರಮುಖರಾಗಿರ್ತಕ್ಕಂಥ ಪ್ರಮುಖ ವೈದ್ಯರಾಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಅವರೇ, ಮೈಸೂರಿನ ಮನೆಗಳಿಗೆ, ಮೈಸೂರಿನ ಸುತ್ತಮುತ್ತಲಿನ ಜಿಲ್ಲೆಗಳ ಮನೆಗಳಿಗೆ ಸಾವರ್ಕರ್ ಅವರ ಜೀವನ, ಸಾವರ್ಕರ್ ಅವರು ಈ ದೇಶದ ಸ್ವಾತಂತ್ರ್ಯಕ್ಕೆ ಮತ್ತು ಸ್ವಾತಂತ್ರ್ಯೋತ್ತರ ಭಾರತಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಇದನ್ನು ಪ್ರತಿ ಮನೆಯ ಮಕ್ಕಳಿಗೆ ತಲುಪಿಸುವಂಥ ಒಂದು ಹೊಣೆಯನ್ನು ಹೊತ್ತು ಕಳೆದ 4-6 ವರ್ಷಗಳಿಂದ ಸಕ್ರಿಯವಾಗಿ ಚಟುವಟಿಕೆಯನ್ನು ನಿರ್ವಹಿಸ್ತಾ ಇರುವಂತಹ ಸಾವರ್ಕರ್ ಪ್ರತಿಷ್ಠಾನ ಮೈಸೂರು ಇದರ ಸನ್ಮಾನ್ಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಯಶಸ್ವಿನಿ ಅವರೇ, ಇವತ್ತಿನ ಕಾರ್ಯಕ್ರಮದ ಸಂಘಟಕರನ್ನು ಹರಸಲಿಕ್ಕೆ, ಪ್ರೋತ್ಸಾಹಿಸಲಿಕ್ಕೆ, ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ನಿಮಿತ್ತ ನಡೆದಿರ್ತಕ್ಕಂಥ ಅನೇಕ ಸ್ಪರ್ಧೆಗಳಲ್ಲಿ ಗೆದ್ದಿರ್ತಕ್ಕಂಥ ಮಕ್ಕಳನ್ನು, ವಿದ್ಯಾರ್ಥಿನಿಯರನ್ನು ಹರಸಲಿಕ್ಕೆ, ಅಭಿನಂದಿಸಲಿಕ್ಕೆ ಬಂದಿರತಕ್ಕಂಥ ಮೈಸೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳ ಎಲ್ಲ ಆದರಣೀಯ ಹಿರಿಯರೇ, 16 ವರ್ಷಗಳ ಕಾಲ, 3-4 ದಶಕಗಳ ಕಾಲ ತಮ್ಮ ಯೌವನವನ್ನು, ತಮ್ಮ ಜೀವನವನ್ನು ಸೈನ್ಯದಲ್ಲಿ, ಉಳಿದ ರಕ್ಷಣಾ ಇಲಾಖೆಯ ಚಟುವಟಿಕೆಗಳಲ್ಲಿ ಕಳೆದು ಇವತ್ತು ವಿಶ್ರಾಂತ ಜೀವನದಲ್ಲಿರುವಂತಹ ಧನ್ಯತೆಯ ಜೀವನವನ್ನು ಅನುಭವಿಸ್ತಾ ಇರತಕ್ಕಂಥ ಅನೇಕ ಪೂರ್ವ ಸೈನಿಕರು ನಮ್ಮ ಮಧ್ಯದಲ್ಲಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು ಮತ್ತು ಹೃದಯದ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿ ಸಹೋದರಿಯರೇ, ಯುವ ಸನ್ಮಿತ್ರರೇ, ಸನ್ಮಾನ್ಯ ಮಾಧ್ಯಮದ ಪತ್ರಿಕೆಯ ಬಂಧುಗಳೇ, ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಸಜ್ಜನ ಬಂಧುಗಳೇ, ತಾಯಂದ್ರೆ, ಅಕ್ಕ ತಂಗಿಯರೇ, ಸಾವರ್ಕರ್ ಪ್ರತಿಷ್ಠಾನ ಇವತ್ತಿನ ದಿನಗಳಲ್ಲಿ ಅತ್ಯಂತ ಪ್ರಸ್ತುತವಾಗಿರ್ತಕ್ಕಂಥ ಈ ವಿಷಯಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. 4-6 ವರ್ಷಗಳಿಂದ ಸಾವರ್ಕರ್ ಪ್ರತಿಷ್ಠಾನ ಮೈಸೂರಿನ ಸಜ್ಜನ ಜಗತ್ತು ಸಾವರ್ಕರ್ ಬಗ್ಗೆ ನಡೆಸ್ಕೊಂಡು ಬರ್ತಾ ಇರುವ ಕಾರ್ಯಕ್ರಮದ ಕಾರಣಕ್ಕೆ ಸ್ವಲ್ಪ ಇವತ್ತಿನ ನಿಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ನಿಮ್ಮ ಎದುರಿಗೆ ಮಾತಾಡಲಿಕ್ಕೆ ಒಂದು ಸಣ್ಣ ಪುಕ್ಕು ಅನ್ನುವಂಥ ಹೆದರಿಕೆನು. ಯಾಕಂದರೆ ಇಷ್ಟೊಂದು ಸಾವರ್ಕರ್ ಅವ್ರ ಬಗ್ಗೆ ಕಾರ್ಯಕ್ರಮ ಇದೇ ಪ್ರಾಂಗಣದಲ್ಲಿ ನಡೆದಿದೆ, ಇಷ್ಟೊಂದು ಕಾರ್ಯಕ್ರಮ ನಡೆದಿದೆ, ಅದರಲ್ಲಿ 10 ಸಲ ನಾವು ಕೂಡ ಬಂದಿರ್ಬೋದು. ಹಾಗಾಗಿ ನಾನು ಆಡೋ ಮಾತುಗಳಲ್ಲಿ ಅಕಸ್ಮಾತ್ ಏನಾದರೂ ತಪ್ಪಿದರೆ ಅದು ಕೂಡಲೇ ಗೊತ್ತಾಗುವಷ್ಟು ಸಾವರ್ಕರ್ ಇವತ್ತು ಮೈಸೂರಿನವರಿಗೆ ಸಾವರ್ಕರ್ ಪ್ರತಿಷ್ಠಾನದ ಕಾರಣಕ್ಕೆ ಪರಿಚಿತರಾಗಿಬಿಟ್ಟಿದ್ದಾರೆ ಅಂತಾರೆ. ನಮ್ಮ ಹತ್ರ 2 ಇದೆ. ಸಾವರ್ಕರ್ ಪ್ರತಿಷ್ಠಾನ ಅತ್ಯಂತ ಯೋಗ್ಯವಾಗಿ ಮನೆಗಳಿಗೆ ಸಾವರ್ಕರ್ ಅವರನ್ನು ತಪ್ಪಿಸ್ಕೊಳ್ಳುವಂಥ ಕೆಲಸನೂ ಮಾಡ್ತಾಯಿದೆ. ಹಾಗೆ ಮೈಸೂರು ಮೂಲದ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನಂತವರು ತಮ್ಮ ವಿರೋಧ ಭಕ್ತಿಯಿಂದಾಗಿಯೂ ಕೂಡ ಜನಗಳ ಮಧ್ಯದಲ್ಲಿ ಸಾವರ್ಕರ್ ಅವ್ರನ್ನ ತಗೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಭಕ್ತಿಗೆ 2, ಒಂದು ಧನಾತ್ಮಕವಾಗಿರೋ ಭಕ್ತಿ, ಇನ್ನೊಂದು ವಿರೋಧ ಭಕ್ತಿಯಿಂದಲೂ ದೇವರ ಹೆಸರು ಹೋಗುತ್ತೆ ಒಂದ್ಸಲಿ. ಹಾಗೆ ಸಾವರ್ಕರ್ ಪ್ರತಿಷ್ಠಾನ, ಡಾಕ್ಟರ್ ಯಶಸ್ವಿನಿ, ನಿಮ್ಮಂಥ ಅನೇಕ ಸಜ್ಜನರ ಮುಖಾಂತರನೂ ಸಾವರ್ಕರ್ ಅವರ ಹೆಸರು ಸಮಾಜದಲ್ಲಿ ಅದು ಹರಿತಾ ಇದೆ, ಸಲೀಲವಾಗಿ ಹರಿತಾ ಇದೆ. ಹಾಗೆ ನಮ್ಮ ಸರ್ಕಾರದಲ್ಲಿ ಅನೇಕ ರಾಜಕೀಯ ಕಾರಣಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ನೀತಿವಾದಗಳನ್ನ ತಗೊಂಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಯವರಿಂದ ಹಿಡಿದು ಅನೇಕರಿಗೆ ಸಾವರ್ಕರ್ ಅಂತ ಹೇಳಿದರೆ ರಾಜಕೀಯ ಕಾರಣಗಳಿಗಾಗಿ ಸ್ವಲ್ಪ ಬೆಚ್ಚಿ ಬೀಳಿಸುವಂಥ ಹೆಸರು ಅದು ಒಂದು. ಯಾಕಂದರೆ ನಮ್ಮ ದೇಶದಲ್ಲಿ 2, ಒಂದು ಸತ್ಯ, ಒಂದು ಕನ್ವೀನಿಯೆಂಟ್, ಅನುಕೂಲಕರವಾಗಿರ್ತಕ್ಕಂಥ ಸತ್ಯ. ಕಳೆದ 100 ವರ್ಷಗಳ ಇತಿಹಾಸದಲ್ಲಿ ಈ ದೇಶದಲ್ಲಿ ಸತ್ಯವನ್ನು ಎಷ್ಟು ಈ ದೇಶದ ಜನತೆಯ ಮುಂದೆ ಹೇಳುವಂಥ ಪ್ರಯತ್ನವನ್ನು ಅನೇಕ ಸಮಾಜದ ಬಂಧುಗಳು ಮಾಡಿದ್ರು. ಅನೇಕ ಜನ ಯಾವುದು ಅನನುಕೂಲಕರ ಸತ್ಯ ಇತ್ತೋ ಅದನ್ನು ಮರೆಮಾಚುವಂಥ, ಅದನ್ನು ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಕೂಡ ಈ ದೇಶದಲ್ಲಿ ಕಳೆದ 100 ವರ್ಷಗಳಲ್ಲಿ ನಿರಂತರವಾಗಿ ಮಾಡ್ಕೊಂಡು ಬಂದರು. ಅದು ಅವ್ರ ಸ್ವಾರ್ಥಕ್ಕೆ ಮಾಡಿದ್ರು ಅಂತ ಏನಿಲ್ಲ, ಆದರೆ ಅವರು ಯಾವ ವಾದವನ್ನು ಮುಂದಿಡ್ತಾ ಇದ್ರೋ ಆ ವಾದಕ್ಕೆ ಈ ಎಲ್ಲ ಸತ್ಯಗಳು ಸ್ವಲ್ಪ ವಿರುದ್ಧ ಆಗ್ತಿತ್ತು. ಅವರು ಹೇಳ್ತಿದ್ರು ಅಸಹಕಾರದಿಂದ ಮಾತ್ರ ಸ್ವಾತಂತ್ರ್ಯ ಬಂತು ಅಂತ. ಹಾಗಾದರೆ ಪ್ರಾಣ ಅರ್ಪಿಸಿದಂಥ ಚಂದ್ರಶೇಖರ್ ಆಜಾದ್ ಗಲ್ಲಿಗೆ ತನ್ನ ಕೊರಳನ್ನು ನಾವು ಯಾವುದೋ ನೈಲ್ ಪಾಲಿಶ್ ಹಾಕ್ಕೊಳ್ಳೋಕ್ಕೋ ಮೆಹಂದಿ ಹಾಕ್ಕೊಳ್ಳೋಕೆ ಹೇಗೆ ಕೈ ಹೊಡ್ತೀವೋ ಹಾಗೆ ಆನಂದದಿಂದ ನಗ್ನಗ್ತಾ ಗಲ್ಲಿಗೆ ತನ್ನ ಕೊರಳನ್ನು ಹೊಡೆದಂಥ ಭಗತ್ ಸಿಂಗು, ತನ್ನ ಬೊಮ್ತುಲ್ಲ ಬಕಾರದ ಗುಂಡು ಖಾಲಿ ಆದಾಗ ಆಜಾದಿ ರಹೂಂಗ ಅಂತ ಪ್ರತಿಜ್ಞೆ ಮಾಡಿದ್ದಂಥ ಆಜಾದ್ ಅಂತಾರೆ. ನಾನು ಬದುಕಿದ್ರೆ ನಾನು ಆಜಾದಿ ರಹೂಂಗ ಅಂತ ಪ್ರತಿಜ್ಞೆ ಮಾಡಿದ್ದಂಥ ಚಂದ್ರಶೇಖರ್ ಆಜಾದ್ ತನ್ನ ಕಡೆಯ ಗುಂಡನ್ನು ತಾನು ಸ್ವತಃ
ಯಾಕಂದರೆ ಜಗತ್ತಲ್ಲಿ ಎರಡು ಶಬ್ದಗಳನ್ನ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಯುವಕರು ವಿಶೇಷವಾಗಿ ಅರ್ಥ ಮಾಡ್ಕೊಳ್ಬೇಕು. ಜಗತ್ತಲ್ಲಿ ಎರಡೂ ನಡೆಯುತ್ತೆ. ಒಂದು ಆತ್ಮಹತ್ಯೆ ಕೂಡ ನಡೆಯುತ್ತೆ, ಇನ್ನೊಂದು ಆತ್ಮಾರ್ಪಣೆ ಕೂಡ ನಡೆಯುತ್ತೆ ಅಂತಾರೆ. ಆತ್ಮಹತ್ಯೆಗೂ ಗಲ್ಲು ಹಾಕ್ಕೊಳ್ತಾರೆ, ಆತ್ಮಾರ್ಪಣೆಗೂ ಗಲ್ಲಿಗೆ ಇರ್ತಾರೆ. ಆತ್ಮಹತ್ಯೆಗೂ ಕೂಡ ಗುಂಡು ಹೊಡ್ಕೊಳ್ತಾರೆ, ಆತ್ಮಾರ್ಪಣೆಗೂ ಗುಂಡು ಹೊಡ್ಕೊಳ್ತಾರೆ ಅಂತಲೇ. ಆದರೆ ಆತ್ಮಹತ್ಯೆ ಅನ್ನೋದು ಬೇರೆ, ಆತ್ಮಾರ್ಪಣೆ ಅನ್ನೋದು ಬೇರೆ ಅಂತಲೇ. ಈ ದೇಶದ ಸ್ವಾತಂತ್ರ್ಯಕ್ಕೆ ಈ ಥರ ಅನೇಕ ನೂರಾರು ಜನ ಯುವಕರು ಯುವತಿಯರು ಅವ್ರು ಆತ್ಮಾರ್ಪಣೆ ಮಾಡ್ಕೊಳ್ತಾ ಹೋದರು ಅಂತಲೇ. ಹೊರಗೆ ಹಾಕಿರ್ತಕ್ಕಂಥ ಪ್ರದರ್ಶನಿಯಲ್ಲಿ ನಮ್ಮ ದೇಶ ಕಂಡಿರ್ತಕ್ಕಂಥ ಒಬ್ಬ ವೀರ ಯೋಧ ಮದನ್ ಲಾಲ್ ದಿಂಗ್ರಾ ಆತನ ಕಡೆ ವಾಕ್ಯವನ್ನು ಹಾಕ್ತಾರೆ. ಆತ ಕಣ್ವಡೆ ವಾಕ್ಯ ಆತನಿಗೆ ಮರಣ ದಂಡನೆಯ ಶಿಕ್ಷೆ ಆದಮೇಲೆ ಆತ ಒಂದು ಪತ್ರ ಬರೀತಾನೆ. ಅಮ್ಮ, ನಿನ್ನಂಥ ದೊಡ್ಡ ತಾಯಿಗೆ ನನ್ನಂಥ ದೊಡ್ಡ ಮಗ ತನ್ನ ರಕ್ತವನ್ನಲ್ಲದೆ ಇನ್ನೇನನ್ನು ಕೊಡ್ಬೋದು ಅಂತ ಕೇಳ್ತಾನು ಅಂತ. ಇವತ್ತು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ 75 ವರ್ಷ ಆದಮೇಲೆ 78, 79ನೇ ವರ್ಷದಲ್ಲಿರ್ತಕ್ಕಂಥ ನಾವು ಕಲ್ಪನೆಯೂ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದ್ದಂಥ ದಿನಗಳವು. ಅಂಥ ದಿನಗಳಲ್ಲಿ ಗಲ್ಲು ಖಚಿತ, ಸಾಯೋದು ಖಚಿತ, ಇನ್ನು ಕೆಲವೇ ದಿನಗಳಲ್ಲಿ ತನ್ನ ಗಲ್ಲಿಗೆ ಇರುತ್ತಾರೆ ಅಂತ ಅಂದ್ಕೊಂಡಾಗ ಮದನ್ ಲಾಲ್ ದಿಂಗ್ರಾ ಹೇಳ್ತಾನೆ, ಅಮ್ಮ, ನಿನ್ನಂಥ ದೊಡ್ಡ ತಾಯಿಗೆ ನನ್ನಂಥ ದೊಡ್ಡ ಮಗ ತನ್ನ ರಕ್ತವನ್ನಲ್ಲದೆ ಇನ್ನೇನನ್ನು ಕೊಡ್ಬೋದಮ್ಮ. ನಾನೊಬ್ಬ ಕವಿಯಾಗಿದ್ದರೆ ನಿನ್ನ ಬಗ್ಗೆ ಕಾವ್ಯ ಬರೀತಾ ಇದ್ದೆ, ನಾನೊಬ್ಬ ಚಿತ್ರಕಾರ ಆಗಿದ್ದರೆ ನಿನ್ನ ಬಗ್ಗೆ ನಾನು ಚಿತ್ರ ಬರೀತಾ ಇದ್ದೆ. ಆದರೆ ನಾನು ಕವಿನೂ ಅಲ್ಲ, ನಾನು ಚಿತ್ರಕಾರನೂ ಅಲ್ಲ, ನಾನೊಬ್ಬ ದೊಡ್ಡ ಮಗ, ನಾನು ರಕ್ತ ಅಲ್ಲದೆ ಇನ್ನೇನಂತಾನೆ ಕೊಡ್ಬೋದು ಅಂಥೇಳಿ ನಗ್ನಗ್ತಾ ಪ್ರಾಣಾರ್ಪಣೆ ಮಾಡ್ತಾನೆ, ಆತ್ಮಾರ್ಪಣೆ ಮಾಡ್ತಾನೆ. ಆ ಗಲ್ಲು ಆತ್ಮಹತ್ಯೆ ಅಲ್ಲ, ಆ ಗಲ್ಲು ಅದು ಆತ್ಮಾರ್ಪಣೆಯ ಗಲ್ಲು ಅಂತಾನೆ. ಇವತ್ತು ಸ್ವತಂತ್ರ ಭಾರತದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಆರಾಮಾಗಿ ಇಲ್ಲಿ ಇರಬೇಕಾದ್ರೆ, ಕೂತಿರಬೇಕಾದ್ರೆ, ಆಗಸ್ಟ್ 15ಕ್ಕೆ, ಜನವರಿ 26ಕ್ಕೆ 2 ರೂಪಾಯಿಗೋ 5 ರೂಪಾಯಿಗೋ 15 ರೂಪಾಯಿಗೋ 20 ರೂಪಾಯಿಗೋ 50 ರೂಪಾಯಿಗೋ 500 ರೂಪಾಯಿಗೋ ರಾಷ್ಟ್ರಧ್ವಜ ತಗೊಂಡು ನಮ್ಮ ಸ್ಕೂಟರ್ನಲ್ಲಿ ತಿಕ್ಸುವಾಗ, ನಮ್ಮ ಕಿಟಕಿಯಲ್ಲಿ ಅದನ್ನು ಕಟ್ಟುವಾಗ, ನಮ್ಮ ಕೈಯಲ್ಲಿ ಹಿಡ್ಕೊಂಡು ಹೀಗೆ ಆಡಿಸ್ತಾ ಇರುವಾಗ ನಮಗೆ ಇದು ಭಾಳ ಹಗೂರ ಅಂತ ಅನ್ನಿಸ್ಬಿಡ್ಬೋದು ಅಂತಲಿ. ದರ ಕೂಡ ಕಡಿಮೆನೇ, ಅದು ತೂಕ ಕೂಡ ಹಗುರನೇ. ಆ ರಾಷ್ಟ್ರಧ್ವಜ ಭಾಳ ಹಗುರ ಅಂತ ಅನ್ನಿಸ್ಬಿಡ್ಬೋದು. ಆದರೆ ಆ ರಾಷ್ಟ್ರಧ್ವಜ ಹಗುರ ಅಂತ ಅನ್ನಿಸ್ದಾಗಲೆಲ್ಲ ನಾವು ಮದನ್ ಲಾಲ್ ದಿಂಗ್ರಾನನ್ನು ನೆನಪು ಮಾಡ್ಕೊಳ್ಬೇಕು, ಚಂದ್ರಶೇಖರ್ ಆಜಾದ್ನನ್ನು ನೆನಪು ಮಾಡ್ಕೊಳ್ಬೇಕು, ಭಗತ್ ಸಿಂಗನನ್ನು ನೆನಪು ಮಾಡ್ಕೊಳ್ಬೇಕು, ಜೀವನದ ಬಹುಭಾಗ ಜೈಲಿನಲ್ಲೇ ಕಳೆದಂಥ ಗಾಂಧೀಜಿಯವ್ರನ್ನ ನೆನಪು ಮಾಡ್ಕೊಳ್ಬೇಕು, ವಿದೇಶಗಳಿಗೆ ಹೋಗಿ ಬ್ರಿಟಿಷರ ವಿರುದ್ಧದ ಶಕ್ತಿಯನ್ನು ಭಾರತಕ್ಕೋಸ್ಕರ ಉಪಯೋಗಿಸಿದಂಥ ನೇತಾಜಿ ಸುಭಾಷ್ ಚಂದ್ರ ಬೋಸನ್ನು ನೆನಪು ಮಾಡ್ಕೊಳ್ಬೇಕು. ಹಾಗೆ ವೀರ್ ಸಾವರ್ಕರ್ ಅವ್ರನ್ನೂ ಕಡ್ಡಾಯವಾಗಿ ನೆನಪು ಮಾಡ್ಕೊಳ್ಬೇಕು. ಹಾಗಾದರೆ ವೀರ್ ಸಾವರ್ಕರ್ ಅವ್ರನ್ನ ನೆನಪು ಮಾಡ್ಕೊಳ್ಳಿಕ್ಕೋಸ್ಕರ ಸಾವರ್ಕರ್ ಪ್ರತಿಷ್ಠಾನ ಯಾಕೆ ಮಾಡಬೇಕಾಗತ್ತೆ ಅಂತ ಕೇಳಿದ್ರೆ, ನಾನು ಮೊದಲನೇದೇ ಹೇಳಿದೆ, ಈ ದೇಶದಲ್ಲಿ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಮತ್ತು ಅದಕ್ಕಿಂತ ಸ್ವಲ್ಪ ಹಿಂದೆ ಕೆಲವರಿಗೆ ಕೆಲವು ಸತ್ಯಗಳು ಅನುಕೂಲಕರವಾಗಿರಲಿಲ್ಲ, ಕೆಲವು ಸತ್ಯಗಳ ಅನುಕೂಲಕರವಾಗಿರಲಿಲ್ಲ. ಹಾಗಾಗಿ ಆ ಅನನುಕೂಲಕರವಾಗಿರ್ತಕ್ಕಂಥ ಸತ್ಯಗಳನ್ನ ಈ ದೇಶದಲ್ಲಿ ಭಾಳ ಸಂಗತಿಗಳನ್ನ ಚಾಪೆಯ ಕೆಳಗೆ, ಕಾರ್ಪೆಟ್ನ ಕೆಳಗೆ, ಕಂಬಳಿ ಕೆಳಗೆ ಗುಡಿಸ್ಬಿಟ್ಟು ಅದನ್ನು ಮರೆಮಾಚುವಂಥ ಒಂದು ಪ್ರಯತ್ನ ನಡೀತು ಅಂತದ್ದು. ಅದಾದ ಮೇಲೂ ಕೂಡ ಕೆಲವು ಸಲ ಅವ್ರು ಎತ್ಕೊಂಬರ್ತಿದ್ರು, ಸಮಾಧಿಯಿಂದ ಎತ್ಕೊಂಬರ್ತಿತ್ತು ಅವ್ರ ನೆನಪುಗಳು. ಸಮಾಜ ಅವ್ರನ್ನ ನೆನಪು ಮಾಡ್ಕೊಳ್ತಾನೆ ಇದ್ರು. ಆಗ ಇತಿಹಾಸಕಾರರಿಗೆ, ಕೆಲವು ರಾಜಕೀಯ ಶಕ್ತಿಗಳಿಗೆ, ಕೆಲವು ವಾಮಪಂಥೀಯರಿಗೆ, ಕೆಲವು ನಗರ ನಕ್ಸಲರಿಗೆ, ಯಾರು ಭಾಳ ಪ್ರಚ್ಛನ್ನವಾಗಿ ಇವತ್ತು ಕೂಡ ಅನೇಕ ಕಡೆಗಳಲ್ಲಿ ಚಟುವಟಿಕೆ ನಡೆಸ್ತಾರೋ ಅಂಥವ್ರಿಗೆ ಸಿಕ್ಕಿದ ಎರಡನೇ ಆಯುಧ ಯಾವುದು ಅಂತ ಕೇಳಿದ್ರೆ ಅಪಪ್ರಚಾರ, ಡೆನಿಗ್ರೇಟಿಂಗ್. ನೀವು ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದರಿಂದ ಉಪಯೋಗ ಆಗಲಿಲ್ಲ ಅಂತ ಕೇಳಿದ್ರೆ, ಇಫ್ ಯು ಕೆನಾಟ್ ನೆಗ್ಲೆಕ್ಟ್ ದೆಮ್ ದೆನ್ ಡೆನಿಗ್ರೇಟ್ ದೆಮ್ ಅನ್. ನೀವು ಅವ್ರ ಮೇಲೆ ಇರುವಂಥ ಶ್ರದ್ಧೆಯನ್ನು ನೀವು ಕಡಿಮೆ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೀವು ಅವ್ರನ್ನ ಡಿಸ್ಕ್ರೆಡಿಟ್ ಮಾಡಿ, ಅವ್ರನ್ನ ಅಪಮಾನಕ್ಕೊಳಪಡಿಸಿ, ಅವ್ರ ಬಗ್ಗೆ ಅಪಪ್ರಚಾರ ಮಾಡಿ, ಇಲ್ಲದೇ ಇರೋದನ್ನು ಹರಡಿ. ಈ ದೇಶದಲ್ಲಿ ಅತ್ಯಂತ ಜಾಸ್ತಿ ಈ ಥರ ಅಪಪ್ರಚಾರಕ್ಕೊಳಗಾಗಿರ್ತಕ್ಕಂಥ 2 ಸ್ವಾತಂತ್ರ್ಯ ಹೋರಾಟಗಾರರು ಅಂದರೆ, ಒಂದು ನೇತಾಜಿ ಸುಭಾಷ್ ಚಂದ್ರ ಬೋಸು, ಎರಡನೇದು ವೀರ್ ಸಾವರ್ಕರ್. ಹೀಗೆ ನೇತಾಜಿ ಸುಭಾಷ್ ಚಂದ್ರ ಬೋಸು ಮತ್ತು ವೀರ್ ಸಾವರ್ಕರ್ ಇವರನ್ನು ಸ್ವಾತಂತ್ರ್ಯೋತ್ತರ ಕಾಂಗ್ರೆಸ್ಸಿನ ನಾಯಕರು ಹೀಗಳದಷ್ಟು, ಅಪಪ್ರಚಾರ ಮಾಡಿದಷ್ಟು, ಅವ್ರನ್ನ ಡೆನಿಗ್ರೇಟ್ ಮಾಡಲಿಕ್ಕೆ, ಡಿಸ್ಕ್ರೆಡಿಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಷ್ಟು ಬಹುತೇಕ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅವರ ರಾಜಕೀಯ ಶತ್ರುಗಳನ್ನ, ದೇಶದ್ರೋಹಿಗಳನ್ನ ಕೂಡ ಅವ್ರು ಮಾಡಿರಲಿಕ್ಕಿಲ್ಲ ಅಷ್ಟೊಂದು. ಯಾಕಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸು, ವೀರ್ ಸಾವರ್ಕರ್ ಇಂಥವರು ಅವತ್ತಿನ ಇತಿಹಾಸಕಾರರು, ಅವತ್ತಿನ ಕಾಂಗ್ರೆಸ್ಸು, ಇವತ್ತಿನ ಅನೇಕ ವಾಮಪಂಥೀಯರು ಯಾವ ಸತ್ಯವನ್ನು ಇಷ್ಟಪಡ್ತಿದ್ರೋ ಆ ಸತ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಇವರು. ಸತ್ಯ ಅಸಹಕಾರ ಆಂದೋಲನ ನಮ್ಮ ದೇಶದ ಸ್ವಾತಂತ್ರ್ಯ ಆಂದೋಲನದಲ್ಲಿ ನಾನ್ ಕೋಪರೇಷನ್ ಮೂವ್ಮೆಂಟ್ನ ಬಹುದೊಡ್ಡ ಪಾತ್ರ ಇದೆ, ಸತ್ಯ ಇದು ಅನ್ನ. ಇದನ್ನು ನಾನು ಅಸತ್ಯ ಅಂತ ಹೇಳಲಿಕ್ಕೆ ಇಲ್ಲಿ ನಿಂತ್ಕೊಂಡಿಲ್ಲ ಅನ್ಸಲೆ. ಅವತ್ತಿನ ಕಾಂಗ್ರೆಸ್ ಯಾವುದನ್ನು ಗಾಂಧೀಜಿಯವರು ಸ್ವಾತಂತ್ರ್ಯದ ನಂತರ ಇದು ದಾರಿ ತಪ್ಪುತ್ತೆ, ಇದನ್ನು ವಿಸರ್ಜನೆ ಮಾಡಬೇಕು ಅಂತ ಅವರು ಕಾಂಗ್ರೆಸ್ಸಿನ ಮರಣ ಶಾಸನವನ್ನು ರೀತಿಯಲ್ಲಿ ಬರೆದಿಟ್ಟಿದ್ರು. ಆ ಕಾಂಗ್ರೆಸ್ಸು ಹೋರಾಟ ಮಾಡಿತ್ತು, ಅವತ್ತಿನ ಕಾಂಗ್ರೆಸ್ಸು ಮಾಡಿತ್ತು, ಮಾಡಿಲ್ಲ ಅಂತ ಹೇಳೋಕ್ಕಿಲ್ಲ. ಯಾಕಂದರೆ ಅವತ್ತು ಇಡೀ ದೇಶದಲ್ಲಿ ಮುಸ್ಲಿಂ ಲೀಗ್ ಆರಂಭಗೊಳ್ಳಲಿಕ್ಕಿಂತ ಮುಂಚೆ
ಹಿಂದೂ ಮಹಾಸಭಾ ಆರಂಭಗೊಳ್ಳಲಿಕ್ಕಿಂತ ಮುಂಚೆ, ಕೆಲವು ಸಮಾಜವಾದಿ ಪಕ್ಷಗಳ ಆರಂಭಗೊಳ್ಳಲಿಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಇದ್ದಿದ್ದೇ ಒಂದೇ ಪಾರ್ಟಿ ಕಾಂಗ್ರೆಸ್ಸು. ಇವತ್ತಿಂದಲ್ಲ, ಅದು ಅವತ್ತಿನ ಕಾಂಗ್ರೆಸ್ ಇದ್ದಿದ್ದೇ ಒಂದೇ ಪಕ್ಷ. ಹೇಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವತ್ತಿನ ಕಾಂಗ್ರೆಸ್ನ ಯಾವುದೋ ಕೊಡುಗೆಯನ್ನು ಅಲ್ಲಗಳಿಲಿಕ್ಕೆ ಅಂತೇಳಿ ಯಾರೂ ನಿಂತ್ಕೊಂಡಿಲ್ಲ. ಆದರೆ ಓನ್ಲಿ ಅನ್ನೋ ಶಬ್ದವನ್ನು ಉಪಯೋಗಿಸಿದಾಗ ಕೆಲವು ಸಲ ಎಲ್ಲೋ ಒಂದು ಕಡೆ ಹೊಟ್ಟೆಲಿ ಸಂಕಟ ಆಗುತ್ತೆ. ಹಾಗಾದರೆ ಉಳಿದವರು ಪ್ರಾಣಾರ್ಪಣೆ ಮಾಡಿದ್ರಲ್ಲ, ಅದೆಲ್ಲ ಏನು ಅಂತ ಅವರು ಓನ್ಲಿ ಅನ್ನೋ ಶಬ್ದವನ್ನು ಮಾಡಿದ, ಅವರು ಮಾತ್ರ ಅಂತ ಮಾಡಿದಾಗ, ಕೆಲವು ಕುಟುಂಬಗಳು ಮಾತ್ರ ಅಂತ ಮಾಡಿದಾಗ ಆಗ ಮನಸ್ಸಿನಲ್ಲಿ ಸಂಕಟ ಆರಂಭ ಆಗುತ್ತೆ. ಹಾಗಾದರೆ ಸ್ವಾತಂತ್ರ್ಯಕ್ಕೆ ಇವರೆಲ್ಲರೂ ಏನು ಬೆಲೆ ತೆತ್ತರಲ್ಲ, ಆ ಬೆಲೆ ತೆತ್ತಿರ್ತಕ್ಕಂಥ ಬೆಲೆಗೆ ನಾವು ಯಾವ ಕೃತಜ್ಞತೆ ಅರ್ಪಿಸ್ತಾ ಇದ್ದೀವಿ? ಹಾಗಾದರೆ ವಾಟ್ ಇಸ್ ದ ಗ್ರ್ಯಾಟಿಟ್ಯೂಡ್ ವಿ ಆರ್ ಸಬ್ಮಿಟಿಂಗ್ ಟು ದೆಮ್ ಮ್ಯಾನ್? ಯಾವ ನೆನಪನ್ನು ನಾವು ಅವ್ರಿಗೋಸ್ಕರ ಮಾಡ್ತಾ ಇದ್ದೀವಿ? ದೇಶದ ಜನರ ಮನಸ್ಸಲ್ಲಿ ಅವ್ರ ಬಗ್ಗೆ ಏನು ಶ್ರದ್ಧೆ ನಿರ್ಮಾಣ ಮಾಡ್ತಾ ಇದ್ದೀವಿ? ಸತ್ಯವಾಗಿರ್ತಕ್ಕಂಥ ಇತಿಹಾಸವನ್ನು ನಾವೇನು ಬಿಂಬಿಸ್ತಾ ಇದ್ದೀವಿ ಅಂತಕ್ಕಂಥ ಸಂಕಟ ಎಲ್ಲೋ ಒಂದು ಕಡೆ ಸಾವರ್ಕರ್ ಪ್ರತಿಷ್ಠಾನದಂಥ ಸಂಘಟನೆಗಳಿಗೆ, ನಿಮ್ಮಂಥ ಅನೇಕ ಸಹೃದಯರ ಸಾಮಾಜಿಕ ಕ್ರಿಯಾಶೀಲತೆಗೆ ಚೈತನ್ಯ ಕೊಡ್ತಕ್ಕಂಥ ಕೆಲಸವನ್ನು ಆ ಥರದ ಸಂಕಟ ಮಾಡಿದ್ದು. ಡಾಕ್ಟರ್ ಯಶಸ್ವಿನಿ ಅವರು ಮಾತಾಡಬೇಕಾದ್ರೆ ಆತ್ಮಾಹುತಿ ಪುಸ್ತಕದ ಬಗ್ಗೆ ಹೇಳಿದ್ರು. ಮೈಸೂರಿನಲ್ಲಿ ನಡೆದಂಥ ಇದು ಬೆಳೆದ್ರು. ಈ ಆತ್ಮಾಹುತಿ ಪುಸ್ತಕ, ಇಲ್ಲಿರ್ತಕ್ಕಂಥ ಅನೇಕ ಕಾರ್ಯಕರ್ತರು, ಇಲ್ಲಿರ್ತಕ್ಕಂಥ ಅನೇಕ ಸಜ್ಜನ ಬಂಧುಗಳು ಈ ಪುಸ್ತಕವನ್ನು ಓದಿದ್ದಾರೆ ಅಂತ. ಈ ಪುಸ್ತಕವನ್ನು ಓದಿದ್ದಾರೆ. ನನ್ನಂಥ ಅನೇಕ ಕಾರ್ಯಕರ್ತರು ನಮ್ಮ ಬಾಲ್ಯದಲ್ಲಿ, ನಮ್ಮ ಶಾಲಾ ಜೀವನದಲ್ಲಿ ಆತ್ಮಾಹುತಿ ಥರದ ಪುಸ್ತಕವನ್ನು, ಅಜೇಯ ಥರದ ಪುಸ್ತಕವನ್ನು, ಅವತ್ತಿನ ಬುಗಿಲು ಥರದ ಪುಸ್ತಕವನ್ನು ಓದ್ತಾ, ಅದಮ್ಯ ಥರದ ಪುಸ್ತಕವನ್ನು ಓದ್ತಾ, ನಮಗೂ ದೇಶ ಅಂತ ಒಂದಿದೆ, ದೇಶಕ್ಕೋಸ್ಕರ ಇವರೆಲ್ಲ ಕೆಲಸ ಮಾಡಿದರು, ದೇಶಕ್ಕೋಸ್ಕರ ಇವರೆಲ್ಲ ಬಲಿದಾನ ಮಾಡಿದರು, ಆತ್ಮಾರ್ಪಣೆ ಮಾಡಿದರು, ಯಾಕೋ ಕೆಲವರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಇವ್ರ ಹೆಸರನ್ನು ಮರೆಮಾಚುವಂಥ ಕೆಲಸ ಮಾಡಿದ್ದಾರೆ ಅಂತ ಆ ಸಂದರ್ಭದಲ್ಲಿ ನಮಗೆ ಈ ಪುಸ್ತಕಗಳನ್ನ ಓದ್ತಾನೆ ಗೊತ್ತಿದ್ದಿತ್ತು ಅಂತ. ಈ ಪುಸ್ತಕಗಳನ್ನ ಓದ್ತಾನೆ ಗೊತ್ತಿತ್ತು. ಅತಾಕರ ಆಂದೋಲನವನ್ನು ಕಡಿಮೆ ಮಾಡಲಿಕ್ಕೆ ಅಂತ ಯಾರೂ ನಿಂತಿಲ್ಲ. ಕಾಂಗ್ರೆಸ್ ವಹಿಸಿರ್ತಕ್ಕಂಥ ಪಾತ್ರವನ್ನು ಕಡಿಮೆ ಮಾಡಲಿಕ್ಕೆ ಅಂತ ಯಾರೂ ನಿಂತಿಲ್ಲ ಅಂತಲೇ. ಆದರೆ ಅದರ ಕಾರಣಕ್ಕೆ ನಾವು ಓನ್ಲಿ ಅಂತಕ್ಕಂಥ ಶಬ್ದವನ್ನು ಉಪಯೋಗಿಸ್ಬಿಟ್ಟು ಓನ್ಲಿ ಕಾಂಗ್ರೆಸ್, ಓನ್ಲಿ ನಾನ್ ಕೋಆಪರೇಷನ್ ಮೂಮೆಂಟ್ ಅಂತ ಹೇಳಿದರೆ ಆಗೊಂದಷ್ಟು ವಿರೋಧ ಆರಂಭ ಆಗುತ್ತೆ, ಆಗೊಂದಷ್ಟು ಸತ್ಯವನ್ನು ಹೇಳಬೇಕಾಗತ್ತೆ. ಆ ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಸತ್ಯ ಹೇಳುವಂಥ ಸಾವರ್ಕರ್ ಪ್ರತಿಷ್ಠಾನದ ಜೊತೆಗೆ ಸದಾ ಕಾಲಕ್ಕೂ ಈ ವಿಷಯದಲ್ಲಿ ಅಸಹನೆಯನ್ನೇ ವ್ಯಕ್ತಪಡಿಸುವಂಥ ನಮ್ಮ ಮುಖ್ಯಮಂತ್ರಿಗಳ ರೀತಿಯ ಕೆಲವರ ವಿರೋಧ ಭಕ್ತಿ ಕೂಡ ಲಾಭ ಆಗುತ್ತೆ. ಯಾಕಂದರೆ ಆ ವಿರೋಧ ವ್ಯಕ್ತೀಕರಣಕ್ಕೆ ಇಷ್ಟು ದೊಡ್ಡವ್ರು ಯಾಕೆ ಸುಮ್ಮನೆ ಬೈತಾ ಇದ್ದಾರೆ ಅಂತ ಜನ ಪುಸ್ತಕ ಓದ್ತಾರೆ, ಸತ್ಯ ಅರ್ಥ ಮಾಡ್ಕೊಳ್ತಾರೆ. ಹಾಗೆ ಅದರಿಂದಲೂ ನಮಗೆ ಒಳ್ಳೆಯದೇ ಅನ್ಸಲಿ, ಅದರಿಂದ ನಮಗೆ ಬೇಸರ ಏನಿಲ್ಲ. ವಿರೋಧ ಭಕ್ತಿ ಹೆಚ್ಚೆಚ್ಚಿರಬೇಕು, ಆಗ ದೇಶಭಕ್ತಿ ಕೂಡ ಪ್ರಖರ ಆಗುತ್ತೆ. ವಿರೋಧ ಭಕ್ತಿ ಹೆಚ್ಚೆಚ್ಚಾದರೆ ದೇಶಭಕ್ತಿ ಕೂಡ ಪ್ರಖರ ಆಗುತ್ತೆ ಅಂತಕ್ಕಂಥದ್ದು ಸಮಾಜದಲ್ಲಿ ಒಂದು ವಾಸ್ತವವಾಗಿರ್ತಕ್ಕಂಥ ಸತ್ಯ ಅನ್ಸಲಿ. ಎಂಥ ಸಾವರ್ಕರ್ ಬಗ್ಗೆ ಇವರು ಅಪಪ್ರಚಾರ ಮಾಡಿದ್ರು, ಎಂಥ ಸಾವರ್ಕರ್ ಅವ್ರನ್ನ ಕಡೆಗೊಳಿಸೋಕ್ಕೆ ಅಂತ ಇವರು ಪ್ರಯತ್ನ ಮಾಡಿದ್ರು, ಎಂಥ ಸಾವರ್ಕರ್ ಅವ್ರನ್ನ ಇತಿಹಾಸದ ಪುಟಗಳಲ್ಲಿ ಯಾರಿಗೂ ತಿಳಿದೇ ಇರತಕ್ಕಂಥ ರೀತಿಯಲ್ಲಿ ಮುಚ್ಚಾಕಕ್ಕೆ ಅಂತ ಪ್ರಯತ್ನ ಪಟ್ಟರು. ನಾನು ಕೇವಲ ಆತ್ಮಾಹುತಿಯಲ್ಲಿ ನೀವೆಲ್ಲರೂ ಓದಿರ್ತಕ್ಕಂಥ ವಿಷಯವನ್ನು ಸುಮ್ಮನೆ ಒಂದ್ಸಲಿ ಓದ್ತೀನಿ ನಾನು. ಹೂ ಈಸ್ ಸಾವರ್ಕರ್? ಅಕಸ್ಮಾತ್ ಇಲ್ಲಿರ್ತಕ್ಕಂಥ ಕೆಲವು ವಿದ್ಯಾರ್ಥಿಗಳಿಗೆ, ಕೆಲವು ವಿದ್ಯಾರ್ಥಿನಿಯರಿಗೆ ಅಕಸ್ಮಾತ್ ಸಾವರ್ಕರ್ ಬಗ್ಗೆ ಗೊತ್ತಿಲ್ಲದಿದ್ರೆ ನಾನು ಅಂದ್ಕೊಳ್ಳಲ್ಲ ಒಂದ್ಸಲಿ. ಇವತ್ತು ಸಾವರ್ಕರ್ ಪ್ರತಿಷ್ಠಾನ, ರಾಷ್ಟ್ರೋತ್ಥಾನ ಸಾಹಿತ್ಯ ಮತ್ತು ನಮ್ಮ ಪ್ರಧಾನಮಂತ್ರಿಗಳಿಂದ ಹಿಡಿದು ಅನೇಕರು ಅವ್ರ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ದಿನಗಳಲ್ಲಿ ಸಾವರ್ಕರ್ ಬಗ್ಗೆ ಗೊತ್ತಿಲ್ಲ ಅಂತ ನಾನು ಅಂದ್ಕೊಳ್ಳೋದಿಲ್ಲ ಒಂದ್ಸಲಿ. ಆದರೆ ಅಕಸ್ಮಾತ್ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೂ ಹೊಸಬ್ರು ಬರಬೇಕು ಅಂತಲೇ ಅಂಥವ್ರಿಗೋಸ್ಕರ ನಾನು ಆತ್ಮಾಹುತಿಯ ಕಡೆ ಪುಟದಲ್ಲಿರ್ತಕ್ಕಂಥ ಒಂದಷ್ಟು ವಾಕ್ಯಗಳನ್ನ, ಯಾವುದನ್ನು ನನ್ನಂಥ ಅನೇಕ ಕಾರ್ಯಕರ್ತರು ಬಾಯ್ಪಾಠ ಹೊಡೆದು ಜೀವನದಲ್ಲಿ ಸ್ಮರಣೆ ಮಾಡ್ತೀವೋ ಅದನ್ನು ಇನ್ನೊಂದ್ಸಲಿ ಓದ್ತೀನಿ. ಯಾವುದನ್ನು ನಾನು ಅನೇಕ ಬಾರಿ ಬಾಯ್ಪಾಠ ಮಾಡಿ ಸ್ಮರಣೆ ಮಾಡಿದ್ದೀನೋ ಅದನ್ನು ಇನ್ನೊಂದ್ಸಲಿ ಓದ್ತೀನಿ. ಎಂಥ ಸಾವರ್ಕರ್ ಅವ್ರನ್ನ ಇವರು ಕಡೆಗಣಿಸ್ಲಿಕ್ಕೆ ಪ್ರಯತ್ನ ಪಟ್ಟರು, ಎಂಥ ಸಾವರ್ಕರ್ ಅವ್ರ ಬಗ್ಗೆ ಇವರು ಅಪಪ್ರಚಾರ ಮಾಡಿದ್ರು ಅನ್ನೋದು ನೋಡಿ ಆ ಸಂಕಟ ಆಕ್ರೋಶವಾಗಿ ಬದಲಾಗುತ್ತೆ. ಆ ಸಂಕಟ ಸಾತ್ವಿಕ ಆಕ್ರೋಶವಾಗಿ ಬದಲಾಗುತ್ತೆ. ಸಾವರ್ಕರ್ ಬಗ್ಗೆ ಲೇಖಕರು ಹೇಳ್ತಾರೆ, ದೇಶಭಕ್ತಿಯ ಅಪರಾಧಕ್ಕಾಗಿ, ಕಳ್ಳತನದ ಅಪರಾಧ ಅಲ್ಲ, ಅನ್ಯಾಯದ ಅಪರಾಧ ಅಲ್ಲ, ದೇಶಭಕ್ತಿಯ ಅಪರಾಧಕ್ಕಾಗಿ ಭಾರತದ ಮಹಾವಿದ್ಯಾಲಯ ಕಾಲೇಜ್ ಒಂದರಿಂದ ಅದರ ಹಾಸ್ಟೆಲ್ನಿಂದ ಹೊರದೂಡಲ್ಪಟ್ಟ ಮೊಟ್ಟ ಮೊದಲ ವಿದ್ಯಾರ್ಥಿ. ಕಳ್ಳತನ ಮಾಡಿದ್ದಕ್ಕಲ್ಲ, ಫೇಲ್ ಆಗಿದ್ದಕ್ಕಲ್ಲ, ಕ್ಲಾಸ್ ಚಕ್ಕರ್ ಹೊಡೆದಿದ್ದಕ್ಕಲ್ಲ, ಬೆಳೆದೇ ಇರ್ತಕ್ಕಂಥ ಅನೈತಿಕ ಚಟುವಟಿಕೆ ಮಾಡಿದ್ದಕ್ಕಲ್ಲ, ದೇಶಭಕ್ತಿಯ ಅಪರಾಧಕ್ಕಾಗಿ ಹಾಸ್ಟೆಲ್ನಿಂದ ಹೊರ ಹಾಕಲ್ಪಟ್ಟ ಮೊಟ್ಟ ಮೊದಲ ವಿದ್ಯಾರ್ಥಿ. ಕಾಂಗ್ರೆಸ್ ಆರಂಭ ಮಾಡಲಿಕ್ಕಿಂತ 16 ವರ್ಷಗಳ ಕೆಳಗೆ ವಿದೇಶಿ ವಸ್ತುಗಳಿಗೆ ಬೆಂಕಿ ಇಟ್ಟು ಹೋಳಿಯಾಡದಂಥ ಮೊಟ್ಟ ಮೊದಲ ವಿದ್ಯಾರ್ಥಿ, ಸ್ವದೇಶಾಭಿಮಾನಿ. ಸ್ವರಾಜ್ಯ ಅನ್ನೋ ಶಬ್ದ ಅಪರಾಧ ಅಂತ ಬ್ರಿಟಿಷರು ಹೇಳ್ತಾ ಇದ್ದಂಥ ದಿನಗಳಲ್ಲಿ ಸಂಪೂರ್ಣ ಸ್ವಾತಂತ್ರ್ಯವೇ ಭಾರತದ ಧ್ಯೇಯ ಅಂತ ಸಾರದಂತಹ ಮೊದಲನೇ ಮುಂದಾಳು, ರಾಜಕೀಯ ಮುಂದಾಳು. ತನ್ನ ಬಿ ಎ ಪದವಿ ನನಗೆ ಬೇಡ, ಬ್ರಿಟಿಷರು ಕೊಟ್ಟಿರ್ತಕ್ಕಂಥ BA ಪದವಿ ನನಗೆ ಬೇಡ ಅಂತ ಆ BA ಪದವಿಯನ್ನು ಧಿಕ್ಕರಿಸಿರ್ತಕ್ಕಂಥ ಮೊದಲನೇ ಪದವೀಧರ,
ಫೇಲ್ ಆಗಿದ್ದಕ್ಕಲ್ಲ, ಪಾಸ್ ಆದಮೇಲೆ ನೀವು ಕೊಡೋ ಸರ್ಟಿಫಿಕೇಟ್ ನನಗೆ ಬೇಡ ಅಂತ ಹೇಳಿರ್ತಕ್ಕಂಥ ಮೊಟ್ಟ ಮೊದಲನೇ ಪದವೀಧರ. ಕ್ರಾಂತಿಕಾರಿ ಚಟುವಟಿಕೆಗಳನ್ನ ನಡೆಸಿದ್ರ ಕಾರಣಕ್ಕೆ ಅರ್ಹತೆ ಇದ್ದರೂ ಕೂಡ ಬ್ಯಾರಿಸ್ಟರ್ ಪದವಿಯ ಪರೀಕ್ಷೆಗೆ ಬ್ರಿಟಿಷರು ನಿಷೇಧಿಸಿದಂಥ ಮೊದಲನೇ ಅಭ್ಯರ್ಥಿ. ಪಾಸಾಗೋ ಎಲ್ಲ ಯೋಗ್ಯತೆ ಇತ್ತು, ಪಾಸ್ ಆಗ್ತಿದ್ರು, ಪಾಸ್ ಆದಮೇಲೆ ಅದನ್ನು ತಿರಸ್ಕರಿಸ್ತಿದ್ರು, ಬೇರೆ ಪ್ರಶ್ನೆ. ಆದರೆ ಇವರಿಗೆ ಪರೀಕ್ಷೆಗೆ ಕೊಡಲಿಕ್ಕೆ ಅನುಮತಿ ಕೊಡದೇ ಇದ್ದಂಥ ಮೊದಲನೇ ವಿದ್ಯಾರ್ಥಿ. ಹಿಂದೂಸ್ತಾನದ ಸ್ವಾತಂತ್ರ್ಯ ಬೇರೆ ರಾಷ್ಟ್ರಗಳಲ್ಲಿ ಪ್ರಖ್ಯಾತ ಆಗುವಾಗೆ ಹೋರಾಟ, ಅದು ಬ್ರಿಟನ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಇಟಾಲಿ ಇರ್ಬೋದು, ಈ ಥರದ ಅನೇಕ ಕಡೆಗಳಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಿಜವಾಗಿರ್ತಕ್ಕಂಥ ಇಮೇಜ್, ಪ್ರತಿಮೆ ಅದನ್ನು ಮಂಡಿಸಿರ್ತಕ್ಕಂಥ ಒಬ್ಬ ಮೊದಲನೇ ಭಾರತೀಯ ತರುಣ. ಅವರು ಏನು ಬರೀತಾರೆ 1857 ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮ ಪುಸ್ತಕ, ಅದು ಪ್ರಕಟಣೆ ಆಗೋದಕ್ಕಿಂತ ಮುಂಚೆ 2 ದೇಶಗಳಲ್ಲಿ ನಿಷೇಧ ಒಳಗಾಗ್ತದೆ. ಅನೇಕ ಪುಸ್ತಕಗಳು ಪಬ್ಲಿಷ್ ಆದಮೇಲೆ ಬ್ಯಾನ್ ಆಗ್ತವೆ. ಆದರೆ ಸಾವರ್ಕರ್ ಬರೆದಿರ್ತಕ್ಕಂಥ ಪುಸ್ತಕ ಅದು ಬ್ರಿಟಿಷರಿಗೆ ಇಷ್ಟೊಂದು ಅಪತ್ಯ ಆಗಿತ್ತು. ಅನಂತರ ಸಾವರ್ಕರ್ ಅವ್ರು ಹೇಳಿದಂಥ ಅನೇಕ ಸಂಗತಿಗಳು ಕಾಂಗ್ರೆಸ್ನವ್ರಿಗೆ ಅಪತ್ಯ ಆಯಿತು. ಆದರೆ ಸಾವರ್ಕರ್ ಬರೆದಂಥ ಪುಸ್ತಕ ಬ್ರಿಟಿಷರಿಗೆ ಇಷ್ಟೊಂದು ಅಪತ್ಯ ಆಗಿತ್ತು. 2 ದೇಶಗಳಲ್ಲಿ ನಿಷೇಧ ಆಗುತ್ತೆ, ಭಾರತದಲ್ಲಿ ನಿಷೇಧ ಆಗುತ್ತೆ, ಬ್ರಿಟನಲ್ಲಿ ನಿಷೇಧ ಆಗುತ್ತೆ. ಆಮೇಲೆ ಅದನ್ನು ಬೇರೆ ಬೇರೆ ದೇಶಗಳಿಂದ ಭಾರತಕ್ಕೆ ಹಡಗಿನಲ್ಲಿ ವಸ್ತುಗಳ ಪೆಟ್ಟಿಗೆಗಳಲ್ಲಿ ಆ ಪುಸ್ತಕವನ್ನಿಟ್ಟು ತರಬೇಕಾಗತ್ತೆ ಅಂತಲೇ. ಬ್ರಿಟಿಷರ ನ್ಯಾಯಾಲಯವನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತ ನ್ಯಾಯಾಲಯದಲ್ಲಿ ಪ್ರತಿಭಟನೆ ಮಾಡಿದಂಥ ಮೊದಲನೇ ರಾಜಕೀಯ ಆರೋಪಿ. ಜಗತ್ತಿನ ಇತಿಹಾಸದಲ್ಲಿ ಹೇಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ತನ್ನ ಕೇಸ್ ವಾದ ಮಾಡುವಂಥ ಪರಿಸ್ಥಿತಿ ತಂದಂಥ ಮೊದಲನೇ ಪೊಲಿಟಿಕಲ್ ಅರೆಸ್ಟಿ, ಮೊದಲನೇ ರಾಜಕೀಯ ಅಪರಾಧಿ. ಬೇರೆ ಅನೇಕ ಅಪರಾಧಗಳು ನಡೀತಿತ್ತು. 2 ಬಾರಿ ಕರಿನೀರು ಶಿಕ್ಷೆಗೆ, 1910ರಲ್ಲಿ 2 ಬಾರಿ ಕರಿನೀರು ಶಿಕ್ಷೆಗೆ, 30, 60 ವರ್ಷ, 60 ವರ್ಷಗಳ ಕರಿನೀರು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಮೊದಲನೇ ಭಾರತದ ಸ್ವಾತಂತ್ರ್ಯದ ಹೋರಾಟಗಾರ. ಜೈಲಿನಲ್ಲಿ ಇರಬೇಕಾದ್ರೆ ಅಂಡಮಾನ್ನ ಸೆಲ್ಯುಲಾರ್ ಜೈಲಿಗೆ ನಾವು ಯಾರಾದರೂ ಹೋದರೆ ಒಂದ್ಸಲಿ ದಯಮಾಡಿ ಅಲ್ಲಿ ಸಾವರ್ಕರ್ನ ಇಟ್ಟಿದ್ದಂತಹ ಆ ಬ್ಯಾರಕ್ಕನ್ನು, ಸೆಲ್ಲನ್ನು ನಾವು ನೋಡಬೇಕು ಒಂದ್ಸಲಿ. ಕರಳು ಕಿತ್ತು ಬರುತ್ತೆ ಒಂದ್ಸಲಿ. ಎಂಥ ಜಾಗದಲ್ಲಿ ಇಟ್ಟಿದ್ರು ಆ ಬ್ಯಾರಕ್ಕನ್ನು ಅಂತ ಕೇಳಿದ್ರೆ ಅದಕ್ಕೆ ಸೀದಾ ಕೆಳಗಡೆ ಆ ಜೈಲಿನಲ್ಲಿ ಗಲ್ಲಿಗಾಗ್ತಕ್ಕಂಥ ಆ ಜಾಗ. ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ತುಂಬ ಜನರನ್ನು ಗಲ್ಲಿಗಾಗ್ತಿದ್ರು. ಆ ಗಲ್ಲಿನ ಶಬ್ದಗಳು, ಆ ಖಡಕ್ ಅಂತಕ್ಕಂಥ ಆ ಹಲಗೆ ಶಬ್ದ ಮತ್ತು ಕಡೆ ಆಕ್ರಂದನ, ಪ್ರತಿಯೊಬ್ಬ ನೇಣುಗಂಬದ ಆರೋಪಿಯ ಆಕ್ರಂದನ ಕೂಡ ಸಾವರ್ಕರ್ಗೆ ಕೇಳಿಸ್ಬೇಕು ಅಂತ. ಅಂಥ ಸೆಲ್ನಲ್ಲಿ ಸಾವರ್ಕರ್ ಅವ್ರನ್ನ ಇಡ್ತಾರೆ ಒಂದ್ಸಲಿ. ಅಂಥ ಸಂದರ್ಭದಲ್ಲಿ ಸಾವರ್ಕರ್ ಏನು ಮಾಡ್ತಾರೆ, ಬರವಣಿಗೆಗೆ ಪೆನ್ ಸಿಗದೆ ಇರಬೇಕಾದ್ರೆ, ಪೇಪರ್ ಸಿಗದೆ ಇರಬೇಕಾದ್ರೆ, ತಾನು ಕದ್ಕೊಂಡು ಬಂದಿದ್ದಂಥ, ಅಲ್ಲೇ ಓಡಾಡ್ತಾ ಇರಬೇಕಂತ ಕದ್ಕೊಂಡು ಬಂದಿರತಕ್ಕಂಥ ಒಂದು ಮೊಳೆಯಿಂದ ಗೋಡೆಗಳ ಮೇಲೆ ಕಾವ್ಯವನ್ನು ಬರೆದು 10,000 ಸಾಲುಗಳಾಗಿರ್ತಕ್ಕಂಥ ಕಾವ್ಯ, ಕಮಲ ಅಂತಕ್ಕಂಥ 1,000 ಸಾಲಿನ ಕಾವ್ಯದಿಂದ ಹಿಡಿದು ಅನೇಕ ಕಾವ್ಯಗಳನ್ನ ಬರೀತಾರೆ. 10,000 ಸಾಲಿನ ಕಾವ್ಯವನ್ನು ಅದರ ಮೇಲೆ ಬರೆದು ಬಾಯ್ಪಾಠ ಮಾಡಿ ಅದಾದ ನಂತರ ಬೇರೆ ಬೇರೆ ರೀತಿಯಲ್ಲಿ ಜೈಲಿಂದ ಹೊರಕಳಿಸಿದಂಥ ಮೊದಲನೇ ರಾಜಕೀಯ ಅಪರಾಧಿ, ಮೊದಲನೇ ರಾಜಕೀಯ ಅರೆಸ್ಟಿ ಅಂತಲೇ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು. ಇದರಲ್ಲಿ 3-4 ಸಂಗತಿಗಳು ಕೇಳ್ತಾ ಇರಬೇಕಾದ್ರೆ ಆಗಿನ ಕಾಂಗ್ರೆಸ್ನವ್ರಿಗೆ ಸಾವರ್ಕರ್ ಅವ್ರನ್ನ ಕಂಡ್ರೆ ಯಾಕೆ ಹೆದರಿಕೆ ಅಂತ ನಿಮ್ಗೆ, ನಿಮ್ಮ ಹತ್ರ ಜಾಸ್ತಿ ದೇಶಭಕ್ತಿ ಇದೆಯಾ ಅವತ್ತಿನ ಕಾಂಗ್ರೆಸ್ಗೂ ಇವತ್ತಿನ ಕಾಂಗ್ರೆಸ್ಗೂ ಅಪತ್ಯ. ನಾನು ರಾಜಕೀಯ ಹೇಳ್ತಾ ಇಲ್ಲ ಅನ್ಸಲ್ಲ. ನೀವು ಪ್ರಖರ ದೇಶಭಕ್ತಿ ಇದೆಯಾ, ಪ್ರಖರ ರಾಷ್ಟ್ರವಾದಿಗಳ ನೀವು, ನಿಮಗೆ ಮಿಲ್ಟ್ರಿ ಬೇಕು ಅಂತ ಅನ್ಸುತ್ತಾ, ನಿಮಗೆ ಪಾಕಿಸ್ತಾನವನ್ನು ಆಕ್ರಮಣ ಮಾಡಿ ತಗೊಳ್ಬೇಕು ಅಂತ ಅನ್ಸುತ್ತಾ, ನಿಮಗೆ ಅಖಂಡ ಭಾರತ ಬೇಕು ಅಂತ ಅನ್ಸುತ್ತಾ, ನಿಮಗೆ ಭಾರತ ಮಾತೆ ಪೂಜ್ಯ ಅಂತ ಅನ್ಸುತ್ತಾ ಅಂತ ಹೇಳಿದ್ರೆ ಆಗಲೂ ಕಾಂಗ್ರೆಸ್ಸಿಗೆ ಅದು ಸಹಿಸಕ್ಕಾಗಲ್ಲ, ಈಗಲೂ ಕಾಂಗ್ರೆಸ್ಸಿಗೆ ಸಹಿಸಕ್ಕಾಗೋದಿಲ್ಲ ಅಂತಲೇ. ಅಂಥ ದಿನಗಳಲ್ಲಿ ಸಾವರ್ಕರ್ ಅವ್ರ ಬಗ್ಗೆ ನೆಗ್ಲೆಕ್ಟ್ ಯಾವಾಗ ಸಾಧ್ಯ ಇಲ್ಲ ಅಂತ ಅನ್ಸುತ್ತೋ ಆಗ ಕಾಂಗ್ರೆಸ್ ಕಂಡುಕೊಂಡಿದ್ದಂಥ ಬಹುದೊಡ್ಡವಾಗಿರ್ತಕ್ಕಂಥ ಮಾರ್ಗ ಅಂತ ಹೇಳಿದ್ರೆ ಅದು ಅಪಪ್ರಚಾರ. ಆದರೆ ಎಂಥ ಸಾವರ್ಕರ್ ಬಗ್ಗೆ ಅಪಪ್ರಚಾರ ಮಾಡ್ತಾರೆ? ಸಾವರ್ಕರ್ ಏನು ಮಾಡಲಿಲ್ಲ ಅನ್ನೋದನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ನೀವು. ಸಾವರ್ಕರ್ ಒಬ್ಬ ಸಾಹಿತಿ, ಸಾವರ್ಕರ್ ಒಬ್ಬ ಲೇಖಕ, ಸಾವರ್ಕರ್ ಒಬ್ಬ ಪತ್ರಕರ್ತ, ಸಾವರ್ಕರ್ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಭಾಷಣಕಾರ, ಸಾವರ್ಕರ್ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಸಂಘಟಕ. ಅವ್ರು ಆರಂಭ ಮಾಡಿರ್ತಕ್ಕಂಥ ಅಭಿನವ ಭಾರತ ಮಂಡಳಿಯಿಂದ ಹಿಡಿದು ಬ್ರಿಟನ್ನಲ್ಲಿ ಭಾರತಕ್ಕೆ ವಾಪಸ್ ಬಂದ ಮೇಲೆ ಅವ್ರು ಮಾಡಿರ್ತಕ್ಕಂಥ ಸಂಘಟಿಸಿರ್ತಕ್ಕಂಥ ಸಂಘಟನೆಗಳ ಸಂಖ್ಯೆ 100, 1-2 ಅಲ್ಲ 100. ಸಾವರ್ಕರ್ ಒಬ್ಬ ಸಮಾಜ ಸುಧಾರಕ. ರತ್ನಗಿರಿಯಲ್ಲಿ ಅವರು ಆರಂಭ ಮಾಡಿದ್ದಂಥ ಪತಿತ ಪಾವನ ಮಂದಿರ ಇರ್ಬೋದು, ಆ ಸಂದರ್ಭದಲ್ಲಿ ಸಮಾಜದಲ್ಲಿ ಕೆಲವರ ವಿರೋಧ ಇದ್ದಾಗಲೂ ಅವ್ರು ನಡೆಸಿದಂಥ ಸಾಮಾಜಿಕ ಸುಧಾರಣಾ ಆಂದೋಲನಗಳಿರ್ಬೋದು. ಅವತ್ತು ತನ್ನ ಸ್ವಂತ ಕುಟುಂಬದೊಳಗೆ, ತನ್ನ ಸ್ವಂತ ಮನೆಯ ಒಳಗಡೆ, ತನ್ನ ಆಸುಪಾಸಿನಲ್ಲಿ, ಇಡೀ ಮಹಾರಾಷ್ಟ್ರದಲ್ಲಿ ಮತ್ತು ಇಡೀ ದೇಶದಲ್ಲಿ ಸಾವರ್ಕರ್ ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕ. ಇದೆಲ್ಲದರ ಜೊತೆಗೆ ಸಾವರ್ಕರ್ ಒಬ್ಬ ಅಪ್ರತಿಮ ರಾಷ್ಟ್ರಭಕ್ತ ಕೂಡ.
ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿರ್ತಕ್ಕಂಥ ನೂರಾರು ಜನರಿಗೆ ಸಾವರ್ಕರ್ ಒಬ್ಬ ಮೆಂಟರ್, ಸಾವರ್ಕರ್ ಒಬ್ಬ ಆಧಾರ ಸ್ತಂಭ, ಸಾವರ್ಕರ್ ಒಬ್ಬ ಪಿತೃ ಸಮಾನವಾಗಿರ್ತಕ್ಕಂಥ ವ್ಯಕ್ತಿತ್ವ. ಸಾವರ್ಕರ್ ಸಹಾಯ ಬೇಕಿದ್ದಾಗ ಯಾವಾಗ ಬೇಕಾದರೂ ಸಂಪರ್ಕಿಸ್ಬೋದಾಗಿರ್ತಕ್ಕಂಥ ಆಪತ್ ಬಂದವ ಸಾವರ್ಕರ್ ಅಂತ. ಸಹಜವಾಗಿ ಹೊಟ್ಟೆಲಿ ಒಂಚೂರು ಅನವಶ್ಯಕವಾಗಿರ್ತಕ್ಕಂಥ ಹೊಟ್ಟೆ ಕಿಚ್ಚಿದ್ರೆ ಇಂಥವ್ರನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಹೊಟ್ಟೆ ಕಿಚ್ಚಾಗುತ್ತೆ. ಹಾಗಾಗಿ ಕೆಲವು ಮುಖಂಡರಿಗೆ ಹೊಟ್ಟೆ ಕಿಚ್ಚಾಯಿತು ಅಂತ ಅನ್ನಿಸ್ತು. ಹಾಗಾಗಿ ಸಾವರ್ಕರ್ ಅವ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರು, ಸಾವರ್ಕರ್ ಅವ್ರನ್ನ ಅವಗಣನೆ ಮಾಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ಏನು ಮಾಡಿದ್ರು ಸಾಧ್ಯ ಆಗಲಿಲ್ಲ. ಸಾವರ್ಕರ್ ಎಲ್ಲ ಸಂದರ್ಭಗಳಲ್ಲೂ ಅವರೊಬ್ಬ ಫಿನಿಕ್ಸ್ ಪಕ್ಷಿ ಥರ ಸುಟ್ಟು ಹಾಕಿದ್ರೆ ಆ ಬೂದಿಯಿಂದ ಮೇಲೆ ಎತ್ಕೊಂಡ್ಬರುತ್ತೆ ಫಿನಿಕ್ಸ್ ಅಂತಕ್ಕಂಥ ಪಕ್ಷಿ. ಅದರ ಬಗ್ಗೆ ಇರೋ ಕತೆ ಹಾಗೆ, ನೀವು ಸುಟ್ಟರೆ ಆ ಬೂದಿಯಿಂದ ಮರುಜನ್ಮ ತಳೆದು ಬರುತ್ತೆ ಫಿನಿಕ್ಸ್ ಪಕ್ಷಿ ಹಾಗೆ ಸಾವರ್ಕರ್ ಪ್ರತಿ ಅಪಪ್ರಚಾರದಿಂದ, ಪ್ರತಿ ಅವಗಣನೆಯಿಂದ ಒಬ್ಬ ಫಿನಿಕ್ಸ್ ಪಕ್ಷಿ ಥರ ಮೇಲೆ ಎದ್ದು ಬರ್ತಾರೆ. ಇವತ್ತು ನಿಮ್ಮಂಥ ಲಕ್ಷಾಂತರ ಕೋಟ್ಯಾಂತರ ಹೃದಯಗಳಲ್ಲಿ ಸಾವರ್ಕರ್ ಸದಾಕಾಲಕ್ಕೂ ಕೂಡ ಜೀವಂತವಾಗಿರ್ತಾರೆ. ಯಾಕಂದರೆ ಇವತ್ತು ನಾನು ಮತ್ತು ನೀವು ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಸುರಕ್ಷಿತವಾಗಿ ಇವತ್ತು ಕೂತಿದ್ದೀವಿ ಅಂತಾದರೆ, ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಸಮೃದ್ಧವಾಗಿ ನಾವು ಇದ್ದೀವಿ ಅಂತಾದರೆ, ಗಡಿ ಕಾಯ್ತಾ ಇರ್ತಕ್ಕಂಥ ಇವತ್ತಿನ ಸೈನಿಕರು ಎಷ್ಟು ಕಾರಣವೋ ಅದಕ್ಕೆ ಅಷ್ಟೇ ದೊಡ್ಡದಾಗಿರ್ತಕ್ಕಂಥ ಕಾರಣ. ಅವತ್ತು ಈ ದೇಶವನ್ನು ಆಮೂಲಾಗ್ರವಾಗಿ ಸ್ವತಂತ್ರಗೊಳಿಸಲಿಕ್ಕೆ ಅಂತ ಬಯಸಿದಂಥ ಸಾವರ್ಕರ್ ಅಂತವರ ಜೀವನ, ಅವರ ದೃಷ್ಟಿ, ಅವರ ವಿಚಾರ ಮತ್ತು ಅವರ ನಡವಳಿಕೆಗಳು ಅಂತಾರೆ. ಆ ಕಾರಣಕ್ಕೆ ಇವತ್ತು ಸ್ವಾತಂತ್ರ್ಯ, ಹಾಗಾಗಿ ಹೇಳ್ತಾರೆ, ಅನೇಕ ಹಿರಿಯರು ಹೇಳ್ತಾರೆ, ಎಟರ್ನಲ್ ವಿಜಿಲೆನ್ಸ್ ಈಸ್ ದ ಪ್ರೈಸ್ ಆಫ್ ಫ್ರೀಡಮ್ ಅಂತ ಹೇಳ್ತಾರೆ. ಫ್ರೀಡಮ್ ಅಂತಕ್ಕಂಥ, ಸ್ವಾತಂತ್ರ್ಯ ಅಂತಕ್ಕಂಥದ್ದು ಬ್ರಿಟಿಷರ ಥರದವರ ಆಕ್ರಮಣಕಾರಿಗಳ ಎದುರಿಗೆ ಸ್ವಾತಂತ್ರ್ಯ ನಾವೇನೋ ಪ್ರಾರ್ಥನೆ ಮಾಡಿದ್ರೆ, ಮಂತ್ರ ಪಠಣ ಮಾಡಿದ್ರೆ, ಭಜನೆ ಮಾಡ್ತಾಯಿದ್ರೆ ಬರುತ್ತೆ ಅಂತೇನಿಲ್ಲ, ಅದನ್ನೂ ಮಾಡಬೇಕು ಅನ್ಸಲಿ. ಆದರೆ ಇದು ಯಾವುದೂ ಅರ್ಥ ಆಗದೇ ಇರತಕ್ಕಂಥ ರಾಕ್ಷಸಿ ಪ್ರವೃತ್ತಿಯ ಪಶ್ಚಿಮದ ಜನಗಳವರು, ಇದ್ಯಾವುದೋ ಅರ್ಥ ಆಗದೇ ಇರತಕ್ಕಂಥ ರಾಕ್ಷಸಿ ಪ್ರವೃತ್ತಿಯ ಜನಗಳು ಇಲ್ಲಿಯ ಜನಜೀವನವನ್ನು ಹಾಳು ಮಾಡಿದ್ರು, ಇಲ್ಲಿಯ ಸಂಸ್ಕೃತಿಯನ್ನು ಹಾಳು ಮಾಡಿದ್ರು, ಇಲ್ಲಿಯ ನೈಸರ್ಗಿಕ ಸಂಪನ್ಮೂಲವನ್ನು ದೋಚ್ಕೊಂಡು ಹೋದರು ಅನ್ಸಲಿ. ಇಲ್ಲಿಯ ಸಾಮಾಜಿಕ ಜೀವನದ ಎಲ್ಲ ಚೌಕಟ್ಟುಗಳನ್ನ ಧ್ವಂಸಗೊಳಿಸಿದ್ರು ಅವರು. ಇಲ್ಲಿಯ ರಾಷ್ಟ್ರ ಜೀವನ ಹೀಗಿದ್ವಾ ನಾವು ಅಂತ ಡೌಟ್ ಬರುವಷ್ಟು ಪರಿವರ್ತನೆ ಮಾಡಿದ್ರು ಅಂತಲೇ. ನಮ್ಮನ್ನು ಮಿಲಿಟ್ರಿಯಿಂದ ಒಡೆದಾಳುವ ನೀತಿಯ ಮುಖಾಂತರ ನಮ್ಮನ್ನು ಸೈನಿಕೀಯವಾಗಿ ಆಕ್ರಮಣ ಮಾಡಿಕೊಂಡ್ರು, ನಮ್ಮೆಲ್ಲ ರಾಜವಂಶಗಳನ್ನ ಶರಣಾಗತ ಮಾಡಿಕೊಂಡ್ರು. ಅಂಥವ್ರ ಹತ್ರ ನಾವೇನೋ ಒಂದಷ್ಟು ಮಂತ್ರ ಪಠಣೆಯಿಂದ, ಒಂದಷ್ಟು ಭಾಷಣಗಳಿಂದ, ಒಂದಷ್ಟು ಮನವಿ ಪತ್ರಗಳಿಂದ, ಒಂದಷ್ಟು ಪರಿಷತ್ಗಳಿಂದ, ಒಂದಷ್ಟು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗಳಿಂದ ನಾವೇನಾದರೂ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಿ ಅಂತ ನಮ್ಮ ಪಠ್ಯ ಪುಸ್ತಕಗಳ ಕಾರಣಕ್ಕೆ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಯಾರಿಗಾದ್ರೂ ಅನಿಸಿದ್ರೆ ಅದಕ್ಕಿಂತ ಜಗತ್ತಿನ ಅತಿ ದೊಡ್ಡ ಸುಳ್ಳು ಇನ್ಯಾವುದೂ ಇರಲಿಕ್ಕಿಲ್ಲ, ಯಾವುದೂ ಸುಳ್ಳು ಇರಲಿಕ್ಕಿಲ್ಲ. ಸ್ವಾತಂತ್ರ್ಯದ ಬೇರೆ ಬೇರೆ ಘಟ್ಟಗಳಲ್ಲಿ 1857ರಿಂದ ಹಿಡಿದು ಎಷ್ಟೊಂದು ಜನರ ಹೆಸರು ಇಲ್ಲಿ ಕೂತ್ಕೊಂಡಿರೋರು ಕೇಳಲಿಕ್ಕೆ ಇಲ್ಲ. ಅಲ್ಲೂರಿ ಸೀತಾರಾಮರಾಜು, ಇಲ್ಲಿರೋ ಅನೇಕರು ಸ್ಮರಣೆ ಮಾಡಲಿಕ್ಕಿಲ್ಲ. ದೊಂಡಿಬಾ ಅನೇಕರು ಸ್ಮರಣೆ ಮಾಡಲಿಕ್ಕಿಲ್ಲ. ಸುರಪುರದ ವೆಂಕಟಪ್ಪ ನಾಯಕ, ಆತನೊಂದು ಜಾತಿಗೆ ಸೀಮಿತ ಮಾಡಿಬಿಡ್ತೀವಿ. ಕಿತ್ತೂರು ರಾಣಿ ಚೆನ್ನಮ್ಮ ಕೆಲವು ಕ್ಲಾಸ್ಗಳಲ್ಲಿ ಮಾತ್ರ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಹಾಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಿಂದ ಹಿಡಿದು ಈ ಥರದ ಅನೇಕ ಜನ ಯಾರ ದೇಶದ ಇಂಚು ಜಾಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು, ಅವರೆಲ್ಲರ ಕಾರಣಕ್ಕೆ ಇವತ್ತು ಭಾರತ ಸ್ವತಂತ್ರ. ಎಟರ್ನಲ್ ವಿಜಿಲೆನ್ಸ್ ಈಸ್ ದ ಪ್ರೈಸ್ ಆಫ್ ಫ್ರೀಡಮ್ ಅಂತ ಏನು ಹೇಳ್ತೀವಿ, ಸದಾ ಜಾಗರೂಕತೆಯೇ ನಾವು ಸ್ವಾತಂತ್ರ್ಯಕ್ಕೆ ತರಬೇಕಾದ ಬೆಲೆ ಅಂತ. ಇವತ್ತು ಅವ್ರ ಜೀವನಕ್ಕೆ ನಾವೇನಾದರೂ ಕೃತಜ್ಞತೆ ಅರ್ಪಿಸ್ಬೋದು ಅಂತಾದರೆ ಅದು ನಿರಂತರ ಜಾಗರೂಕತೆ. ನಮ್ಮೆಲ್ಲರಿಂದ ನಿರಂತರ ಜಾಗರೂಕತೆಯಿಂದಲೇ ನಾವು ಅವ್ರ ಜೀವನಕ್ಕೆ ನಾವೊಂದು ಶ್ರೇಷ್ಠವಾಗಿರ್ತಕ್ಕಂಥ, ಸೂಕ್ತವಾಗಿರ್ತಕ್ಕಂಥ ಶ್ರದ್ಧಾಂಜಲಿಯನ್ನು ಅರ್ಪಿಸ್ಬೋದು. ಸಾವರ್ಕರ್ ಯಾವುದೇ ವಿಷಯ ಮಾಡಿದ್ರು, ಅವರು ಕಾಲಗಣನೆ ಬಗ್ಗೆ ಯೋಚನೆ ಮಾಡಲಿ, ಅವ್ರ ಭಾಷೆ ಬಗ್ಗೆ ಯೋಚನೆ ಮಾಡಲಿ, ಅವ್ರ ಸಾಹಿತ್ಯದ ಬಗ್ಗೆ ಯೋಚನೆ ಮಾಡಲಿ, ಅವ್ರ ಸೈನಿಕೀಕರಣದ ಬಗ್ಗೆ ಯೋಚನೆ ಮಾಡಲಿ, ಅವರು ಮುಸ್ಲಿಂ ಲೀಗಿನ ಸಮಸ್ಯೆ ಬಗ್ಗೆ ಯೋಚನೆ ಮಾಡಲಿ, ಅವರು ಅಥವಾ ಸಮಾಜದಲ್ಲಿದ್ದಂಥ ಕೆಲವು ದ್ವೇಷಪೂರಿತವಾಗಿರ್ತಕ್ಕಂಥ ಭಾವನೆಗಳ ಬಗ್ಗೆ ಯೋಚನೆ ಮಾಡಲಿ. ಸಾವರ್ಕರ್ ಅಂದರೆ ರೆವಲ್ಯೂಷನರಿ. ಅವರು ಸುಲಭ ದಾರಿನ ಯಾವತ್ತೂ ಯೋಚನೆ ಮಾಡ್ತಾ ಇರಲಿಲ್ಲ. ಮೈ ಇಸ್ತ್ರಿ ಎಲ್ಲ ಹಾಳಾಗಬಾರ್ದು, ಬಟ್ಟೆಗಿಟ್ಟೆ ಎಲ್ಲ ಹಾಳಾಗಬಾರ್ದು, ಜೈಲಿಗೆ ಹೋದರೂ ಬೇಗ ಬಂದುಬಿಡಬೇಕು, ಜೈಲಿಗೆ ಹೋದರೂ ಆರಾಮವಾಗಿರಬೇಕು, ಸ್ವಾತಂತ್ರ್ಯದಲ್ಲಿ ನನ್ನ ಹೆಸರು ಮಾತ್ರ ಇರಬೇಕು ಅನ್ನೋಂಥ ಪೈಕಿ ಎಲ್ಲ ಅವರು ಹಿ ವಾಸ್ ಅ ರೆವಲ್ಯೂಷನರಿ. ಅವರೊಂದು ಸಾಹಿತ್ಯಕಾರರ ಸಮ್ಮೇಳನಕ್ಕೆ ಹೋಗ್ತಾರೆ. ಆ ಸಮ್ಮೇಳನದವ್ರು ಅವ್ರು ಹೇಳ್ತಾರೆ, ಇಷ್ಟೊಂದು ಇಂಗ್ಲೀಷ್ ಭಾಷೆ ಶಬ್ದ ಯಾಕೆ ಉಪಯೋಗಿಸ್ತೀರಿ? ಮೈಸೂರಿನ ಮಹಾಪೌರರು ಯಾರು ಬೇಕಾದರೂ ಆಗಲಿ, ಅವರನ್ನು ಅವ್ರು ಮಹಾಪೌರ ಅಂತ ಕರ್ಕೊಳ್ಬೇಕು ಅಂತಿದ್ರೆ ನೆನ್ಪಿಟ್ಕೊಳ್ಬೇಕು, ಆ ಶಬ್ದ ಕೊಟ್ಟಿದ್ದು ಸಾವರ್ಕರ್. ಇಂಗ್ಲೀಷಿನ ಅನೇಕ ಶಬ್ದಗಳಿಗೆ ಸಮಾನಾಂತರವಾಗಿರ್ತಕ್ಕಂಥ ಭಾರತೀಯ ಭಾಷೆಗಳ ಶಬ್ದಗಳು ಇಲ್ಲದೇ ಇರಬೇಕಾದ್ರೆ ಆ ಎಲ್ಲ ಶಬ್ದಗಳಿಗೆ ಹಿಂದಿಯ, ಮರಾಠಿಯ ಶಬ್ದಗಳನ್ನ ಕೊಟ್ಟಿರ್ತಕ್ಕಂಥ ಒಬ್ಬ ಶ್ರೇಷ್ಠನಾಗಿರ್ತಕ್ಕಂಥ ಭಾಷಾವಿದ ಅವರು. ವಿಶೇಷಾಂಕ ಶಬ್ದವನ್ನು ತೊಗೊಂಡ್ಬರ್ತಾರೆ, ಮಹಾಪೌರ ಅಂತಕ್ಕಂಥ ಶಬ್ದವನ್ನು ತೊಗೊಂಡು ಬರ್ತಾರೆ. ಹೀಗೆ ಅನೇಕ ಹೊಸ ಶಬ್ದಗಳನ್ನ ಅವ್ರು ತೊಗೊಂಡು ಬರುವಂಥ ಪ್ರಯತ್ನ ಮಾಡ್ತಾರೆ. ಭಾರತೀಕರಣಗೊಳಿಸಬೇಕು ಶಬ್ದಗಳನ್ನ. ಹೊಸ ಇಂಗ್ಲೀಷ್ ಶಬ್ದಗಳಿಗೂ ಭಾರತೀಯ ಭಾಷೆಗಳ ಶಬ್ದ ಬರಬೇಕು. ಇವತ್ತು ರೆವಲ್ಯೂಷನರಿ. ಸುಮ್ಮನೆ ಅಕ್ಸೆಪ್ಟ್ ಮಾಡಿಕೊಂಡು ಯಾಕಪ್ಪ ನಮಗೆ
ಏನಿದೆಯೋ ಅದನ್ನು ನಡೆಸ್ಕೊಂಡು ಹೋಗೋಣ ಅಂತಕ್ಕಂಥ ಯಾವುದೇ ಸಂಗತಿಗಳು ಸಾವರ್ಕರ್ ಮಾಡ್ತಾನೆ ಇರಲಿಲ್ಲ. 1938ನೇ ಇಸ್ವಿಯ ಮರಾಠಿ ಸಾಹಿತ್ಯ ಸಮ್ಮೇಳನಕ್ಕೆ ಅವ್ರನ್ನ ಅಧ್ಯಕ್ಷರಾಗಿ ಕರೀತಾರೆ. ಸಾವರ್ಕರ್ ಒಬ್ಬ ಶ್ರೇಷ್ಠ ಸಾಹಿತಿ. ಅವರೊಬ್ಬ ಶ್ರೇಷ್ಠ ಸಾಹಿತಿ ಅಂತ ಸಾವರ್ಕರ್ ಅವ್ರನ್ನ ಮರಾಠಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನಕ್ಕೆ ಕರೀತಾರೆ. ಮುಂಬೈನಲ್ಲಿ ಆ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. 3 ದಿನದ ಸಾಹಿತ್ಯ ಸಮ್ಮೇಳನ. ಹತ್ರ 3000 ಜನ ಪ್ರತಿನಿಧಿಗಳಿರ್ತಾರೆ. ಸಾವರ್ಕರ್ ಅವ್ರ ಕವನಗಳು, ನಾನು ಒಂದೆರಡು ಶ್ಲೋಕಗಳನ್ನ ಅಂತಿಮವಾಗಿ ನಿಮ್ಗೆ ಹೇಳ್ತೀನಿ ಒಂದ್ಸಲಿ. ಸಾವರ್ಕರ್ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ ಆ ಶ್ಲೋಕ ಅರ್ಥ ಮಾಡಿಕೊಂಡ್ರೆ ಸಾಕು, ನಮಗೆ ಸಾವರ್ಕರ್ ಏನು ಅಂತ ಗೊತ್ತಾಗಕ್ಕೆ ಶುರು ಆಗುತ್ತೆ. ಮದನ್ ಲಾಲ್ ಧಿಂಗ್ರಾ ಅಂತಕ್ಕಂಥ ವ್ಯಕ್ತಿಯ ಚಿತ್ರ ನಿಮ್ಮ ಕಣ್ಮುಂದೆ ಎಂದೂ ಕೂಡ ಬರಲಿಕ್ಕಿಲ್ಲ. ತುಂಬ ಸಲ ನೀವು ಗಾಢವಾಗಿ ಆ ಫೋಟೋ ನೋಡಲಿಲ್ಲ ಅಂದರೆ ಬಹುಶಃ ಎಕ್ಸಿಬಿಷನಲ್ಲಿ ಫೋಟೋ ಕೂಡ ಇಲ್ಲ. ಆದರೆ ಆ ವಾಕ್ಯ ಇದೆಯಲ್ಲ, ಅದರ ಪ್ರಖರತೆ, ಅಮ್ಮ ನಿನ್ನಂಥ ದೊಡ್ಡ ತಾಯಿಗೆ ನನ್ನಂಥ ದೊಡ್ಡ ಮಗ ತನ್ನ ರಕ್ತವನ್ನಲ್ಲದೆ ಇನ್ನೇನಮ್ಮ ಕೊಡ್ಬೋದು ಅಂತಕ್ಕಂಥ ವಾಕ್ಯದ ಪ್ರಖರತೆ ಅರ್ಥ ಆದರೆ ನಮಗೆ ಧಿಂಗ್ರಾ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಕಾರ್ಗಿಲ್ನ ಯುದ್ಧದಲ್ಲಿ ವಿಕ್ರಮ್ ಬಾತ್ರ ತೀರ್ಕೊಳ್ಳೋಕ್ಕಿಂತ ಕೆಲವು ಕ್ಷಣಗಳಿಗಿಂತ ಮುಂಚೆ ಏ ದಿಲ್ ಮಾಂಗೆ ಮೋರ್ ಅಂತ ಹೇಳಿದಾಗ, ಈ ಹೃದಯ ಇನ್ನೂ ಹೆಚ್ಚು ಬಯಸ್ತಾ ಇದೆ ಅಂತ ಹೇಳಿದಾಗ, ಈ ದೇಶದ ಸೈನಿಕರು ಅಂದರೆ ಏನು ಅಂತ ಗೊತ್ತಾಗುತ್ತೆ. ಈ ದೇಶದ ಸೈನಿಕರು ಅಂದರೆ ಏನು ಅಂತ ಗೊತ್ತಾಗುತ್ತೆ. ಕಾರ್ಗಿಲ್ನ ಯುದ್ಧದ ಸಂದರ್ಭದಲ್ಲಿ ಎದೆಗೆ ಗುಂಡು ಬಿದ್ದಿರತಕ್ಕಂಥ ವ್ಯಕ್ತಿ ಶ್ರೀನಗರದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ ಟ್ರೀಟ್ಮೆಂಟ್ಗೆ. ಅಲ್ಲಿಗೆ ಅಟಲ್ಜಿ ಅವರು ಹೋದಾಗ ಆ ಅಂಗದ್ ಸಿಂಗ್ ಅಂತಕ್ಕಂಥ ಒಬ್ಬ ಸೈನಿಕ ಅಟಲ್ಜಿ ಅವ್ರಿಗೆ ಹೇಳ್ತಾನೆ, ಅಟಲ್ಜಿ ನೀವು ಬಂದ್ರಿ ಭಾಳ ಖುಷಿ ಆಯಿತು ನನಗೆ, ಆದರೆ ನೀವು ಇಲ್ಲಿಂದ ಹೋಗಬೇಕಾದ್ರೆ ಒಂದು ವಾಕ್ಯ ತಗೊಂಡೋಗಿ ನೀವು ದಿಲ್ಲಿಲಿ ಹೋಗಿ ಇಡೀ ದೇಶದ ಎದುರಿಗೆ ಹೇಳಬೇಕು, ಭಾರತದ ಯಾವುದೇ ಸೈನಿಕನ ಬೆನ್ನಿನಲ್ಲಿ ಪಾಕಿಸ್ತಾನದ ಗುಂಡುಗಳಿಲ್ಲ. ಅಕಸ್ಮಾತ್ ಭಾರತದ ಸೈನಿಕನ ದೇಹದಲ್ಲಿ ಗುಂಡಿದ್ರೆ ಅದು ಕೇವಲ ಎದೆಗಳಲ್ಲಿದೆ ಅಂತ ನೀವು ಹೇಳಬೇಕು ಅಂತ ಹೇಳ್ತಾರೆ. ಎದೆ ಗುಂಡು ಬಿದ್ದಿದೆ, ಇನ್ನು 1-1.5 ಸೆಂಟಿಮೀಟ್ರ್ ಎಡಕ್ಕೆ ಬಿದ್ದಿದ್ದರೆ ಹೃದಯಕ್ಕೆ ನಾಟ್ತಿತ್ತು, ಸಾಯ್ತಿದ್ದ. ಅದು ಸ್ವಲ್ಪ ಬಲಕ್ಕೆ ಬಿದ್ದಿದ್ದರಿಂದ ಬದುಕಿದ್ದಾನೆ. ಅಟಲ್ಜಿ ಶ್ರೀನಗರದ ಆಸ್ಪತ್ರೆಗೆ ನೋಡೋಕ್ಕೆ ಹೋಗಿದ್ದಾರೆ. ಅಂಗದ್ ಸಿಂಗ್ ಹೇಳ್ತಾನೆ, ಅಟಲ್ಜಿ ಡೆಲ್ಲಿಗೆ ಹೋಗಿ ಇಡೀ ದೇಶಕ್ಕೆ ಹೇಳಿ, ನೀವು ಭಾರತದ ಯಾವುದೇ ಸೈನಿಕನ ಬೆನ್ನಿನಲ್ಲಿ ಗುಂಡು ಕಾಣಿಸ್ತಿಲ್ಲ. ಯಾಕಂದರೆ ಅವ್ರು ಯಾರೂ ಕೂಡ ಪಾಕಿಸ್ತಾನದ ಸೈನಿಕರಿಗೆ ಬೆನ್ನು ಹಾಕಿ ಓಡಿ ಬರಲಿಲ್ಲ. ಅವ್ರು ತಮ್ಮ ಎದೆಯನ್ನು ಒಡ್ಡಿ ಒಂದೊಂದೇ ಹೆಜ್ಜೆಯನ್ನು ಹೋಗ್ತಾ 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 ಕಾರ್ಗಿಲ್ನ ಅನೇಕ ಶಿಖರಗಳನ್ನ ವಶಪಡಿಸ್ಕೊಂಡ್ರು. ಇದನ್ನು ಅಂಗದ್ ಸಿಂಗ್ ಹೇಳ್ತಾ ಇರಬೇಕಾದ್ರೆ ಆ ಅಂಗದ್ ಸಿಂಗ್ನ ವಾಕ್ಯ ಹೇಳಿದ್ರೆ ಇಡೀ ಭಾರತದ ಸೈನಿಕರ ನೇಚರ್ ಏನು, ಪ್ರೊಫೈಲ್ ಏನು, ಅವ್ರ ಸ್ವಭಾವ ಏನು ಅಂತ ನಮಗೆ ಗೊತ್ತಾಗುತ್ತೆ ಅಂತ. ಹಾಗೆ ಸಾವರ್ಕರ್ 1938ರ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾರೆ. ನಾನು ಸುಮ್ಮನೆ 4-6 ವಾಕ್ಯಗಳನ್ನ ಓದ್ತೀನಿ ಒಂದ್ಸಲಿ. ಹೆಂಗೆ ಅರಗಿಸ್ಕೊತಾರೆ ಕಾಂಗ್ರೆಸ್ನವರು ಅಂತ ನೀವೇ ಯೋಚನೆ ಮಾಡಿ ಒಂದ್ಸಲ. ನನಗೆ ಕೆಲವು ಸಲ ಕಾಂಗ್ರೆಸ್ನವ್ರ ಬಗ್ಗೆ, ಅವತ್ತಿನ ಕಾಂಗ್ರೆಸ್ನವ್ರ ಬಗ್ಗೆನೂ ಇವತ್ತಿನ ಕಾಂಗ್ರೆಸ್ನವ್ರ ಬಗ್ಗೆನೂ ರಾಜಕೀಯ ಕಾರಣಗಳಿಗೋಸ್ಕರ ಅಲ್ಲ, ಅವ್ರ ವೈಚಾರಿಕ ನಿಲುವುಗಳಿಗೋಸ್ಕರ ಅನೇಕ ಬಾರಿ ನನಗೆ ಅವ್ರ ಬಗ್ಗೆ ಸಿಂಪತಿ ಬರುತ್ತೆ. ಯಾಕಂದರೆ ಈ ಥರದ ವಾಕ್ಯಗಳನ್ನ ಅವ್ರು ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ಸಲಿ. ಆ ಅರಗಿಸ್ಕೊಳ್ಳೋಕೆ ಒಂದು ಸಾಮರ್ಥ್ಯ, ಡೈಜೆಷನ್ಗೆ ಒಂದು ಸಾಮರ್ಥ್ಯ ಬೇಕು. ಆ ಸಾಮರ್ಥ್ಯವೇ ಅವ್ರ ಹತ್ರ ಇರೋಕ್ಕೆ ಸಾಧ್ಯ ಇಲ್ಲ. ಸಾವರ್ಕರ್ ಹೇಳ್ತಾರೆ, ಮೊದಲನೇ ವಿಶ್ವ ಮಹಾಯುದ್ಧ ಮತ್ತು 2ನೇ ವಿಶ್ವದ ಮಹಾಯುದ್ಧದಲ್ಲಿ ಆಸ್ಟ್ರಿಯಾ ಮತ್ತು ಚೀನಾ ದೇ ಸಫರ್ಡ್ ನಾಟ್ ಬಿಕಾಸ್ ದೇ ಲ್ಯಾಕ್ಡ್ ಗುಡ್ ಲಿಟ್ರೇಚರ್. ಅವ್ರ ಹತ್ರ ಒಳ್ಳೆ ಸಾಹಿತ್ಯ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಸೋಲಿಲ್ಲ, ಬಟ್ ಬಿಕಾಸ್ ದೇ ಲ್ಯಾಕ್ಡ್ ಮಿಲಿಟರಿ ಪವರ್. ಅವ್ರ ಹತ್ರ ಒಳ್ಳೆ ಸಾಹಿತಿಗಳಿದ್ದರು, ಆದರೆ ಸೋತ್ರೆ ಯಾಕೆ ಅಂತ ಕೇಳಿದ್ರೆ ಸಾಹಿತ್ಯದ ಜೊತೆಗೆ ಮಿಲ್ಟ್ರಿ ಇರಬೇಕಾಗಿತ್ತಲ್ಲ, ಆ ಮಿಲ್ಟ್ರಿ ಅವ್ರ ಹತ್ರ ಇರಲಿಲ್ಲ, ಅದಕ್ಕೆ ಸೋಲುತ್ತಾರೆ. ಆಸ್ಟ್ರಿಯನ್ ಪ್ರೆಸಿಡೆಂಟ್ ಹೇಳ್ತಾನೆ, ಸೋಲಿನ ನಂತರ ಅಲ್ಲಿನ ಅಧ್ಯಕ್ಷ ಹೇಳ್ತಾನೆ, ವಿ ಈಲ್ಡೆಡ್ ಅಂಡರ್ ಜರ್ಮನ್ ಬಯೋನೆಟ್ಸ್ ನಾಟ್ ಅಂಡರ್ ಜರ್ಮನ್ ಸಾನೆಟ್ಸ್ ಅನ್. ಹೇಗೆ ನಮ್ಮ ಹತ್ರ ತ್ರಿಪದಿ, ಚತುಷ್ಪದಿ ಇವೆಲ್ಲ ಇದ್ದಾವೆ, ಶ್ಲೋಕಗಳು, ಷಟ್ಪದಿ ಈ ಥರದ್ದೆಲ್ಲವೂ ಇದ್ದಾವೆ, ಷಟಕಗಳು ಈ ಥರದ್ದೆಲ್ಲ ಇದ್ದಾವೆ, ಹಾಗೆ ಇಂಗ್ಲೀಷ್ ಸಾಹಿತ್ಯದಲ್ಲಿ ಸಾನೆಟ್ಸ್ ಅಂತಕ್ಕಂಥ ಒಂದು ಕವನ ಇದೆ, ಒಂದು ಕವನದ ಪ್ರಕಾರ ಇದೆ, ಎ ಟೈಪ್ ಆಫ್ ಪೊಯೆಟ್ರಿ ಇದೆ. ಆಸ್ಟ್ರಿಯನ್ ಪ್ರೆಸಿಡೆಂಟ್ ಹೇಳ್ತಾನೆ, ನಾವು ಸೋತಿದ್ದು ಜರ್ಮನ್ ಸಾನೆಟ್ಗಳ ಎದುರಿಗಲ್ಲ, ನಾವು ಸೋತಿದ್ದು ಜರ್ಮನ್ ಬಯೋನೆಟ್ಗಳ ಎದುರಿಗೆ ಅಂತ ಹೇಳ್ತಾನೆ ಅಂತಾನೆ. ನರಂದ, ತಕ್ಷಶಿಲಾ ಇದನ್ನು ನೆನಪು ಮಾಡ್ಕೊಳ್ಳಿ. ಸಾವರ್ಕರ್ ಹೇಳ್ತಾರೆ ಮರಾಠಿ ಸಾಹಿತ್ಯ ಸಮ್ಮೇಳನದಿಂದ, ಅವರು ಉಳಿದೆಲ್ಲ ಸಾಹಿತ್ಯದ ಬಗೆಗಿನ ಭಾಷಣಗಳು ಆನಂತರ ಮುಚ್ಚೋಗ್ಬಿಡುತ್ತೆ. ಯಾಕಂದರೆ ಇಷ್ಟು ಪ್ರಖರವಾಗಿ ಅವರು ಸಮಾರೋಪದ ಸಂದರ್ಭದಲ್ಲಿ ಮಾತಾಡ್ತಾರೆ. ನಳಂದ ಮತ್ತು ತಕ್ಷಶಿಲಾದಲ್ಲಿ ವಿದ್ವಾಂಸರು ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೆಂಕಿಗೆ ಒಳಗಾಗಲಿಲ್ಲ, ಪುಸ್ತಕಗಳು ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೆಂಕಿಗೆ ಅದು ಒಟ್ಕೊಳ್ಳಿಲ್ಲ. ಯಾಕಂದರೆ ಅದನ್ನು ರಕ್ಷಣೆ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಕ್ಷಾತ್ರ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಲಂದ ಮತ್ತು ತಕ್ಷಶಿಲಾ ನಮ್ಮ ದೇಶದಲ್ಲಿ ಭಸ್ಮ ಆಯಿತು, ನಮ್ಮಗಳವ್ರ ಕಣ್ಣೆದುರಿಗೆ ಅದು ಅಗ್ನಿಗೆ, ಬೆಂಕಿಗೆ ಆಹುತಿ ಆಯಿತು ಅನ್ನೋದನ್ನು ಹೇಳ್ತಾರೆ ಅಂತಲೇ. ಈಗ ನಮ್ಗೆ ಇವತ್ತು ಹೇಳ್ತಾರೆ ಅವರು, ಏನೂ ಹೀಗಳಿಲ್ಲ, ಅವ್ರ ಸಾಹಿತ್ಯವನ್ನು ಏನೂ ಹೀಗಳಿಲ್ಲ. ಅವ್ರು ಹೇಳ್ತಾರೆ ಇವತ್ತು ನಾವು ಸ್ವತಃ ಸಾಹಿತಿ ಒಬ್ಬರು ಏನೂ ಬರೆಯೋಕ್ಕೆ ಬರದೇ ಇರೋ ಒಂದು ಸಾಹಿತಿಗಳ ಬಗ್ಗೆ ಬೈದರೆ, ಏನೋ ಬರೆಯೋಕ್ಕೆ ಬರದೇ ಇರೋನು, ಭಾಷಣ ಮಾಡೋಕ್ಕೆ ಬರದೇ ಇರೋನು ಸಾಹಿತಿಗಳ ಬಗ್ಗೆ ಬೈದರೆ ಏನೋ ಪೂರ್ವಾಗ್ರಹ ಪೀಡಿತ ಅಂತ ಹೇಳ್ಬೋದು. ಮರಾಠಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನ 1938ಕ್ಕೆ, ಅದೇನು ಎಲ್ರಿಗೂ ಸಿಕ್ಬಿಡಲ್ಲ.
ಆ ಸಾಹಿತ್ಯ ಸಮ್ಮೇಳನಕ್ಕೆ ಸ್ವಂತ ಯೋಗ್ಯತೆಯಿಂದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥವ್ರು ಹೇಳ್ತಾರೆ 1938ರಲ್ಲಿ, ಇವತ್ತು ವಿ ರಿಕ್ವೈರ್ ಮೆನ್ ಆಫ್ ಸ್ವೋರ್ಡ್ಸ್, ಯಾರು ಕತ್ತಿ ಹಿಡಿಬೋದೋ ಅವ್ರು ಬೇಕಾಗಿದ್ದಾರೆ. ಇವತ್ತು ನಮಗೆ ಮೆನ್ ಆಫ್ ಲೆಟರ್ಸ್ ಇಲ್ದಿದ್ರೂ ನಡೆಯುತ್ತೆ, ಮೆನ್ ಆಫ್ ಸ್ವೋರ್ಡ್ಸ್ ಬೇಕಾಗಿದೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಎಲ್ಲ ಲೇಖಕರಿಗೂ, ಅಬಂಡನ್ ಯುವರ್ ಪೆನ್ಸ್, ಅಬಂಡನ್ ಯುವರ್ ಪೆನ್ ಆ್ಯಂಡ್ ಹೋಲ್ಡ್ ಗನ್ಸ್ ಇನ್ ಯುವರ್ ಹ್ಯಾಂಡ್ ಅಂತ ಹೇಳ್ತಾರೆ. 1938ರ ಸಾಹಿತ್ಯ ಸಮ್ಮೇಳನದಲ್ಲಿ ಸಾವರ್ಕರ್ ಹೇಳಿರ್ತಕ್ಕಂಥ ಸಂಗತಿ. ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷರಾಗ್ತಾರೆ. ಹಿಂದೂ ಮಹಾಸಭಾದ ಅಧ್ಯಕ್ಷರಾದ ಮೇಲೆ ಒಟ್ಟು 8 ಬಿಂದುಗಳ ಒಂದು ಟರಾವನ್ನು ಮಂಡಿಸ್ತಾರೆ ಮೊದಲನೇ ಬಾರಿಗೆ. ಏನು ಹೇಳ್ತಾರೆ? ಟು ಸೆಕ್ಯೂರ್ ದ ಎಂಟ್ರಿ ಆಫ್ ಆಸ್ ಮೆನಿ ಹಿಂದೂ ರಿಕ್ರೂಟ್ಸ್ ಆಸ್ ಪಾಸಿಬಲ್ ಇನ್ ಟು ಆರ್ಮಿ, ನೇವಿ ಆ್ಯಂಡ್ ಏರ್ ಫೋರ್ಷನ್. ಬ್ರಿಟಿಷರು ಮಾರ್ಷಿಯಲ್, ನಾನ್ ಮಾರ್ಷಿಯಲ್ ಅಂತ 2 ವರ್ಗ ಮಾಡಿ, ನಾನ್ ಮಾರ್ಷಿಯಲ್ ಕ್ಲಾಸ್ನವ್ರು ಸೈನ್ಯ ಸೇರೋಕ್ಕೆ ಆಗೋದಿಲ್ಲ ಅಂತ ಅಪಮಾನಕರವಾಗಿರ್ತಕ್ಕಂಥ ನೀತಿ ಮಾಡಿರ್ತಾರೆ. ಅದರ ಜೊತೆಗೆ ಸಮಾಜದಲ್ಲಿ ಅಸಹಕಾರ ಆಂದೋಲನದಿಂದ, ಸತ್ಯಾಗ್ರಹದಿಂದಲೇ ಸ್ವಾತಂತ್ರ್ಯ ಸಿಕ್ಬಿಡುತ್ತೆ ಅಂತಕ್ಕಂಥ ಭ್ರಮೆಯನ್ನು ಹಬ್ಬಿಸಿರ್ತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂಥ ನೇತೃತ್ವದ ವರ್ಗ ಅದು ಬೇಕು. ಸಾಮಾನ್ಯ ಜನ ಚರಕದಲ್ಲಿ ನೂಲು ತೆಗಿಬೇಕು, ಸಾಮಾನ್ಯ ಜನ ಸತ್ಯಾಗ್ರಹನೂ ಮಾಡಬೇಕು, ಸಾಮಾನ್ಯ ಜನ ಸಮುದ್ರದ ನೀರಿನಲ್ಲಿ ಉಪ್ಪು ತೆಗಿಬೇಕು. ಆದರೆ ಇನ್ನಷ್ಟು ಹೆಚ್ಚು ಆತ್ಮಬಲ ಇರ್ತಕ್ಕಂಥವ್ರು ಅವರೊಂದು ಸ್ವಲ್ಪ ಶಸ್ತ್ರನೂ ಹಿಡಿಬೇಕು, ಮತ್ತಷ್ಟು ಆತ್ಮಬಲ ಇರ್ತಕ್ಕಂಥವ್ರು ಸೈನ್ಯಕ್ಕೂ ಸೇರಬೇಕು ಅನ್ಸಲಿ. ಸಾವರ್ಕರ್ ಸ್ಪಷ್ಟವಾಗಿ ಹೇಳ್ತಾರೆ, ಕೋಟ್ಯಾಂತರ ಜನ ಸತ್ಯಾಗ್ರಹನೂ ಮಾಡಬೇಕು, ಅದ್ರ ಜೊತೆಗೆ ಸಾವಿರಾರು ಜನ ಸೈನ್ಯಕ್ಕೂ ಸೇರಬೇಕು. ಹಾಗಾಗಿ ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿ ಮೊದಲನೇ ಟರಾವ್ ಮಂಡಿಸ್ತಾರೆ, ಟು ಸೆಕ್ಯೂರ್ ಎಂಟ್ರಿ ಆಫ್ ಆಸ್ ಮೆನಿ ಹಿಂದೂ ರಿಕ್ರೂಟ್ಸ್. ಯಾಕೆ? ಡಾಕ್ಟರ್ ಅಂಬೇಡ್ಕರ್ ಸ್ವತಃ ಒಂದು ಲೇಖನದಲ್ಲಿ ಬರೀತಾರೆ. 1940ರ ಸುಮಾರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಪಾರ್ಟಿಷನ್ ಆ್ಯಂಡ್ ಇದು ಪಾಕಿಸ್ತಾನ್ ಆ್ಯಂಡ್ ಪಾರ್ಟಿಷನ್ ಆಫ್ ಇಂಡಿಯಾದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ವಾಕ್ಯ ಓದ್ತೀನಿ ನಾನು. ಯಾಕಂದರೆ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಕೆಲವು ಶಬ್ದಗಳನ್ನ, ವಾಕ್ಯಗಳನ್ನ ಹೇಳೋದು ಅನೇಕರಿಗೆ ಅನೇಕ ಥರದ ಫ್ಯಾಕ್ಷನ್. ಆದರೆ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶ ಕಂಡಿರ್ತಕ್ಕಂಥ ಅತ್ಯಂತ ದೊಡ್ಡ ನ್ಯಾಷನಲಿಸ್ಟ್ಗಳಲ್ಲಿ ಅವರು ಕೂಡ ಒಬ್ಬರು, ಅತ್ಯಂತ ದೊಡ್ಡ ನ್ಯಾಷನಲಿಸ್ಟ್ಗಳಲ್ಲಿ ಅವರು ಒಬ್ಬರು. ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಹೇಳ್ತಾರೆ, ಇಂಡಿಯನ್ ಆರ್ಮಿ ಇಸ್ ಪ್ರಿಡಾಮಿನೆಂಟ್ಲಿ ಮುಸ್ಲಿಮ್ ಫ್ರಮ್ ಪಂಜಾಬ್ ಆ್ಯಂಡ್ ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪ್ರಾವಿನ್ಸ್ ಅಂದರೆ ಇವತ್ತಿನ ಅಫ್ಘಾನಿಸ್ತಾನ, ಗಾಂಧಾರ. ಭಾರತದ ಸೈನ್ಯದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಕೇವಲ ಮುಸಲ್ಮಾನರಿದ್ದಾರೆ. ಎಲ್ಲಿಯ ಮುಸಲ್ಮಾನರಿದ್ದಾರೆ? ಅವರು ಪಂಜಾಬಿನ ಮುಸಲ್ಮಾನರಿದ್ದಾರೆ ಮತ್ತು ಇವತ್ತಿನ ಅಫ್ಘಾನಿಸ್ತಾನದ ಅಥವಾ ಇದು ಉತ್ತರ ಪಶ್ಚಿಮದ ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪ್ರಾವಿನ್ಸ್ನ ಇದ್ದಾರೆ. ಇವ್ರನ್ನ ಅನೇಕ ಪತ್ರಿಕೆಗಳಲ್ಲಿ ಅನೇಕ ಸಾಹಿತಿಗಳು, ಅನೇಕ ನಾಯಕರುಗಳು, ಅನೇಕ ಸರ್ಕಾರದ ಅಧಿಕಾರಿಗಳು ಈ ಸೈನಿಕರನ್ನು ಗೇಟ್ ಕೀಪರ್ ಅಂತ ವರ್ಣಿಸ್ತಾರೆ. ಏನೂ ತಪ್ಪಿಲ್ಲ. ಆದರೆ ಈ ಗೇಟ್ ಕೀಪರ್ಗಳು ಬೇರೆ ಬೇರೆ ಸಂದರ್ಭದಲ್ಲಿ ಹೇಗೆ ವರ್ತಿಸ್ತಾರೆ ಇದನ್ನು ಯೋಚನೆ ಮಾಡಬೇಕು ನಾವು. ಅಂಬೇಡ್ಕರ್ ಬರೆದಿರ್ತಕ್ಕಂಥ ವಾಕ್ಯ, ತನ್ನ ಪಾಕಿಸ್ತಾನ್ ಆ್ಯಂಡ್ ಪಾರ್ಟಿಷನ್ ಆಫ್ ಇಂಡಿಯಾ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ವಾಕ್ಯ. ಈ ಪ್ರಿಡಾಮಿನೆಂಟ್ಲಿ ಮುಸಲ್ಮಾನರೇ ಇರ್ತಕ್ಕಂಥ ಸೈನ್ಯ ಗೇಟ್ ಕೀಪರ್ಸ್ ಏನಿದ್ದಾರೆ, ಇವ್ರು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸ್ಬೋದು ಇದನ್ನು ನಾವು ಯೋಚನೆ ಮಾಡಬೇಕು. ರಷ್ಯಾ ಆಕ್ರಮಣ ಮಾಡಿದ್ರೆ ಇವ್ರು ಗೇಟ್ ಕೀಪರ್ಗಳಾಗಿರ್ಬೋದು, ಆದರೆ ಅದೇ ಪ್ರದೇಶದಲ್ಲಿ ಸ್ವಲ್ಪ ಆಚೆಯಿಂದ ಆಕ್ರಮಣ ಮಾಡ್ತಾ ಇರ್ತಕ್ಕಂಥ ಅಫ್ಘಾನಿಸ್ತಾನ ಏನಾದರೂ ಆಕ್ರಮಣ ಮಾಡಿದ್ರೆ ಇವ್ರು ಗೇಟ್ ಕೀಪರ್ಗಳಾಗಿರ್ತಾರೋ ಅಥವಾ ಗೇಟ್ ಓಪನ್ ಮಾಡೋವಂಥವ್ರು ಆಗ್ತಾರೋ, ಇದನ್ನು ಭಾರತ ಯೋಚನೆ ಮಾಡಬೇಕು ಅಂತ ಡಾಕ್ಟರ್ ಅಂಬೇಡ್ಕರ್ ತನ್ನ ಪುಸ್ತಕದಲ್ಲಿ ಬರೀತಾರೆ. ಯೋಚನೆ ಮಾಡ್ತಾರೆ, ಸಾವರ್ಕರ್ ಯೋಚನೆ ಮಾಡ್ತಾರೆ, ಹೌದಲ್ಲ ಅಂತ ಯೋಚನೆ ಮಾಡ್ತಾರೆ. ಇಬ್ಬರು ನಮ್ಮ ದೇಶದಲ್ಲಿ ತಮ್ಮ ಕಾಲದಲ್ಲಿ ಏನು ಅವಶ್ಯಕತೆ ಇತ್ತು ಅದರ ಜೊತೆಗೆ ಭವಿಷ್ಯದಲ್ಲಿ ಏನು ಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡಿದರು. ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಆರಂಭ ಮಾಡಿದಂಥ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೇವಾರ್. ಸ್ವಾತಂತ್ರ್ಯ ಏನೋ ಸಿಗುತ್ತೆ, ಆದರೆ ಆ ಸ್ವಾತಂತ್ರ್ಯ ಕಾಪಾಡಿಕೊಳ್ತಕ್ಕಂಥ ಜನ್ರೇಷನ್, ಪೀಳಿಗೆ ನಮ್ಮ ದೇಶದಲ್ಲಿ ಇದೆಯಾ ಅಂತ ಡಾಕ್ಟರ್ ಹೆಡ್ಗೇವಾರ್ ಯೋಚನೆ ಮಾಡ್ತಾರೆ. ವಿ ವಿಲ್ ಗೆಟ್ ಇಂಡಿಪೆಂಡೆನ್ಸ್, ನಮಗೆ ಸಿಗುತ್ತೆ ಸ್ವಾತಂತ್ರ್ಯ. ಏನು ಮೊಮೆಂಟಮ್ ಬಿಲ್ಡಪ್ ಆಗಿತ್ತು ಅದನ್ನು ನೋಡಿ ಡಾಕ್ಟರ್ ಜಿ ಅವ್ರಿಗೆ ಅನಿಸುತ್ತೆ ಸ್ವಾತಂತ್ರ್ಯ ಸಿಗುತ್ತೆ. ಆದರೆ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಉಳಿಸೋ ಯೋಗ್ಯತೆ ಇರ್ತಕ್ಕಂಥ ಸಮಾಜ ನಮ್ಮ ದೇಶದಲ್ಲಿ ಇದೆಯಾ? ಡಾಕ್ಟರ್ ಜಿ ಅವರು ಯೋಚನೆ ಮಾಡ್ತಾರೆ. ಅವ್ರಿಗೆ ಅನಿಸುತ್ತೆ ಯೋಗ್ಯವಾಗಿರ್ತಕ್ಕಂಥ ಸಮಾಜ ಇಲ್ಲ. ಡಾಕ್ಟರ್ ಜಿ ಯೋಗ್ಯವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡೋದ್ರಲ್ಲಿ ತೊಡಗಿಕೊಳ್ತಾರೆ. ಹಾಗೆ 1936, 37, 38ರಲ್ಲಿ ವೀರ ಸಾವರ್ಕರ್ ಅವರು ಕೂಡ ಯೋಚನೆ ಮಾಡ್ತಾರೆ, ನಡೀತಾ ಇರೋ ರೀತಿಯಲ್ಲಿ ಸ್ವಾತಂತ್ರ್ಯ ಬಂದೇ ಬರುತ್ತೆ. ಕಾಂಗ್ರೆಸ್ ಬಲವಾಗಿ ನಿಂತ್ಕೊಂಡ್ರೆ ಅಖಂಡ ಸ್ವಾತಂತ್ರ್ಯ ಬರುತ್ತೆ, ಕಾಂಗ್ರೆಸ್ ದುರ್ಬಲ ಆಗಿ ಜಿನ್ನಾನ ಕೈ ಮೇಲಾದರೆ ಖಂಡಿತ ಸ್ವಾತಂತ್ರ್ಯ ಬರುತ್ತೆ, ಸ್ವಾತಂತ್ರ್ಯ ಬಂದೇ ಬರುತ್ತೆ. ಸಾವರ್ಕರ್ ಯೋಚನೆ ಮಾಡ್ತಾರೆ. ತನ್ನ ಆತ್ಮಕಥೆಯಲ್ಲಿ ತಾನು ಬರೆದಿರ್ತಕ್ಕಂಥ ಲೇಖನಗಳಲ್ಲಿ ಬರೀತಾರೆ. ಯಾಕಂದರೆ ಅವತ್ತು ಅವ್ರಿಗೂ ಕಾಂಗ್ರೆಸ್ಗೂ ಇದ್ದಂಥ ಬಹುದೊಡ್ಡದಾಗಿರ್ತಕ್ಕಂಥ ವಿರೋಧ ಅಂದರೆ ಕಾಂಗ್ರೆಸ್ ಅವತ್ತು ಬಲಹೀನವಾಗಿ ವರ್ತಿಸ್ತು ಅಂತ. ಬಲ ಇತ್ತು ಅದಕ್ಕೆ, ದೇಶದ ಜನ ಕಾಂಗ್ರೆಸ್ನವ್ರ ಜೊತೆಗಿದ್ದರು, ಆದರೆ ಕಾಂಗ್ರೆಸ್ನಲ್ಲಿ ಮೇಲ್ಗಡೆ ಇದ್ದಂಥ 8-10 ಜನ ತುಂಬ ಬಲವಿಹೀನವಾಗಿ ವರ್ತಿಸಿದ್ರು ಅಂತ ಸಾವರ್ಕರ್ ಹೇಳ್ತಾರೆ ಅಂತಲೇ. ಸಾವರ್ಕರ್ ಯೋಚನೆ ಮಾಡ್ತಾರೆ, ಖಂಡಿತ ಸ್ವಾತಂತ್ರ್ಯ ಸಿಗುತ್ತೆ ನಮಗೆ, ಆದರೆ ಆ ಸ್ವಾತಂತ್ರ್ಯ ಸಿಕ್ಕದಂಥ ಸಂದರ್ಭದಲ್ಲಿ ಆ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಸೈನ್ಯ ನಮ್ಮ ಹತ್ರ ಇದೆಯಾ ಅಂತ ಸಾವರ್ಕರ್ ಯೋಚನೆ ಮಾಡೋಕ್ಕೆ ಶುರು ಮಾಡಿ.
ಪೂಜನೀಯ ಡಾಕ್ಟರ್ಜಿ ಯೋಚನೆ ಮಾಡ್ತಾರೆ, ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋಕ್ಕೆ ಬೇಕಾಗಿರ್ತಕ್ಕಂಥ ಸಮಾಜ ನಮ್ಮ ಹತ್ರ ಇದೆಯಾ ಅಂತ ಯೋಚನೆ ಮಾಡ್ತಾರೆ. ವೀರ ಸಾವರ್ಕರ್ ಯೋಚನೆ ಮಾಡ್ತಾರೆ, ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ಳೋಕೆ ಬೇಕಾಗಿರ್ತಕ್ಕಂಥ ಸೈನ್ಯ ನಮ್ಮ ಹತ್ರ ಇದೆಯಾ ಅಂತ ಯೋಚನೆ ಮಾಡ್ತಾರೆ. ಕೆಲವರು ತಮ್ಮ ಕಾಲಕ್ಕಿಂತ ಒಂದು 20, 30, 40, 50 ವರ್ಷದ ನಂತರದ ದೃಶ್ಯವನ್ನು ಕಂಡುಕೊಳ್ತಾರಂತೆ. ಆ ಥರದ ದ್ರಷ್ಟಾರಗಳು ಇವರೆಲ್ಲ. ಆ ಥರದ ದ್ರಷ್ಟಾರಗಳು. ಸ್ವಾತಂತ್ರ್ಯ ಬಂತು, ದೇಶದಲ್ಲಿ ಅನೇಕ ಜಾಗಗಳಿಗೆ ಬ್ರಿಟಿಷರು ಮ್ಯಾಂಡೇಟ್ ಕೊಟ್ಟಾಗೆ ನಿಮಗೇನು ಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಬೋದು ಅಂತ ಅವರು ಸಿವಿಲ್ ಆಫೀಸರ್ಗಳಿಗೂ ಮಿಲ್ಟ್ರಿಗಳಿಗೂ ಕೂಡ ಅವರು ಆ ಸ್ವಾತಂತ್ರ್ಯ ಕೊಡ್ತಾರೆ. ನಿಮಗೇನಾಗಬೇಕೋ ಅದನ್ನು ಆಯ್ಕೆ ಮಾಡ್ಕೊಳ್ಬೋದು ಅಂತ. ನನ್ನ ಮತ್ತು ನಿಮ್ಮ ಎಲ್ಲರ ಎದುರಿಗೆ ಅತ್ಯಂತ ಘೋರವಾಗಿರ್ತಕ್ಕಂಥ ವಾಸ್ತವ 46, 47, 48 ನಮ್ಮ ಕಣ್ಣು ಮುಂದೆ ಇದೆ. 70% ಭಾರತದ ಸೈನ್ಯದಲ್ಲಿದ್ದಂಥ ಮುಸಲ್ಮಾನರು ಅವತ್ತು ಪಾಕಿಸ್ತಾನವನ್ನು ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಸಹಜವಾಗಿತ್ತದು, ಅವ್ರಿಗೆ ಸಹಜವಾಗಿತ್ತು. ಆದರೆ ದೇಶ ಮುನ್ನಡೆಸಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಅವರು ಸ್ವಲ್ಪ ಮುನ್ನೋಟದ ಜೊತೆಗೆ ಯೋಚನೆ ಮಾಡಬೇಕಾಗಿತ್ತಲ್ಲ, ಅವ್ರು ಯೋಚನೆ ಮಾಡಲಿರಲಿಲ್ಲ. ಕೇವಲ ಸಾವರ್ಕರ್ ಮಾತ್ರ ಯೋಚನೆ ಮಾಡ್ತಿದ್ರು. ಸಾವರ್ಕರ್ ನಿರಂತರವಾಗಿ 36ನೇ ಇಸ್ವಿಯಿಂದ ಸೈನ್ಯದೊಳಗೆ ಹಿಂದೂಗಳು ಸೇರಿಕೊಳ್ಬೇಕು ಅಂತ ನಿರಂತರವಾಗಿ ಹೇಳ್ತಾ ಹೋಗ್ತಾರೆ. 41ನೇ ಇಸ್ವಿಯಲ್ಲಿ ಅವ್ರು ಹೇಳ್ತಾರೆ, ನೀವು ನಿಮಗೆ ಸಹಾಯ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾರೂ ನಿಮಗೆ ಸಹಾಯ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಇವತ್ತು ಬ್ರಿಟಿಷರು ಮಾರ್ಷಿಯಲ್ ಮತ್ತು ನಾನ್ ಮಾರ್ಷಿಯಲ್ ಈ ಭೇದವನ್ನು ತೆಗೆದುಹಾಕ್ಬಿಟ್ಟು, ಈ ನಿಯಮವನ್ನು ತೆಗೆದುಹಾಕಿ ಯಾರು ಬೇಕಾದರೂ ಸೈನ್ಯಕ್ಕೆ ಸೇರ್ಕೋಬೋದು ಅಂತ ಹೇಳಿದ್ದಾರೆ. ಊರುಗಳಿಗೆ ಹೋಗ್ತಾರೆ. ಒಂದೇ ವರ್ಷದಲ್ಲಿ 193 ಸಣ್ಣ ಸಭೆಗಳನ್ನ ಮಾಡ್ತಾರೆ, ಹಿಂದೂ ಯುವಕರ ಸಭೆಗಳನ್ನ ಮಾಡ್ತಾರೆ. ಅಸ್ಸಾಂನ ತುದಿಯವರೆಗೆ ಹೋಗ್ತಾರೆ, ದಿಬ್ರೂಗರ್ಗೆ ಹೋಗ್ತಾರೆ, ಅವ್ರು ಶಿವಸಾಗರ್ಗೆ ಹೋಗ್ತಾರೆ. ಭಾರತದ ಯುವಕರಿಗೆ ಸೈನ್ಯಕ್ಕೆ ಸೇರ್ಕೊಳ್ಳಿ ಅಂತ ಪ್ರೇರಣೆ ಕೊಡಲಿಕ್ಕೆ. 41ರಲ್ಲಿ ಹೇಳ್ತಾರೆ ಅವರು, ಇಫ್ ಯು ಮಿಸ್ ದಿಸ್ ನಥಿಂಗ್ ಎಲ್ ಶಾಲ್ ವಿಲ್ ಬಿ ಅವೈಲ್. ಇವತ್ತು ನೀವು ನಿಮಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಕಳ್ಕೊಂಡ್ರೆ ನಿಮ್ಗೆ ಯಾವತ್ತೂ ಈ ಅವಕಾಶ ಸಿಗಕ್ಕೆ ಸಾಧ್ಯನೇ ಇಲ್ಲ. 1942ನೇ ಇಸ್ವಿ 8ನೇ ಏಪ್ರಿಲ್ ಹೇಳ್ತಾರೆ, ಹಿಂದೂಗಳು ಟ್ರೈನ್ ಆಗಬೇಕು, ಹಿಂದೂಗಳು ಆರ್ಮ್ ಆಗಬೇಕು, ಹಿಂದೂಗಳು ಎಕ್ವಿಪ್ ಆಗಬೇಕು. ಯಾವ ಥರ ಅಂತ ಕೇಳಿದ್ರೆ ನಕ್ಸಲೀಯರ ಥರ ಅಲ್ಲ, ಸೈನ್ಯಕ್ಕೆ ಸೇರಬೇಕು, ಅಧಿಕೃತವಾಗಿ ಸೈನಿಕರಾಗಬೇಕು, ಗನ್ಗಳ ತರಬೇತಿ ತಗೊಳ್ಬೇಕು, ಸೈನಿಕರಾಗಬೇಕು, ಶತ್ರುಗಳ ಜೊತೆ ಹೋರಾಟಕ್ಕೆ ತಯಾರಾಗಬೇಕು. ಅವ್ರದ್ದೇ ಪ್ರೇರಣೆಯಿಂದ 43ನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ಸೇಠ್ ವಾಲ್ಚಂದ್ ಹೀರಾಚಂದ್ ಹೇಗೆ ವಿವೇಕಾನಂದರ ಪ್ರೇರಣೆಯಿಂದ ಜಮ್ಶೆಡ್ಜಿ ಟಾಟಾ ಕೈಗಾರಿಕೆ ಆರಂಭ ಮಾಡ್ತಾರೋ, ಹಾಗೆ ಸಾವರ್ಕರ್ ಪ್ರೇರಣೆಯಿಂದ ಸೇಠ್ ವಾಲ್ಚಂದ್ ಹೀರಾಚಂದ್ ವಿಶಾಖಪಟ್ಟಣಂನಲ್ಲಿ ಮೊಟ್ಟ ಮೊದಲನೆಯ ಸ್ವದೇಶಿ ಶಿಪ್ಯಾರ್ಡನ್ನು ನಿರ್ಮಾಣ ಮಾಡ್ತಾರೆ. ಮೊಟ್ಟ ಮೊದಲನೇ ಸ್ವದೇಶಿ ಶಿಪ್ಯಾರ್ಡ್ ನಿರ್ಮಾಣ ಮಾಡ್ತಾರೆ. ಸಾವರ್ಕರ್ ಹೇಳ್ತಾರೆ, 1000 ಜನ ಮೆಕ್ಯಾನಿಕ್ಗಳು ಸೈನ್ಯಕ್ಕೆ ಸೇರ್ಕೊಳ್ಬೇಕು, ಫಿರಂಗಿ ಮಾಡೋದು ಕಲಿಬೇಕು, ಬಂದೂಕುಗಳನ್ನ ಉಪಯೋಗಿಸೋದು ಕಲಿಬೇಕು. ಯಾಕೆ? ದೇಶಕ್ಕೋಸ್ಕರ ಕಲಿಬೇಕು. ಅದನ್ನು ಒಳಗಡೆ ತಿರುಗಿಸೋದಲ್ಲ, ಹೊರಗಡೆ ತಿರುಗಿಸ್ಬೇಕು. ಕಾಂಗ್ರೆಸ್ ಅವ್ರಿಗೆ ಹಾಸ್ಯ ಮಾಡುತ್ತೆ, ಯುದ್ಧಕೋರ, ಇವರು ಬ್ಯಾಟಲ್ ಮೆಂಟಾಲಿಟಿ ಇರ್ತಕ್ಕಂಥ ವ್ಯಕ್ತಿ, ರಿಕ್ರೂಟ್ ವೀರ ಅಂತ ಸಾವರ್ಕರ್ ಅವ್ರಿಗೆ ಹಾಸ್ಯ ಮಾಡುತ್ತೆ. ಮೊದಲೇ ಜೈಲಿಂದ ಹೊರಗೆ ಬಂದ ನಂತರ ಎಲ್ಲಿ ಹೋಗ್ತಾರೋ ಅಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕಪ್ಪು ಧ್ವಜ ಪ್ರದರ್ಶನ, ಕಲ್ಲು ಹೊಡೆಯೋದು, ಇದನ್ನೆಲ್ಲವನ್ನೂ ಮಾಡ್ತಿದ್ರು. ಅದ್ರ ಜೊತೆಗೆ ರಿಕ್ರೂಟ್ ವೀರ ಅನ್ನೋದನ್ನು ಕೂಡ ಮಾಡ್ತಿದ್ರು. ಇಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರು ತೆರೆದ ಮನಸ್ಸಿನಿಂದ ಎಲ್ಲವನ್ನೂ ಪಕ್ಕದಲ್ಲಿ ಇಟ್ಬಿಟ್ಟು, ಅಕಸ್ಮಾತ್ ಸಾವರ್ಕರ್ ಇಲ್ಲದೆ ಇದ್ದಿದ್ರೆ 47ನೇ ಇಸ್ವಿಯ ಸ್ವಾತಂತ್ರ್ಯ ಬಂದಾಗ ನಮ್ಮ ಸೈನ್ಯ ಅಂದರೆ ಏನಿರ್ತಿತ್ತು ಅಂತ ಯೋಚನೆ ಮಾಡಿ ಸುಮ್ಮನೆ ಎದೆ ಒಂದ್ಸಲಿ ಜಿಗ್ ಅನ್ನೋಕ್ಕೆ ಶುರು ಆಗುತ್ತೆ. ಅಕಸ್ಮಾತ್ ಸಾವರ್ಕರ್ ಅವರಾಗಲಿಲ್ಲ ಅಂದರೆ 36ರಲ್ಲಿ ಸಾವರ್ಕರ್ ಸೈನ್ಯ ಸೇರ್ಕೊಳ್ಳಿ ಅಂತಕ್ಕಂಥ ಅಭಿಯಾನ ಆರಂಭ ಮಾಡ್ತಾರೆ. 43ರಷ್ಟೊತ್ತಿಗೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಭಾರತದ ಸೈನ್ಯದಲ್ಲಿ 70% ಹಿಂದೂ ಅನ್ನುವಂಥ ಸ್ಥಿತಿ ಬರುತ್ತೆ, 3/4 ಹಿಂದೂ ಅನ್ನೋ ಪರಿಸ್ಥಿತಿ ಬರುತ್ತೆ. ಕೇವಲ ಸಾವರ್ಕರ್ ಆಂದೋಲನದ ಕಾರಣಕ್ಕೆ ಹಿಂದೂ ಯುವಕರು, ಅವ್ರು ಜಾಟ್ರು ಇರ್ಬೋದು, ಅವ್ರು ಮರಾಠರು ಇರ್ಬೋದು, ಅವ್ರು ರಾಜಪೂತರು ಇರ್ಬೋದು, ಈ ಥರ ಮಾರ್ಷಿಯಲ್ ಕ್ಲಾಸಸ್ ಅಂತ ಏನಿತ್ತು ನಮ್ಮ ದೇಶದಲ್ಲಿ, ಅವರೆಲ್ಲರೂ ಸಾಲ್ಗಟ್ಟಿ ಇವತ್ತು ನೋಡ್ಬೋದು ನೀವು. ಆ ಸಂದರ್ಭದಲ್ಲಿ ಆ ರಾಜ್ಯಗಳಲ್ಲಿ ಆರಂಭ ಅಂದಂಥ ರಿಕ್ರೂಟ್ಮೆಂಟ್ಗಳು ಇವತ್ತಿಗೂ ಕೂಡ ಹಾಗೆ ಮುಂದುವರಿತಾ ಇದೆ. ಇವತ್ತಿಗೂ ಕೂಡ ನಮ್ಮ ಸೈನ್ಯದಲ್ಲಿ ಆ ಸಂದರ್ಭದಲ್ಲಿ ಆರದಂಥ ಗುರ್ಖಾ ರೆಜಿಮೆಂಟು, ಮರಾಠ ರೆಜಿಮೆಂಟು, ಜಾಟ್ ರೆಜಿಮೆಂಟು, ರಾಜ್ಪೂತ್ ರೆಜಿಮೆಂಟು, ಲಡಾಖ್ ಸ್ಕೌಟ್ಸು ಇವೆಲ್ಲವೂ ಕೂಡ ಇವತ್ತು ಇದೆ ಒಂದ್ಸಲ. ಅಂಥ ಸಾವರ್ಕರ್ ಅವ್ರನ್ನ ಕಾಂಗ್ರೆಸ್ಸು ರಿಕ್ರೂಟ್ ವೀರ ಅಂತ ಕರೆಯುತ್ತೆ ಒಂದ್ಸಲಿ. ಆದರೆ ಸಾವರ್ಕರ್ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸಾವರ್ಕರ್ ಬಗ್ಗೆ 100 ಅಪಪ್ರಚಾರ ಮಾಡ್ತಾರೆ. ಇವತ್ತು ನನ್ನ ವಿಷಯ ಅಲ್ಲ, ಆ ಕಾರಣಕ್ಕೆ ನಾನು ಹೇಳೋದಿಲ್ಲ ಅನ್ನ. ಬ್ರಿಟಿಷರ ಜೊತೆ ಕೈ ಜೋಡಿಸಿದ್ರು, ಬ್ರಿಟಿಷರು ಏಜೆಂಟ್ ಆಗಿದ್ದರು ಅಂತ ಹೇಳ್ತಾರೆ. ಆದರೆ ಇನ್ನೊಂದು ದೊಡ್ಡ ಉಪನ್ಯಾಸದ ವಿಷಯ ಇನ್ಯಾವಾಗಾದರೂ ಸಾವರ್ಕರ್ ಪ್ರತಿಷ್ಠಾನದ ಆಶ್ರಯದಲ್ಲಿ ಯಾರಾದರೂ ಒಬ್ಬರು ಮಾಡ್ತಾರೆ. ಇವತ್ತು ಅವ್ರು ಬ್ರಿಟಿಷರ ಜೊತೆ ಕೈ ಜೋಡಿಸೋಕೆ ಹೋಗಲಿಲ್ಲ. ಅವರು ಆ 2ನೇ ಮಹಾಯುದ್ಧವನ್ನು ಉಪಯೋಗಿಸ್ಕೊಂಡು ಹಿಂದೂಗಳನ್ನು ಸೈನಿಕ ಇದಕ್ಕೆ ಹೆಚ್ಚೆಚ್ಚು ತೊಡಗುವ ಹಾಗೆ ಮಾಡಿದ್ರು. ಅವ್ರು ಆಗ ಮಾತ್ರ ಮಾಡಿದ್ರೆ ಇಲ್ಲ. 1950ರಲ್ಲಿ ಭಾರತ ಗಣರಾಜ್ಯ ಆದಾಗ ಜನವರಿ 26ನೇ ತಾರೀಕು ಬಾಬು ರಾಜೇಂದ್ರ ಪ್ರಸಾದ್ರಿಗೆ ಒಂದು ಪತ್ರ ಬರೀತಾರೆ. ಇದು ದಾಖಲೆ ಇದೆ, ಆರ್ಕೈವ್ಸಲ್ಲಿದೆ. ಬಾಬು ರಾಜೇಂದ್ರ ಪ್ರಸಾದ್ ಅವ್ರಿಗೆ ಪತ್ರ ಬರೀತಾರೆ ಅವರು, ಗಣರಾಜ್ಯ ಆಗಿದೆ, ಅದರ ಗಡಿಗಳು ಇನ್ನೂ ಸುರಕ್ಷಿತವಾಗಿಲ್ಲ,
ಗಣರಾಜ್ಯ ಆಗಿದೆ, ಅದರ ಗಡಿಗಳಲ್ಲಿ ಇನ್ನೂ ಒಡಕಿದೆ. ಹಾಗಾಗಿ ಗಣರಾಜ್ಯವಾಗಿ ರಿಪಬ್ಲಿಕ್ ಆಗಿ ಭಾರತದ ಮೊಟ್ಟ ಮೊದಲನೇ ಕರ್ತವ್ಯ ತನ್ನ ಆರ್ಮಿ, ನೇವಿ ಮತ್ತು ಏರ್ಫೋರ್ಸನ್ನು ಸಶಕ್ತಗೊಳಿಸೋದು, ನಮ್ಮ ಬಾರ್ಡರನ್ನು ಸುರಕ್ಷಿತಗೊಳಿಸೋದು. ಸಾವರ್ಕರ್ 50ರಲ್ಲೂ ಕೂಡ ಹೇಳ್ತಾರೆ, ಬ್ರಿಟಿಷರಿಗೆ ಕೈ ಜೋಡಿಸಿದವರು 50ರಲ್ಲಿ ಅದರ ಆನಂದ ಅನುಭವಿಸ್ಬೋದಾಗಿತ್ತು. 1959ರಲ್ಲಿ ನೆಹರೂಗೆ ಪತ್ರ ಬರೀತಾರೆ ಅವರು. 1959ರಲ್ಲಿ ಬರೀತಾರೆ, ಸೈನ್ಯದ ಸಂಖ್ಯೆ ಸಾಕಷ್ಟಿದೆ, ಆದರೆ ಸೈನ್ಯಕ್ಕೆ ಇರಬೇಕಾಗಿರ್ತಕ್ಕಂಥ ನಿಶಿತತೆ, ಶಾರ್ಪ್ನೆಸ್ಸು ಸಾಲೋದಿಲ್ಲ, ದಯವಿಟ್ಟು ಈ ಥರದ ಚಟುವಟಿಕೆಗಳನ್ನ ಮಾಡಬೇಕು ಅಂತ ನೆಹರೂಗೆ ಪತ್ರ ಬರೀತಾರೆ. 59ಕ್ಕೆ ಕೈ ಜೋಡಿಸೋಕ್ಕೆ ಬ್ರಿಟಿಷರೇ ನಮ್ಮ ದೇಶದಲ್ಲಿರಲಿಲ್ಲ. 50ಕ್ಕೆ ಕೈ ಜೋಡಿಸೋಕ್ಕೆ ಬ್ರಿಟಿಷರೇ ನಮ್ಮ ದೇಶದಲ್ಲಿರಲಿಲ್ಲ. ಆದರೆ ಸಾವರ್ಕರ್ ಯುವಕರನ್ನು ದೊಡ್ಡ ಪ್ರಮಾಣದಲ್ಲಿ ಪ್ರೇರೇಪಣೆ ಮಾಡ್ತಾ, ಸ್ವಾತಂತ್ರ್ಯ ಬಂದಾಗ ನೀವು ಮಾಡ್ಕೋಬೋದು ಅಂತ ಸೈನ್ಯಕ್ಕೆ ಬ್ರಿಟಿಷರು ಹೇಳಿದಾಗ, ಭಾರತ ನನ್ನ ಆಯ್ಕೆ ಅಂತಕ್ಕಂಥ 170% ಸೈನಿಕರು ಅಕಸ್ಮಾತ್ ಭಾರತದಲ್ಲಿ ಉಳ್ಕೊಳ್ಳೋಕ್ಕೆ ಏನಾದರೂ ಸಾಧ್ಯ ಆಗಿದರೆ ಅದು ಕೇವಲ ಒಬ್ಬ ಮನುಷ್ಯನ ಕಾರಣಕ್ಕೆ, ಅದು ವೀರ ಸಾವರ್ಕರ್ ಅವ್ರ ಕಾರಣಕ್ಕೆ. ಇವತ್ತು ದೇಶ ಅತ್ಯಂತ ದೊಡ್ಡ ಕೃತಜ್ಞತೆಯಿಂದ ಸಾವರ್ಕರ್ ಅವ್ರನ್ನ ಇವತ್ತು ಸ್ಮರಣೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಇವತ್ತು ನಾವು ನಿಂತ್ಕೊಂಡಿದ್ದೀವಿ. ಅಕಸ್ಮಾತ್ ಆ ಸಂದರ್ಭದಲ್ಲಿ ಅವ್ರು ಇಲ್ಲದೇ ಇದ್ದಿದ್ರೆ 47ನೇ ಇಸ್ವಿಯ ಅಕ್ಟೋಬರ್ ತಿಂಗಳಿಗೆ ಚಳಿಗಾಲದ ಸಂದರ್ಭದಲ್ಲಿ ಪಾಕಿಸ್ತಾನ ಶ್ರೀನಗರದಲ್ಲಿ ಆಕ್ರಮಣ ಮಾಡೋಕ್ಕೆ ಆರಂಭ ಮಾಡುತ್ತೆ. ಹರಿಸಿಂಗ್ ಸಹಿ ಹಾಕಿಲ್ಲ ಭಾರತದ ಜೊತೆ ಆಕ್ಸೆಷನ್ಗೆ. ಹರಿಸಿಂಗ್ ಮೀನಾಮೇಷ ಎಣಿಸ್ತಾ ಇದ್ದಾರೆ, ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಅಂಥ ಸಂದರ್ಭದಲ್ಲಿ ಹೈದರಾಬಾದ್ನಲ್ಲಿ ನಿಜಾಮ ಆತ ಹಿಂಸೆಯ ಕ್ರೌರ್ಯದ ಬಹುದೊಡ್ಡ ಆಂದೋಲನವನ್ನು ನಡೆಸ್ತಾ ಇರಬೇಕಾದ್ರೆ, ಅಕಸ್ಮಾತ್ 47ರ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಹಿಂದೂ ಸೈನಿಕರು ಇಲ್ಲದೆ 70% ಜನ ಅವರೇನಾದರೂ ಪಾಕಿಸ್ತಾನಕ್ಕೆ ಹೋಗಿ ನಮ್ಮ ಸೈನ್ಯ ಬಡಕಲಾಗಿದ್ದಿದ್ದರೆ ಇವತ್ತು ಶ್ರೀನಗರವೂ ನಮ್ಮ ಹತ್ರ ಇರ್ತಾ ಇರಲಿಲ್ಲ, ಇವತ್ತು ಹೈದರಾಬಾದು ಕೂಡ ನಮ್ಮ ಹತ್ರ ಇರ್ತಾ ಇರಲಿಲ್ಲ. ಇವೆಲ್ಲವೂ ಭಾರತದಲ್ಲಿ ನಂತರದ ದಿನಗಳಲ್ಲಿ ಉಳ್ಕೊಳ್ಳಿಕ್ಕೆ ಮೂಲಭೂತ ಕಾರಣ ಯಾರಾದರೂ ಇದ್ದರೆ ಅದು ವೀರ ಸಾವರ್ಕರ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ಸಲ್ಲ. ಅಂಥ ಸಾವರ್ಕರ್ ಆ ನಂತರದ ಪೀಳಿಗೆಗಳಿಗೂ ಭಾಳ ದೊಡ್ಡದಾಗಿರ್ತಕ್ಕಂಥ ಪ್ರೇರಣೆ ಕೊಡ್ತಾರೆ ಅಂತಾನೆ. ಆ ನಂತರದ ದಿನಗಳಿಗೆ ನೀತಿ ನಿರೂಪಣೆಗಳಿಗೆ, ಪಾಲಿಸಿಗಳಿಗೆ ಕೂಡ ಸಾವರ್ಕರ್ ಅವರ ಅವತ್ತಿನ ಸ್ಟ್ಯಾಂಡ್ ಏನಿತ್ತು ಅಂತಲ್ಲಿ, ಸೈನಿಕೀಕರಣದ ಮಿಲಿಟರೈಸೇಷನ್ ಅಂದರೆ 100% ಅಂತಲ್ಲ, ಒಂದು ದೇಶಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು. ಎರಡನೇದಾಗಿ ದೇಶದ ಶಾಲೆ ಮತ್ತು ಕಾಲೇಜುಗಳಲ್ಲಿ ಅನಿವಾರ್ಯವಾಗಿ ಇವತ್ತು NCC ಆಪ್ಷನಲ್ ಇದೆ. ಆದರೆ ಸಾವರ್ಕರ್ ಜೊತೆಗೆ ಅನೇಕ ಸೋಷಿಯಾಲಜಿಸ್ಟ್ಗಳು, ಸಮಾಜಶಾಸ್ತ್ರಜ್ಞರು, ನೇತೃತ್ವದವರು ಹೇಳ್ತಾರೆ ಮಿಲ್ಟ್ರಿಯನ್ನು ಕಡ್ಡಾಯ ಮಾಡಬೇಕು. ಮಿಲ್ಟ್ರಿಯನ್ನು ಕಡ್ಡಾಯ ಮಾಡಬೇಕು. ನಮ್ಗೆ ಅನೇಕ ಸಲ ಮಿಲ್ಟ್ರಿ ಅವ್ರ ಹತ್ರ ನೋಡಿದಾಗ, ಎಕ್ಸ್ ಸರ್ವಿಸ್ ಮೆನ್ಗಳನ್ನ, ಅವ್ರ ಅಸೋಸಿಯೇಷನ್ಗಳನ್ನ ನೋಡಿದಾಗ ಡಿಸಿಪ್ಲಿನ್ ಇನ್ಹೆರೆಂಟು, ಸ್ವಾಭಾವಿಕ. ಅವ್ರಿಗೆ ದೇಶಭಕ್ತಿ ಇನ್ಹೆರೆಂಟು, ಸ್ವಾಭಾವಿಕ ಅನ್ಸಲ್ಲ. ಯಾವುದೇ ಪಾರ್ಟಿಲಿ ಇರಲಿ ಅವ್ರು ಬೇರೆ ಥರ ಮಾತಾಡೋದಿಲ್ಲ. ರಾಜಕೀಯ ಕಾರಣಗಳಿಗೆ ಬೇರೆ ಬೇರೆ ಪಕ್ಷದಲ್ಲಿ ಇದ್ದರೂ ಕೂಡ ಅವ್ರು ಆಚೀಚೆ ಮಾತಾಡ್ತಾರೆ ಅಂತ ಏನಿಲ್ಲ. ಅವ್ರ ಸುತ್ತಮುತ್ತ ವೈಚಾರಿಕ ಆಂದೋಲನಗಳು, ಬೇರೆ ಬೇರೆ ರಾಷ್ಟ್ರ ವಿರೋಧಿ ವೈಚಾರಿಕ ಆಂದೋಲನಗಳು ನಡೀತಾ ಇದ್ದರೂ ಕೂಡ ಎಕ್ಸ್ ಸರ್ವಿಸ್ ಮೆನ್ಗಳು ಅಷ್ಟು ಸುಲಭಕ್ಕೆ ವಿಚಲಿತರಾಗೋದಿಲ್ಲ. ಯಾಕೆ? ಅಲ್ಲೊಂದು ಕಲ್ಚರ್ ಇದೆ, ಅಲ್ಲೊಂದು ಪ್ರೊಫೈಲ್ ಇದೆ, ಅಲ್ಲೊಂದು ಎಜೆಂಡಾ ಜೊತೆ ಕೆಲಸ ಮಾಡಿರ್ತಾರೆ, ಮತ್ತು ಅವ್ರಿಗೆ ಗೊತ್ತಲ್ಲ ಇನ್ನು ಕೆಲಸ ಏನು ಅಂತ ಅನ್ಸದೆ. ಹಾಗೆ ಸಾವರ್ಕರ್ ಹೇಳ್ತಾರೆ, ಈ ದೇಶದ ಪ್ರತಿಯೊಬ್ಬ ಮಗು ಕೂಡ ಅದು ಹೈಸ್ಕೂಲ್ನಲ್ಲಿ ಅಥವಾ ಕಾಲೇಜ್ನಲ್ಲಿ 1 ಅಥವಾ 2 ವರ್ಷದ ಮಿಲಿಟ್ರಿ ಟ್ರೈನಿಂಗ್ ಆಗಬೇಕು ಅಂತ ಸಾವರ್ಕರ್ ಅವತ್ತು ಹೇಳಿರ್ತಾರೆ ಅಂತಲೇ. ಯೋಚನೆ ಮಾಡಲಿಲ್ಲ ನಾವು, ಯೋಚನೆ ಮಾಡಲಿಲ್ಲ. ಆದರೆ ಇವತ್ತಾದರೂ ಅದರ ಬಗ್ಗೆ ಯೋಚನೆ ಮಾಡಿರ್ತಕ್ಕಂಥ ಕಾಲ ಅಂತ ನಾವು ಅಂದ್ಕೊಂಡು ಅದನ್ನು ಸಮಾಜದಲ್ಲಿ ಮುಂದುವರಿಸಬೇಕಾಗಿರ್ತಕ್ಕಂಥದ್ದಿದೆ. ಆ ನೀತಿ, ಆ ನಿರೂಪಣೆ ಸನ್ಮಾನ್ಯ ಮೋದಿಯವರ ಕಾಲದಲ್ಲಿ ನಮ್ಮ ದೇಶದಲ್ಲಿ ಕಳೆದ 11 ವರ್ಷಗಳಲ್ಲಿ ಪ್ರಚ್ಛನ್ನವಾಗಿ ಅಳವಡಿಕೆ ಆಗಿದ್ದ ಕಾರಣಕ್ಕೆ ಇವತ್ತು ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಶಬ್ದವನ್ನು ನೀವು ನೋಡ್ತೀವಿ, ಅದರ ಸಫಲತೆಯನ್ನು ನೋಡ್ತೀವಿ. ಇದು ನಮ್ಮ ಕಣ್ಣೆದುರಿಗಿದೆ ಇವತ್ತು. ಏಪ್ರಿಲ್ 22 ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಮತ್ತೊಂದು ಸಲ ವಿಭಜನೆಯನ್ನು ನಮಗೆ ನೆನಪು ಮಾಡ್ಕೊಳ್ತಕ್ಕಂಥ ಘಟನೆ. ಪಹಲ್ಗಾಮ್ನಲ್ಲಿ ಅನೇಕರು, ನಮ್ಮ ರಾಜ್ಯದಲ್ಲೂ ಅನೇಕ ಜನ ಭಾಷಣ ಮಾಡಬೇಕಾದ್ರೆ ಪ್ರವಾಸಿಗರು ಅಂತ ಹೇಳ್ತಾರೆ. ಅಲ್ಲೊಂದು 500 ಜನ ಪ್ರವಾಸಿಗರು ಇದ್ದರು. ಬರೀ ಇವ್ರು ಯಾಕೆ 26 ಜನ ತೀರ್ಕೊಂಡ್ರು ಅಂತಲೇ, ಇವ್ರು ಯಾಕೆ ಹತ್ಯೆಗೊಳಗಾದರು? ಯಾರೂ ಉತ್ತರ ಕೊಡೋದಿಲ್ಲ ಅಂತಲೇ. ಯಾತ್ರಿಗಳನ್ನ ಅವರ ನಂಬಿಕೆಗಳನ್ನ ಗುರುತಿಸಿ ಹತ್ಯೆಗೊಳಪಡಿಸಲಾಯಿತು. ಯಾತ್ರಿಗಳನ್ನ ಅವರ ಆರಾಧನೆಯ, ಆಚರಣೆಯ ಧರ್ಮ ಯಾವುದು ಅಂತ ಕೇಳಿ ಅವ್ರನ್ನ ಹತ್ಯೆಗೊಳಪಡಿಸಲಾಯಿತು. ಯಾತ್ರಿಗಳನ್ನ, ಟೂರಿಸ್ಟ್ಗಳನ್ನ ಪ್ರಾರ್ಥನೆ ಮಾಡೋಕ್ಕೆ ಬರೋದಿಲ್ಲ ಅಂತ ಆದಮೇಲೆ ಹತ್ಯೆಗೊಳಪಡಿಸಲಾಯಿತು. ಯಾತ್ರಿಗಳನ್ನ ಅಕಸ್ಮಾತ್ ಬೇರೆ ಬೇರೆ ಕಾರಣಕ್ಕೆ ಪ್ರಾರ್ಥನೆ ಗೊತ್ತಿದ್ದರೆ ಅವ್ರಿಗೆ ಮತ್ತೆ ಮರು ವಿಚಾರಣೆಗೊಳಿಸಿ ಅಲ್ಲ ಅಂತ ಖಚಿತಪಡಿಸ್ಕೊಂಡ ನಂತರ ಅವ್ರನ್ನ ಹತ್ಯೆಗೊಳಪಡಿಸಲಾಯಿತು. ಇಷ್ಟಾದ ಮೇಲೂ ಬದುಕೊಂಡ ಕೆಲವ್ರನ್ನ ಅಂಗ ಪರೀಕ್ಷೆಗೊಳಪಡಿಸಿ ಸಂಪ್ರದಾಯಕ್ಕನುಗುಣವಾಗಿ ಮುಸಲ್ಮಾನರಲ್ಲ ಅಂತ ಗುರುತಿಸಿದ ಮೇಲೆ ಹತ್ಯೆಗೊಳಪಡಿಸಲಾಯಿತು. ಯಾಕಂದರೆ ಯಾರು ಹತ್ಯೆಗೊಳಗಾದರೂ ಅಂಥ ಎಲ್ಲ ಗಂಡಸರ ಮನೆಯ ಮಕ್ಕಳು ಇದನ್ನು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಹೇಳಲಿಲ್ಲ, ಇದನ್ನು ನರೇಂದ್ರ ಮೋದಿ ಸರ್ಕಾರ ಹೇಳಲಿಲ್ಲ. ಇದು ಡಾಕ್ಯುಮೆಂಟ್ ಆಗೋಯ್ತು. ಅವ್ರಿಗೆ ಏನೋ ಬೇರೆ ಹೇಳ್ಕೊಡೋಕ್ಕಿಂತ ಮುಂಚೆನೇ ಅವರೆಲ್ಲ ಸತ್ಯ ಹೇಳಿಬಿಟ್ಟಿದ್ರು. ಒಂದ್ಸಲ ಅವರೆಲ್ಲರೂ ಸತ್ಯ ಹೇಳಿಬಿಟ್ಟಿದ್ರು.
ಇವತ್ತು ನಿಮ್ಮಂಥ ನೂರಾರು ಜನ ಸಹೃದಯರ ಎದುರುಗಡೆ, ದೇಶಭಕ್ತರ ಎದುರಿಗೆ ನಿಮಗೆ ಗೊತ್ತಿರ್ತಕ್ಕಂಥದ್ದೇ ಒಂದು ಸತ್ಯವನ್ನು ಮತ್ತೊಂದು ಸಲ ನಿಮ್ಮ ಎದುರಿಗೆ ದೊಡ್ಡ ಸ್ವರದಿಂದ ಹೇಳಲಿಕ್ಕಿಂತ ಇಷ್ಟಪಡ್ತೀನಿ. ನಾನು ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ನೇ ತಾರೀಕು ಅಲ್ಲಿ ನಡೆದಂಥ ಜನಗಳ ಹತ್ಯೆ ಆಗಿದ್ದು ಒಂದೇ ಒಂದು ಕಾರಣಕ್ಕೆ, ಅವರು ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳಾಗಿದ್ದರು ಅಂತ. ಓನ್ಲಿ ಆ್ಯಂಡ್ ಓನ್ಲಿ ಬಿಕಾಸ್ ದೇ ವೇರ್ ಹಿಂದೂಸ್ ಅಂತ. ಪರೀಕ್ಷೆಗೆ ಒಳಪಡಿಸಿ ಅವ್ರನ್ನ ಹತ್ಯೆ ಮಾಡಲಾಯಿತು ಅನ್ನ. ಆ ಸತ್ಯವನ್ನು ಹೇಳೋಕ್ಕೆ ಒಂದು ಧೈರ್ಯ ಬೇಕು ಅನ್ನು. ಅವತ್ತು ಕಾಂಗ್ರೆಸ್ಗೆ ಇರಲಿಲ್ಲ, ಇವತ್ತು ಕಾಂಗ್ರೆಸ್ಗೆ ಇರಲಿಲ್ಲ. ನಮಗದೊಂದು ನಮ್ಮ ದೌರ್ಭಾಗ್ಯ ಅದು ಅಂತ. ಇದನ್ನು ಹೇಳಬೇಕಾಗಿರ್ತಕ್ಕಂಥ ಸಾಮರ್ಥ್ಯ ಇರಬೇಕು, ಸತ್ಯ ಅಷ್ಟೇ. ಇದರಲ್ಲೇನು ಕೋಮುವಾದ ಇಲ್ಲ, ಇದರಲ್ಲೇನು ಕೋಮುವಾದ ಇಲ್ಲ. ಪಹಲ್ಗಾಮ್ನಲ್ಲಿ ಯಾರು 3 ಜನ ಹತ್ಯೆ ಮಾಡಿದ್ರು, ಆ ಹತ್ಯೆ ಮಾಡಿದಂಥ 3 ಜನರನ್ನು ಹತ್ರ 104 ದಿನ ಹಂಟ್ ಮಾಡಿ ಶ್ರೀನಗರದ ಪಕ್ಕದ ಕಾಡಿನಲ್ಲಿ ಯಾರನ್ನ ಅವ್ರು ಹಂಟ್ ಮಾಡಿದ್ರು, ಆ 22 ಜನ ಸೈನಿಕರಲ್ಲಿ ನಿಮಗೆ ಭಾಳ ಖುಷಿಯಿಂದ ಹೇಳ್ತೀನಿ ನಾನು, 5 ಜನ ಮುಸಲ್ಮಾನ ಹೆಸರುಗಳು ಇದ್ದಾವೆ. 5 ಜನ ಮುಸಲ್ಮಾನ ಹೆಸರುಗಳಿದ್ದಾವೆ 22 ಜನ ಸೈನಿಕರ ಹತ್ರ. ಆ ಸೈನಿಕರು ಅಲ್ಲ, ಆದರೆ ಆ ಭಯೋತ್ಪಾದಕರ ಹತ್ಯೆ ಮಾಡಿದ್ದು ಹಿಂದೂಗಳು ಅಂತಲೇ. ಆ ಸೈನಿಕರು ಈ ದೇಶದ ಸೈನಿಕರಾಗಿ ದೇಶದ ಬಗೆಗಿನ ಅವ್ರ ಕರ್ತವ್ಯವನ್ನು ಮಾಡಿದ್ರು ಅಂತಲೇ. ಈ ಸತ್ಯ ಹೇಳಬೇಕು ಯಾವುದಾದ್ರು ಅಂತಲೇ. ಅಲ್ಲಿ ತುಂಬ ಜನ ಮುಸಲ್ಮಾನ್ ವ್ಯಾಪಾರಿಗಳಿದ್ದರು, ಯಾರ್ದೂ ಹತ್ಯೆ ಆಗಲಿಲ್ಲ. ಅಲ್ಲಿ ಕೆಲವು ಮುಸಲ್ಮಾನ್ ಯಾತ್ರಿ ಕುಟುಂಬಗಳಿದ್ದರು, ಅವ್ರದ್ದು ಕೂದಲು ಕೊಂಕಲಿಲ್ಲ ಅಂತಲೇ. ಅಲ್ಲಿ ಅನೇಕ ಹೆಣ್ಣು ಮಕ್ಕಳಿದ್ರು, ಅವ್ರ ಮೇಲೂ ಕೂಡ ಗುಂಡು ಹಾಕಲಿಲ್ಲ ಆದರೆ ಗುಂಡು ಹಾರಿಸಿದ್ದು ಯಾರಿಗೆ ಅಂತ ಕೇಳಿದ್ರೆ ಪುರುಷರಿಗೆ ಮತ್ತು ಹಿಂದೂಗಳಿಗೆ. ಆಯ್ಕೆ ಮಾಡಿ ಪಹಲ್ಗಾಮ್ನಲ್ಲಿ ಹತ್ಯೆ ಮಾಡಲಾದಂಥ ಸಂದರ್ಭದಲ್ಲಿ ಈ ದೇಶದ ಜನ, ಈ ದೇಶದ ಪ್ರಧಾನಮಂತ್ರಿಗಳು, ಈ ದೇಶದ ಸರ್ಕಾರ, ಈ ದೇಶದ ಸೈನ್ಯ ನಿಶ್ಚಯ ಮಾಡುತ್ತೆ, ಏಟಿಗೆ ಪ್ರತಿ ಏಟು ಅನ್ನುವಂಥ ರೀತಿಯಲ್ಲಿ ನಿಶ್ಚಯ ಮಾಡುತ್ತೆ. ಅವತ್ತು ಹೇಳ್ತಾರೆ, ಸಂಕಲ್ಪ ಮಾಡ್ತಾರೆ, ಈ ದೇಹಿ ಅನ್ನುವಂಥ ರೀತಿಯಲ್ಲಿ ಇದಕ್ಕೋಸ್ಕರ ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತೇಳಿ ಮೇ 7ನೇ ತಾರೀಕು ಭಾರತದ ಪ್ರತೀಕಾರ ಆರಂಭ ಆಗುತ್ತೆ. ಬಾಲಾಕೋಟ್ ಸ್ಟ್ರೈಕ್ ಆದಾಗ, ಉರಿಯ ಪ್ರಕರಣ ನಡೆದಾಗ ನಾವು ಹತ್ತಿರ ಇರ್ತಕ್ಕಂಥ 2 ಕಿಲೋಮೀಟ್ರ್ ಒಳಗಡೆ ಇರ್ತಕ್ಕಂಥ ಉಗ್ರರ ಲಾಂಚ್ ಪ್ಯಾಡ್ಗಳನ್ನ ಧ್ವಂಸ ಮಾಡಿದ್ವು. ಉಗ್ರರು ಪಾಕಿಸ್ತಾನದ ಒಳಗಿರ್ತಾರೆ ಅಥವಾ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಹತ್ರ ಇರ್ತಾರೆ. ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬರ್ಲಿಕ್ಕೆ ಬೇಕಾಗಿರ್ತಕ್ಕಂಥ 10 ವ್ಯವಸ್ಥೆಗಳಿದ್ದಾವೆ. ಹೇಗೆ ಒಳಗೆ ಬರ್ತಾರೆ ರೀ ಮಿಲ್ಟ್ರಿ ಅವ್ರು ಏನು ಮಾಡ್ತಾರೆ ಅಂತ ನಾವು ಮಿಲ್ಟ್ರಿಯವ್ರ ಬಗ್ಗೆ ಮಾತಾಡೋದು ಭಾಳ ಸುಲಭ. ನಿಮ್ಮೆಲ್ರಿಗೂ ನಾನು ವಿನಂತಿ ಮಾಡ್ತೀನಿ, 24 ಪರಗಣದಲ್ಲಿ ಗಂಗಾ ನದಿ ಸಮುದ್ರಕ್ಕೆ ಸೇರ್ತಕ್ಕಂಥ ಜಾಗದಲ್ಲಿ ಭಾರತದ ಮತ್ತು ಬಾಂಗ್ಲಾದೇಶದ ಗಡಿ ಅಂದರೆ ಅದನ್ನು ಕಾಯೋಕ್ಕೆ ಸಾಧ್ಯ ಇಲ್ಲ, ಅಂಥ ಪೋರಸ್ ಗಡಿ. ಒಂದ್ಸಲಿ ಹೋಗಿ ನೋಡ್ಕೊಂಬನ್ನಿ ಅಂತಲ್ಲಿ. ಭಾರತ ಮತ್ತು ಪಾಕಿಸ್ತಾನದಲ್ಲಿ, ಕಾಶ್ಮೀರದಲ್ಲಿ, ಜಮ್ಮುವಿನ ಅನೇಕ ಇಲಾಖೆಯಲ್ಲಿ ಮತ್ತು ಕಾಶ್ಮೀರದ ಗಡಿಗಳಲ್ಲಿ ಹೋಗಿ ನಡ್ಕೊಂಬನ್ನಿ. ಇಷ್ಟು ನದಿ ಹರಿಯುತ್ತೆ. ಅಲ್ಲಿ ಅಕ್ರಮ ಪ್ರವೇಶ ಅಂತಕ್ಕಂಥದ್ದು ತಡೆಯೋಕ್ಕೆ ಅಸಾಧ್ಯ ಅನ್ನುವಷ್ಟರ ಪ್ರಮಾಣಕ್ಕೆ ನಡೆಯುತ್ತೆ ಒಂದ್ಸಲಿ. ಆ ಕಡೆ ಇರೋ ಗುಡ್ಡ ಕಾಶ್ಮೀರದ್ದು, ಈ ಕಡೆ ಇರ್ತಕ್ಕಂಥ ಗುಡ್ಡ ಭಾರತದ್ದು. ಕಾಣಿಸ್ತಾ ಇರೋ ಮನೆ ಪಾಕಿಸ್ತಾನದ್ದು, ಇಲ್ಲಿ ಕಾಣಿಸ್ತಾ ಇರೋ ಮನೆ ಭಾರತದ್ದು. ಈ ಥರ ಇರ್ತಕ್ಕಂಥ ಜಾಗದಲ್ಲಿ ಒಂದು ಅಲ್ಲಿರುವಂಥ ಮನೆಗಳನ್ನ ಖಾಲಿ ಮಾಡ್ಸೋಕ್ಕೂ ಆಗಲ್ಲ, ಅವರಲ್ಲಿನ ಸ್ಥಾನೀಯರು. ಎರಡನೇದಾಗಿ ಅಕ್ರಮ ಪ್ರವೇಶ ನಾನು ನೀವು ಹೇಳಿದಷ್ಟು ಸುಲಭ ಅಲ್ಲ. ಇಲ್ಲಿರುವಂಥ ಸೈನಿಕರು ಬಾರ್ಡರ್ ಪೋಸ್ಟ್ ಆಗಿದ್ದರೆ ಅವ್ರ ಹತ್ರ ಯಾರಾದರೂ ಆಮೇಲೆ ಒಂದ್ಸಲಿ ಕೇಳಿ ಅದು ಹೇಗಿರುತ್ತೆ ಪರಿಸ್ಥಿತಿ ಅಂತ. ಹೀಗಾಗಿ ಚಳಿಗಾಲದಲ್ಲಿ ಹಿಮ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸೈನಿಕರದ್ದು ಕೂಡ ಮೂವ್ಮೆಂಟ್ ಕಡಿಮೆ ಆದಂಥ ಸಂದರ್ಭದಲ್ಲಿ ಒಳಗೆ ಬರ್ತಾರೆ ಅಂತಲ್ಲಿ. ಆದರೆ ಈ ದೇಶ ಕಳೆದ 11 ವರ್ಷಗಳಲ್ಲಿ ತನ್ನ ಸೈನ್ಯದಲ್ಲಿ, ತನ್ನ ಗೂಢಚಾರ ವ್ಯವಸ್ಥೆಯಲ್ಲಿ, ತನ್ನ ರಕ್ಷಣಾ ಸನ್ನದ್ಧತೆಯಲ್ಲಿ, ಡಿಫೆನ್ಸ್ ಪ್ರಿಪೇರ್ಡ್ನೆಸ್ಸಲ್ಲಿ ತಂದ್ಕೊಂಡ್ಬಂದಿರತಕ್ಕಂಥ ಬದಲಾವಣೆಯ ಕಾರಣಕ್ಕೆ ಈ ಸಲ 104 ದಿನಗಳ ನಂತರ ಪಹಲ್ಗಾಮ್ನಲ್ಲಿ ಯಾರು ಭಾರತದ ಯಾತ್ರಿಗಳನ್ನ ಹಿಂದೂ ಅನ್ನುವ ಕಾರಣಕ್ಕೆ ಹತ್ಯೆ ಮಾಡಿದ್ರು ಅವ್ರನ್ನ ನಿರಂತರವಾಗಿ ಬೆನ್ನಟ್ಟಿ ಶ್ರೀನಗರದ ಹತ್ರ ಸುಮಾರು 20 ಕಿಲೋಮೀಟರ್ ದೂರದ ಕಾಡಿನಲ್ಲಿ ಆ 3 ಜನರ ಬಲಿ ಹಾಕಲಾಯಿತು. ದೇಶ ಬದಲಾಗಿದೆ, ದೇಶ ಬದಲಾಗ್ತಾ ಇದೆ ಅನ್ನೋದಕ್ಕೆ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ನಿದರ್ಶನ ಅಂದರೆ ವಿ ಹ್ಯಾವ್ ಸ್ಟ್ರಾಂಗ್ ಮೆಮರಿ, ವಿ ಹ್ಯಾವ್ ಲಾಂಗ್ ಮೆಮರಿ ಆ್ಯಂಡ್ ವಿ ಹ್ಯಾವ್ ಹಾರ್ಡ್ ಮೆಮರೀಸ್. ಇವತ್ತು ನಾವು ಅಷ್ಟು ಸುಲಭಕ್ಕೆ ಮರ್ತೋಗೋದಿಲ್ಲ. ರಾಜಕೀಯ ಕಾರಣಕ್ಕೆ, ದೌರ್ಬಲ್ಯದ ಕಾರಣಕ್ಕೆ ಇವತ್ತು ಮರ್ತೋಗುವಂಥ ಸಿದ್ಧತೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆಪರೇಷನ್ ಸಿಂಧೂರ ಕರ್ನಾಟಕದ ಯಾರೋ ಕಲಾವಿದ, ದಿಲ್ಲಿಯ ಯಾರೋ ಕಲಾವಿದ ರಚನೆ ಮಾಡಿರ್ತಕ್ಕಂಥ ಹೆಸರು ಅಲ್ಲ, ಆ ಚಿತ್ರನೂ ಅಲ್ಲ ಒಂದ್ಸಲಿ. ಚಿತ್ರನೂ ಅಲ್ಲ ಒಂದ್ಸಲಿ. ಆಪರೇಷನ್ ಸಿಂಧೂರದ ಎಂಬ್ಲಮ್ ನಮ್ಮ ನೋಡಿದ್ರೆ ಇದನ್ನು ಸೈನ್ಯ ರಚನೆ ಮಾಡಿತ್ತು. ಯಾಕದು ಪೂಜ್ಯ ಅಂತ ಹೇಳಿದ್ರೆ, ಯಾಕದು ನಮ್ಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಅಂತ ಕೇಳಿದ್ರೆ, ತನ್ನ ದೇಶದ ಸೈನಿಕರನ್ನು, ತನ್ನ ದೇಶದ ಯಾತ್ರಿಗಳನ್ನ ಕಳ್ಕೊಂಡಿರ್ತಕ್ಕಂಥ ಸೈನ್ಯ ಆಪರೇಷನ್ ಸಿಂಧೂರದ ಹೆಸರನ್ನು ಕೊಡ್ತು, ಆಪರೇಷನ್ ಸಿಂಧೂರದ ಡ್ರಾಯಿಂಗ್ ಎಂಬ್ಲಮ್ ಏನಿದೆ ಅದನ್ನು ಕೂಡ ಕೊಡ್ತು. ಯಾಕಂದರೆ ಕುದೀತಾ ಇದ್ದಿದ್ದು ನಮ್ಮ ದೇಹದಲ್ಲಿದ್ದ ರಕ್ತ ಮಾತ್ರ ಅಲ್ಲ, ಕುದೀತಾ ಇದ್ದಿದ್ದು ಈ ಕೆಲಸಕ್ಕೆ ಅಂತ ಸಂಕಲ್ಪ ತೊಟ್ಟಿರ್ತಕ್ಕಂಥ ಸೈನಿಕರ ರಕ್ತ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕುದೀತಾ ಇತ್ತು ಅಂತದೆ, ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕುದೀತಾ ಇತ್ತು. ಬಂಧುಗಳೇ, ಕಳೆದ 11 ವರ್ಷಗಳಲ್ಲಿ 30 ವರ್ಷಗಳಿಂದ ಪೆಂಡಿಂಗ್ ಇರ್ತಕ್ಕಂಥ CDS ನೇಮಕಾತಿ ನರೇಂದ್ರ ಮೋದಿ ಸರ್ಕಾರ ಮಾಡಿತು. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್
ನಮ್ಮ ಹತ್ರ ಆರ್ಮಿ ಇದೆ, ನಮ್ಮ ಹತ್ರ ನೇವಿ ಇದೆ, ನಮ್ಮ ಹತ್ರ ಏರ್ಫೋರ್ಸ್ ಇದೆ, ನಮ್ಮ ಹತ್ರ ಅರೆ ಸೈನಿಕ ಪಡೆ ಇದೆ, ನಮ್ಮ ಹತ್ರ IB ಇದೆ, ನಮ್ಮ ಹತ್ರ ರಾ ಇದೆ, ನಮ್ಮ ಹತ್ರ ಮಿಲಿಟ್ರಿ ಇಂಟೆಲಿಜೆನ್ಸ್ ಇದೆ, ನಮ್ಮ ಹತ್ರ ಟೆಕ್ನಾಲಜಿಕಲ್ ಇಂಟೆಲಿಜೆನ್ಸ್ ಇದೆ. IB ಇದೆ, ರಾ ಇದೆ, ನಮ್ಮ ಹತ್ರ ಮಿಲಿಟ್ರಿ ಇಂಟೆಲಿಜೆನ್ಸ್ ಇದೆ ಮತ್ತು ಟೆಕ್ನಿಕಲ್ ಇಂಟೆಲಿಜೆನ್ಸ್ ಇದೆ ಅನ್ಸಲೆ. ಇವು 4 ಇದೆ. ನಮ್ಮ ಹತ್ರ ಆರ್ಮಿ ಇದೆ, ನಮ್ಮ ಹತ್ರ ನೇವಿ ಇದೆ, ನಮ್ಮ ಹತ್ರ ಏರ್ಫೋರ್ಸ್ ಇದೆ, ನಮ್ಮ ಹತ್ರ ಬಾರ್ಡರ್ನ ಕಾಯ್ತಕ್ಕಂಥ. ಸಾಮಾನ್ಯ ದಿನಗಳಲ್ಲಿ ಸೈನ್ಯ ಬಾರ್ಡರ್ನಲ್ಲಿ ಇರೋದಿಲ್ಲ, ಸೈನಿಕರು ಇರೋದಿಲ್ಲ. ಅವರೊಂದು 5 ಕಿಲೋಮೀಟ್ರ್ ಹಿಂದ್ಗಡೆ ಇರ್ತಾರೆ ಅಥವಾ 2 ಕಿಲೋಮೀಟ್ರ್ ಹಿಂದ್ಗಡೆ ಇರ್ತಾರೆ. ಗಡಿಗಳಲ್ಲಿ ಯಾರು ಇರ್ತಾರೆ? ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ. ಗಡಿಗಳಲ್ಲಿ ಯಾರಿದ್ದಾರೆ? ಇಂಡೋ ಟಿಬೆಟನ್ ಬಾರ್ಡರ್ ಫೋರ್ಸ್ ಇದೆ, ITBP ಇದೆ. ಗಡಿಗಳಲ್ಲಿ ಯಾರು ಇರ್ತಾರೆ? ಲಡಾಖ್ ಸ್ಕೌಟ್ಸ್ ಇರುತ್ತೆ. ಗಡಿಗಳಲ್ಲಿ ಯಾರು ಇರ್ತಾರೆ? ಅಸ್ಸಾಂ ರೈಫಲ್ಸ್ ಇರುತ್ತೆ. ಗಡಿಗಳಲ್ಲಿ ಇಂಡಿಯನ್ ಆರ್ಮಿ ಇರಲ್ಲ. ಗಡಿಗಳಲ್ಲಿ ಇಂಡಿಯನ್ ಆರ್ಮಿ ಇರಲ್ಲ ದಿನದಲ್ಲಿ. ಸೆಮಿ ಪೊಲೀಸ್ BSF, ಸೆಮಿ ಪೊಲೀಸ್ ITBP, ಸೆಮಿ ಪೊಲೀಸ್ ಲಡಾಖ್ ಸ್ಕೌಟ್ಸು, ಸೆಮಿ ಪೊಲೀಸ್ ಅಸ್ಸಾಂ ರೈಫಲ್ಸು, ಇವ್ರುಗಳ ಗಡಿಗಳಲ್ಲಿ ಇರ್ತಾರೆ ಒಂದ್ಸಲ. ಹೀಗೆ ಇವ್ರ ಹತ್ರ ಕೂಡ ಅಪಾರವಾಗಿರ್ತಕ್ಕಂಥ ಆಪರೇಷನಲ್ ಇಂಟೆಲಿಜೆನ್ಸ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ ಒಂದ್ಸಲ, ಅರ್ಥ ಮಾಡ್ಕೊಳ್ಳಿ. ನಮ್ಮೂರಿನ ರಿಕ್ಷಾ ನಾನು ಗೂಗಲ್ ಮುಖಾಂತರ ನೋಡ್ಕೊಂಡು ಹೋಗೋದಕ್ಕೂ ನಮ್ಮೂರು ರಿಕ್ಷಾ ಡ್ರೈವರ್ನ ನಾನು ಕರ್ಕೊಂಡು ಹೋಗೋದಕ್ಕೂ ಅಪಾರವಾಗಿರ್ತಕ್ಕಂಥ ವ್ಯತ್ಯಾಸ ಇದೆ. ಯಾಕಂದರೆ ಗೂಗಲ್ಲು ಯಾರೋ ಅಪ್ಡೇಟ್ ಮಾಡಿದ್ದು, ಆದರೆ ನಮ್ಮೂರಿನ ಆಟೋ ಡ್ರೈವರ್ಗಳು ತಾನೇ ಅಪ್ಡೇಟ್ ಆಗಿರ್ತಾನೆ. ಸರ್ ಬೆಳಿಗ್ಗೆ ಬರುವಾಗ ಅಲ್ಲಿ ಹೊಂಡ ಆಗಿಬಿಟ್ಟಿತ್ತು ಸರ್, ಅದಕ್ಕೆ ಆ ರೋಡ್ ಬೇಡ ಈ ರೋಡಿಂದ ಹೋಗೋಣ ಅಂತ. ಗೂಗಲ್ ನಮ್ಮನ್ನು ಅದೇ ಹೊಂಡಕ್ಕೆ ಕರ್ಕೊಂಡು ಹೋಗುತ್ತೆ. ಯಾಕಂದರೆ ಗೂಗಲ್ಲು ನಿನ್ನೆ ಅಪ್ಡೇಟ್ ಆಗಿರೋದು. ಆದರೆ ನಮ್ಮೂರಿನ ಆಟೋ ಡ್ರೈವರು ಇವತ್ತು ಬೆಳಿಗ್ಗೆ ಅಪ್ಡೇಟ್ ಆಗಿದ್ದಾನೆ, ಸರ್ ಬರುವಾಗ ಹೊಸ ಹೊಂಡ ಆಗಿದೆ, ಬೇಡ ಈ ಕಡೆಯಿಂದ ಹೋಗೋಣ ಅಂತ ಕರ್ಕೊಂಡೋಗಿ. ಹೀಗೆ ಆಪರೇಷನಲ್ ಇಂಟೆಲಿಜೆನ್ಸು, ಆಪರೇಷನಲ್ ಮೆಮರಿ ಕೂಡ ಈ ಅರೆ ಸೈನಿಕ ಪಡೆಗಳಿಗೆ, ITBPಗೆ, ಲಡಾಖ್ ಸ್ಕೌಟ್ಸ್ಗೆ, ಅಸ್ಸಾಂ ರೈಫಲ್ಸ್ಗೆ, BSFಗೆ, ಇವರೆಲ್ರಿಗೂ ಇರುತ್ತೆ. ಇವರೆಲ್ಲರನ್ನೂ ಒಟ್ಟು ಮಾಡಬೇಕು. ಇವರೆಲ್ಲರೂ ಬೇರೆ ಬೇರೆ ಸ್ಪಿಯರ್ನಲ್ಲಿ ಆಪ್ರೇಟ್ ಮಾಡ್ತಿದ್ರು. ಮಿಲಿಟ್ರಿ ಇಂಟೆಲಿಜೆನ್ಸ್ನವ್ರು ಇಂಟೆಲಿಜೆನ್ಸು ಅದು ಎಲ್ಲೆಲ್ಲಿಗೋ ಹೋಗಿ ದಿಲ್ಲಿಗೆ ಬರಬೇಕು, ದಿಲ್ಲಿಯಲ್ಲಿ ಯಾರಿಗೋ ಸಿಗಬೇಕು, ಅದು ಮೇಲೆ ಹೋಗ್ತಾ ಹೋಗಬೇಕು ಕಡೆ ಸೈನಿಕನಿಗೆ. ಅಲ್ಲೇ ಅಕ್ಕಪಕ್ಕದಲ್ಲಿ ಇರ್ತಾರೆ, ಹೇಳ್ಕೊಬೋದು ಅವರೇ, ಅಥವಾ ಅವ್ರ ಕಮಾಂಡ್ ಆಫೀಸರ್ ಮುಖಾಂತರ ಹೇಳ್ಬೋದು. ಆಗ್ತಾ ಇರಲಿಲ್ಲ. ಮೊದಲನೇದು ಮಾಡಿದ್ದು ಭಾರತ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಶೇರಿಂಗ್ನ ಹೊರಿಜಾಂಟಲ್ ವ್ಯವಸ್ಥೆ. ಇಂಟೆಲಿಜೆನ್ಸ್ ಶೇರಿಂಗ್ನ ಹೊರಿಜಾಂಟಲ್ ವ್ಯವಸ್ಥೆ. ಇವತ್ತು ಪ್ರತಿಯೊಂದು ಸುದ್ದಿ ಏನಿದೆ ಆ ಸುದ್ದಿ ಸಂಬಂಧಪಟ್ಟವರಿಗೆ ಅಧಿಕಾರಯುತವಾಗಿ ಅಧಿಕೃತವಾಗಿ ಹೋಗುತ್ತೆ. ಒಂದ್ಸಲ ಅನಧಿಕೃತವಾಗಲ್ಲ, ಅಧಿಕಾರಯುತವಾಗೇ ಹೋಗುತ್ತೆ, ಅಧಿಕೃತವಾಗೇ ಹೋಗುತ್ತೆ. ಎಲ್ಲಿ ಹೋಗಬೇಕು ಅಲ್ಲಿ ಹೋಗುತ್ತೆ. ಪ್ರತಿಯೊಂದು ದಿಲ್ಲಿಗೆ ಬರಬೇಕು, ಪ್ರತಿಯೊಂದು ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಬರಬೇಕು, ಪ್ರತಿಯೊಂದು ಡಿಫೆನ್ಸ್ ಸೆಕ್ರೆಟರಿ ಹತ್ರ ಬರಬೇಕು ಅಂತ ಏನಿಲ್ಲ, ಅಲ್ಲಿ ಹೊರಿಜಾಂಟಲಾಗಿ ಹೋಗುತ್ತೆ. ಆ ಕಾರಣಕ್ಕೆ ಇವತ್ತು ಸೈನ್ಯ ಹೆಚ್ಚು ತಯಾರಾಗಿರುತ್ತೆ. ನಂಬರ್ 1. ಎರಡನೇದು, ಈ 3 ಜನ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್, ಇವ್ರು 3 ಜನರಿಗೆ ಒಂದು ಕಾಮನ್ ಸ್ಟ್ರಕ್ಚರ್ ಬೇಕು. CDS, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತಕ್ಕಂಥ ವ್ಯವಸ್ಥೆ 35 ವರ್ಷಕ್ಕೆ ಹಿಂದಿನ ಪ್ರಪೋಸಲ್ಲು. ಅನೇಕರು ಮುಟ್ಟಕ್ಕಾಗಿರಲಿಲ್ಲ, ಯಾಕಂದರೆ ಒಪ್ಸೋದು ಕಷ್ಟ ಅನೇಕ ಸಲ. ಆದರೆ ಅನೇಕರನ್ನು ಒಪ್ಸಿ ಅರುಣ್ ಜೇಟ್ಲಿ ಕಾಲದಲ್ಲಿ, ನಿರ್ಮಲಾ ಸೀತಾರಾಮನ್ ಕಾಲದಲ್ಲಿ, ಮನೋಹರ್ ಪರಿಕರ್ ಕಾಲದಲ್ಲಿ, ರಾಜನಾಥ್ ಸಿಂಗ್ ಅವ್ರ ಕಾಲದಲ್ಲಿ, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಪ್ಸಿ ಮೊದಲನೇ ಬಾರಿಗೆ ಜನರಲ್ ಬಿಪಿನ್ ರಾವತ್ತು ಅವರು ಮೊದಲನೇ CDS ಆದರು. ಈಗ 2ನೇ CDS ಇದ್ದಾರೆ. ಆ CDSನ ಅಡಿಯಲ್ಲಿ ಒಂದೇ ತಂತ್ರ ಹೆಣಿತಾರೆ. ಎಲ್ಲರೂ ಬೇರೆ ಬೇರೆ ಆ್ಯಕ್ಟ್ ಮಾಡ್ತಾರೆ, ಆದರೆ ಒಂದು ತಂತ್ರಕ್ಕೆ ಅನುಗುಣವಾಗಿ ಹೆಣಿತಾರೆ ಅಂತಲೇ. ಹಾಗಾಗಿ ಆಪರೇಷನ್ ಸಿಂಧೂರ್ ಅತ್ಯಂತ ಯಶಸ್ವಿ ಆಯ್ತು. ಈ ಸಲ ಕಡಿಮೆ ಹಾನಿಯ ಜೊತೆಗೆ ಯಶಸ್ವಿ ಆಯ್ತು. ಇಲ್ಲಿದ್ರು ಎಲ್ಲರೂ ಅವ್ರವ್ರ ಗೂಡುಗಳಲ್ಲಿ ಸಿಕ್ಕಾಕೊಳ್ತಾ ಇದ್ರು. ನಮ್ಮ ಗೂಡಿನ ನಾವು ಹೊರಗೆ ಬರಬೇಕು ಅಂದರೆ ನಮ್ಮ ಆಫೀಸರ್ ಹೇಳಬೇಕು ಅಂತ. ಆದರೆ CDS ಅಂತಕ್ಕಂಥದ್ದು ಬಂದಿದ್ದರಿಂದ ಕಾಮನ್ ಥಿಯೇಟರ್ ಕಮಾಂಡ್, ಅಂಡಮಾನ್ ಒಂದು ಕಾಮನ್ ಥಿಯೇಟರ್ ಕಮಾಂಡ್, ಉದಾಂಪುರ ಒಂದು ಕಾಮನ್ ಥಿಯೇಟರ್ ಕಮಾಂಡ್, ವಿಶಾಖಪಟ್ಟಣಂ ಒಂದು ಕಾಮನ್ ಥಿಯೇಟರ್ ಕಮಾಂಡ್, ಮುಂಬೈ ಒಂದು ಕಾಮನ್ ಥಿಯೇಟರ್ ಕಮಾಂಡ್, ತೇಜ್ಪುರ ಒಂದು ಕಾಮನ್ ಥಿಯೇಟರ್ ಕಮಾಂಡ್. ಅಲ್ಲಿ 3 ಜನರದ್ದು ಅಧಿಕಾರಿಗಳಿರ್ತಾರೆ. ಅವ್ರು 3 ಜನ ಒಟ್ಟಿಗೆ ನಿರ್ಣಯ ತಗೊಳ್ತಾರೆ. ನಮ್ಮ ಉತ್ತರ ಪೂರ್ವದ ಬಗ್ಗೆ ನಿರ್ಣಯ ತಗೊಳ್ಬೇಕು ಅಂದರೆ ತೇಜ್ಪುರದಲ್ಲಿ ತಗೊಳ್ತಾರೆ, ಉತ್ತರದ ಬಗ್ಗೆ ನಿರ್ಣಯ ತಗೊಳ್ಬೇಕಂದ್ರೆ ಉದಾಂಪುರದಲ್ಲಿ, ಶ್ರೀನಗರದಲ್ಲಿ ತಗೊಳ್ತಾರೆ, ದಕ್ಷಿಣದಲ್ಲಿ ತಗೊಳ್ಬೇಕಂದ್ರೆ ಮುಂಬೈಯಲ್ಲಿ, ಪಶ್ಚಿಮದಲ್ಲಿ, ವಿಶಾಖಪಟ್ಟಣಮಲ್ಲಿ, ಪೂರ್ವದಲ್ಲಿ ತಗೊಳ್ತಾರೆ ಅನ್ಸಲ್ಲ. ಹೀಗೆ ಕಾಮನ್ ಥಿಯೇಟರ್ ಕಮಾಂಡ್ಗಳು ನಮ್ಮ ದೇಶದಲ್ಲಿ. ಹಾಗೆ ಒಂದು ಟೆಕ್ನಿಕಲ್ ಥಿಯೇಟರ್ ಕಮಾಂಡು, ಹೀಗೆ ತಾಂತ್ರಿಕವಾಗಿರ್ತಕ್ಕಂಥ ಹೀಗೆ ಕಳೆದ 11 ವರ್ಷದಲ್ಲಿ ಈ ಥರ ಕಾಮನ್ ಥಿಯೇಟರ್ ಕಮಾಂಡ್ ಏನಿತ್ತು, ಆ ಕಾಮನ್ ಥಿಯೇಟರ್ ಕಮಾಂಡ್ಗಳನ್ನ ಬೆಳೆಸುವಂಥ ಕೆಲಸ, ಅದನ್ನು ಸಶಕ್ತಗೊಳಿಸುವಂಥ ಕೆಲಸ ಆಯಿತು. 3ನೇದು, ಯುದ್ಧ ನಿಧಾನಕ್ಕೆ ಪುರುಷ ಪ್ರಯತ್ನದ ಜೊತೆಗೆ ಉನ್ನತ ತಂತ್ರಜ್ಞಾನ ಮತ್ತು ನಿಖರವಾಗಿರ್ತಕ್ಕಂಥ ತಂತ್ರಜ್ಞಾನದ ಕಡೆಗೆ ಹೋಗ್ತಾ ಇದೆ ಅಂತಲೇ. ಉಪಗ್ರಹಗಳಿದೆ. ಇವತ್ತು ನಮ್ಮ ದೇಶದ ಬೇರೆ ಬೇರೆ ದೇಶಗಳಲ್ಲೂ ಇದೆ, ನಮ್ಮ ದೇಶ ಮಾತ್ರ ಅಂತ ಹೇಳೋದಿಲ್ಲ ನಾನು. ನಮ್ಮ ದೇಶದ ಹೈಸ್ಕೂಲ್ಗಳಲ್ಲೂ ಕೂಡ ಮಕ್ಕಳು ಉಪಗ್ರಹಗಳನ್ನ ತಯಾರು ಮಾಡಿ ಅದು ಭಾರತದ ರಾಕೆಟ್ಗಳ ಮುಖಾಂತರ ಅಂತರಿಕ್ಷಕ್ಕೆ ಬಿಡ್ತಾರೆ. ಒಂದು ಉಪಗ್ರಹ ಅಂತೂ 105 ಉಪಗ್ರಹಗಳನ್ನ ಕಕ್ಷೆಗೆ ಹಾಕ್ತು ಅಂತಾರೆ. ಇವತ್ತು ಜಗತ್ತಿನ ಎಲ್ಲ ಮೂಮೆಂಟ್ಗಳನ್ನ ಅಳಿತಕ್ಕಂಥ ಉಪಗ್ರಹಗಳು ಭಾರತದ ಹತ್ರ ಕೂಡ ಇದೆ ಅಂತಾರೆ. ಸರ್ವಶ್ರೇಷ್ಠವಾಗಿರೋದಿದೆ, ಯಾರಿಗೆ ಬೇಕಾದರೂ ಸೆಡ್ ಹೊಡಿಬೋದು ಅಂತ ಅಹಂಕಾರದ ಮಾತು ನಾನು ಹೇಳೋದಿಲ್ಲ. ಆದರೆ ಇಲ್ಲದೇ ಇರತಕ್ಕಂಥ ಒಂದು ಜಾಗದಲ್ಲಿ ಇವತ್ತು ನಮ್ಮದು ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಅಸ್ತಿತ್ವ ಇದೆ.
ಹಾಗೆ ಸ್ವದೇಶಿ ತಂತ್ರಜ್ಞಾನ. ಒಳಗೆ ಬರುವಂಥ ಶಸ್ತ್ರಗಳನ್ನ ತಡೀಬೇಕು, ಒಳಗೆ ಬರುವಂಥ ಶಸ್ತ್ರಗಳನ್ನ ಅಂದಾಜು ಮಾಡಬೇಕು ಎಷ್ಟೊತ್ತಿಗೆ ಅದನ್ನು ಬರೀತಾರೆ ಅಂತ. ಹಾಗೆ ತಡೆಯೋದ್ರ ಜೊತೆಗೆ ನಾವು ಆಕ್ರಮಣ ಮಾಡಬೇಕು. ಸ್ವದೇಶಿ ತಂತ್ರಜ್ಞಾನ, ಇಲ್ಲಿಯ ಟೆಕ್ನಾಲಜಿ ಬೆಳಿಬೇಕು, ಇಲ್ಲಿಯ ನಿಖರತೆ ಬೆಳಿಬೇಕು, ಅದರ ಆ್ಯಕ್ಯುರೇಸಿ ಬೆಳಿಬೇಕು. ಹೀಗೆ ಇವತ್ತು ಸರ್ಕಾರ ಎಲ್ಲ ತಂತ್ರಜ್ಞಾನ ಸಂಸ್ಥೆಗಳ ಜೊತೆಗೆ ಮಾಡಿರ್ತಕ್ಕಂಥ ಪ್ರಯತ್ನದ ಕಾರಣಕ್ಕೆ ನಾವು ನೋಡ್ತೀವಿ ಅಂತಲೇ ರಷ್ಯಾ ನಿರ್ಮಿತವಾಗಿರ್ತಕ್ಕಂಥ S-400 ಜೊತೆಗೆ ಆ S-400 ಜೊತೆಗೆ ಅದರ ಪಕ್ಕದಲ್ಲೇ ನಮ್ಮ ಆಕಾಶ್ ತೀರು ಕೂಡ ಅಷ್ಟೇ ಬಲವಾಗಿ ನಿಂತ್ಕೊಂಡು ಆದಂಪುರ ವಿಮಾನ ನಿಲ್ದಾಣದಲ್ಲಿ ನಮ್ಮಗಳ ಮೇಲೆ ಬರ್ತಾ ಇದ್ದಂಥ ಡ್ರೋನ್ಗಳನ್ನ, ನಮ್ಮ ಮೇಲೆ ಬರ್ತಾ ಇದ್ದಂಥ ಕ್ಷಿಪಣಿಗಳನ್ನ ಎದುರಿಸೋದರಲ್ಲಿ 100% ಭಾರತ ನಿರ್ಮಿತವಾಗಿರ್ತಕ್ಕಂಥ ಆಕಾಶ್ ತೀರ್ ಕೂಡ ಇಷ್ಟೇ ಬಲವಾಗಿ ಕೆಲಸ ಮಾಡಿ. ನಮ್ಮ ಹತ್ರ S-400 ಇತ್ತು. ರಾಜತಾಂತ್ರಿಕ ಕಾರಣಗಳಿಗೆ S-400 ನಮಗೆ ಭಾಳ ದೊಡ್ಡದು. ಯಾಕಂದರೆ S-400 ತೊಗೊಳ್ತೀವಿ ಅಂತ ನಾವು ಎನ್ಕ್ವೈರಿ ಆರಂಭ ಮಾಡಿದಾಗ ಅಮೇರಿಕ ನಮ್ಮ ಮೇಲೆ ಭಾಳ ಒತ್ತಡ ಹಾಕಿತ್ತು. ನೀವು S-400 ತೊಗೊಂಡ್ರೆ ನಾವು ರಾಜತಾಂತ್ರಿಕ ಸಂಬಂಧಗಳ ಮೇಲೆ ನಾವು ಗಮನ ಮಾಡಬೇಕಾಗುತ್ತೆ ಅಂತ. ಇನ್ ಸ್ಪೈಟ್ ಆಫ್ ದಟ್ ಮೋದಿ ಸರ್ಕಾರ ನಮಗೆ S-400 ಬೇಕು ಅಂತ ತೊಗೊಂಡಿತ್ತು. ಬರೀ S-400 ಮೇಲೆ ಮಾತ್ರ ನಾವು ನಿರ್ಭರ ಆಗಲಿಲ್ಲ. ಅದರ ಪಕ್ಕದಲ್ಲೇ ಆದಂಪುರ ವಿಮಾನ ನಿಲ್ದಾಣದಲ್ಲಿ ಆಕಾಶ್ ತೀರು ಕೂಡ ಇತ್ತು. ಆ ಆಕಾಶ್ ತೀರು ಕೂಡ ಅಷ್ಟೇ ಸಮರ್ಥವಾಗಿ ಎದುರಾಳಿಗಳನ್ನ ಹಂಚುವಂಥ ಕೆಲಸ ಮಾಡುತ್ತು ಅಂತ, ಅಷ್ಟೇ ಸಮರ್ಥವಾಗಿ ಮಾಡುತ್ತೆ. ಬೆಂಗಳೂರಿನ ನಮ್ಮ ಸಂಸದರಿಗೆ ನಾನು ಹೇಳಿದೆ ಒಂದ್ಸಲಿ, 2-3 ಸಂಸದರಿಗೆ, ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಪುಟ್ಟ ಫ್ಯಾಕ್ಟ್ರಿಗಳಲ್ಲಿ ದೇಶವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಅನೇಕ ವಿಜ್ಞಾನಿಗಳಿದ್ದಾರೆ. ಇವತ್ತು ದೇಶವನ್ನು ಸೈನಿಕರು ರಕ್ಷಣೆ ಮಾಡೋದ್ರ ಜೊತೆಗೆ ದೇಶವನ್ನು ವಿಜ್ಞಾನಿಗಳು ಕೂಡ ರಕ್ಷಣೆ ಮಾಡೋಕ್ಕೆ ಆರಂಭ ಮಾಡಿದ್ದಾರೆ. ಹೋಗಿ ಭೇಟಿ ಕೊಟ್ಟು ಬನ್ನಿ ಅಂತ. ಆಮೇಲೆ 2 MP ನನಗೆ ಫೋನ್ ಮಾಡಿದ್ರು, ಕಣ್ಣಲ್ಲಿ ನೀರು ಹಾಕ್ಕೊಂಡು ಫೋನ್ ಮಾಡಿದ್ರದ. ಅಲ್ಲಿದ್ದ ಅನುಭವನೇ ಬೇರೆ ಥರದ ಅನುಭವ. ಡ್ರೋನ್ ಮಾಡೋ ಫ್ಯಾಕ್ಟ್ರಿಗಳು ಬೆಂಗಳೂರಿನಲ್ಲಿ, ಅಡ್ವಾನ್ಸ್ ಸಿಗ್ನಲ್ ಸಿಸ್ಟಮ್ಸ್ನ ಫ್ಯಾಕ್ಟ್ರಿಗಳು ಬೆಳಗಾಂನಲ್ಲಿ, ಮೈಸೂರಿನ 4 ಫ್ಯಾಕ್ಟ್ರಿಗಳು ಈ ಡ್ರೋನ್ಗಳಿಗೆ ಮತ್ತು ನಮಗೆ ಬೇಕಾಗಿರ್ತಕ್ಕಂಥ ಸಿಸ್ಟಮ್ಗಳಿಗೆ ಪುಣ್ಯಾತ್ಮರು ಅದನ್ನು ಮಾಡ್ತಾ ಇರ್ತಕ್ಕಂಥ ಮಾಲೀಕರು ಮತ್ತು ಇಂಜಿನಿಯರ್ಗಳು ಈ ಸಭೆಯಲ್ಲೂ ಕೂಡ ಇರ್ಬೋದು. ಅಂಥವ್ರೆಲ್ರಿಗೂ ನಾನು ದೇಶದ ಪರವಾಗಿ ನಾನು ನಮಸ್ಕಾರಗಳನ್ನ ಮಾಡ್ತೀನಿ. ಮೈಸೂರು, ಬೆಳಗಾಮು, ಬೆಂಗಳೂರು, ಇಲ್ಲಿಂದ ಈ ಸಲಿಯ ಯುದ್ಧಕ್ಕೆ, ಆಪರೇಷನ್ ಸಿಂಧೂರಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಗಳು ಹೋಗಿದೆ. ನಾವು ಹಾರಿಸಿದಂಥ ಡ್ರೋನ್ಗಳಲ್ಲಿ 90% ಡ್ರೋನ್ ನೀವು ಆನಂದದಿಂದ ಇರ್ಬೋದು, ಬೆಂಗಳೂರಿನಿಂದ ಹೋಗಿದೆ. 90% ಆಫ್ ದ ಡ್ರೋನ್ಸ್ ಹ್ಯಾವ್ ಗಾನ್ ಫ್ರಮ್ ಬೆಂಗಳೂರು ಅಂತ. 513 ಡ್ರೋನ್ಗಳು ನಮ್ಮ ದೇಶದ ಮೇಲೆ ಬಂದಂಥ 513 ಡ್ರೋನ್ಗಳನ್ನ ನಮ್ಮ ದೇಶದ ಸೈನಿಕರು ತಮ್ಮ ತಂತ್ರಜ್ಞಾನದ ಮುಖಾಂತರ ನಮ್ಮ ದೇಶದ ಏರ್ಫೋರ್ಸು ವಾಪಸ್ ಅವ್ರನ್ನ ಭಾರತದ ನೆಲವನ್ನು ಮುಟ್ಟಕ್ಕಿಂತ ಮುಂಚೆನೇ ಅದನ್ನು ಸ್ಫೋಟಗೊಳಿಸಿದ್ರು. 513 ಡ್ರೋನ್ಸ್. ನಮ್ಮ ದೇಶದ ರಾಜಕಾರಣಿಗಳು, ವಿರೋಧ ಪಕ್ಷದವ್ರು ಹೇಳ್ತಾನೆ ಇದ್ದಾರೆ, ನರೇಂದ್ರ ಮೋದಿ ಅವರೇ ದಯವಿಟ್ಟು ಹೇಳಿ ನಮ್ಮ ದೇಶದ ಎಷ್ಟು ವಿಮಾನ ಹೋಯಿತು, ನಮ್ಮ ದೇಶದ ವಿಮಾನ ಎಷ್ಟು ಹೋಯ್ತು ಅನ್ನೋದು ಆಮೇಲೆ ನೋಡೋಣ, ಯೋಚನೆ ಮಾಡೋಣ. ಪಾಕಿಸ್ತಾನದ 7 ಹೋಗಿದೆ ಅನ್ನೋದಂತೂ ಕನ್ಫರ್ಮ್ ಆಯ್ತು ಇವತ್ತು. ಇವ್ರು ಇಟ್ಟು ಕೂಗಾಡಿದ್ರಿಂದ ಪಾಕಿಸ್ತಾನದ 7 ವಿಮಾನಗಳು, 2 ಅಡ್ವಾನ್ಸ್ಡ್ ವಾರ್ನಿಂಗ್ ಸಿಸ್ಟಮ್ಮು, 1 ಕ್ರೂಯಿಸ್ ಆಪ್ರೇಷನ್ ಮಾಡುವಂಥದ್ದು, 5 ಫೈಟರ್ ಏರ್ಕ್ರಾಫ್ಟ್ಗಳು, ಇದಿಷ್ಟು ಪಾಕಿಸ್ತಾನದ ಹೋಗಿದೆ ಅಂತಕ್ಕಂಥದ್ದು ಕನ್ಫರ್ಮ್ ಆಯಿತು ಅಂತ. ಹೀಗೆ ಆಪರೇಷನ್ ಸಿಂಧೂರ, ಸಾವರ್ಕರ್ ಅವ್ರ ನೀತಿಯನ್ನು ನರೇಂದ್ರ ಮೋದಿಯವರ 11 ವರ್ಷಗಳ ಕಾಲದಲ್ಲಿ, ಈ ಎಲ್ಲ ರಕ್ಷಣಾ ಮಂತ್ರಿಗಳ ಕಾಲದಲ್ಲಿ, ಅರುಣ್ ಜೇಟ್ಲಿ ಅವ್ರ ಕಾಲದಲ್ಲಿ, ನಿರ್ಮಲಾ ಸೀತಾರಾಮನ್ ಕಾಲದಲ್ಲಿ, ಮನೋಹರ್ ಪರಿಕರ್ ಅವ್ರ ಕಾಲದಲ್ಲಿ, ರಾಜನಾಥ್ ಸಿಂಗ್ ಅವ್ರ ಕಾಲದಲ್ಲಿ, ಇವರೆಲ್ಲರ ಕಾಲದಲ್ಲಿ ಅಲ್ಲಿರ್ತಕ್ಕಂಥ ಸೈನ್ಯದ ಪ್ರಮುಖರ ಜೊತೆ ನಿರಂತರ ಸಂವಾದದ ಜೊತೆಗೆ ಏನು ಮಾಡಿದ್ವು, ಆ ಕಾರಣಕ್ಕೆ ಆಪರೇಷನ್ ಸಿಂಧೂರ ನಮ್ಮದು ಸಕ್ಸಸ್ಫುಲ್ ಆಯಿತು ಅಂತ ಕೇಳಿದ್ರೆ ಅದರಲ್ಲಿ ಯಾವ ಉತ್ಪ್ರೇಕ್ಷೆ ಕೂಡ ಇಲ್ಲ. 1 ಗಂಟೆ 15 ನಿಮಿಷದಿಂದ ಮೇ 7ನೇ ತಾರೀಕು 1 ಗಂಟೆ 15 ನಿಮಿಷದಿಂದ 21 ನಿಮಿಷದೊಳಗೆ ಪಾಕಿಸ್ತಾನದ ಒಳಗಡೆ ಇರ್ತಕ್ಕಂಥ 3 ಭಯೋತ್ಪಾದಕ ನೆಲೆಗಳ ಜೊತೆಗೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಿನ 6 ಭಯೋತ್ಪಾದಕ ನೆಲೆಗಳವರೆಗೆ ಒಟ್ಟು 9 ನೆಲೆಗಳನ್ನ ಆಕ್ಯುರೇಸಿ, ಹೊಗೆಗೂಡಿನ ಒಳಗಡೆ ಬಾಂಬ್ ಹಾಕಿ ಸ್ಫೋಟ ಮಾಡಿದ್ರೆ ಹೇಗಿರುತ್ತೋ ಹಾಗೆ ಮುಜಫರ್ಪುರದ ಭಯೋತ್ಪಾದಕ ನೆಲೆಯನ್ನು ನಮ್ಮ ದೇಶದ ವಾಯುದಳ ನಾಶ ಮಾಡುತ್ತೆ. ನಮ್ಮ ಬಾರ್ಡರ್ನ ಕ್ರಾಸ್ ಮಾಡ್ದೇನೆ ಮಾಡ್ತು. ಇಲ್ಲಿರ್ತಕ್ಕಂಥ ಎಲ್ಲ ಯುವಕರು ಮತ್ತು ಯುವತಿಯರ ಹತ್ರ ನಾನು ಈ ವಾಕ್ಯದ ಬಗ್ಗೆ ಇನ್ನೊಂದ್ಸಲಿ ಹೆಮ್ಮೆಯಿಂದ ನಿಮ್ಮ ಗಮನ ಸೆಳೆಯೋಕ್ಕೆ ಅಂತ ಬಯಸ್ತೀನಿ. ನಮ್ಮ ವಾಯುದಳ ನಮ್ಮ ಬೌಂಡ್ರಿಯನ್ನು ಕ್ರಾಸ್ ಮಾಡ್ದೇನೆ ಪಾಕಿಸ್ತಾನದ ಒಳಗಡೆ ಇರ್ತಕ್ಕಂಥ ಭಯೋತ್ಪಾದಕ ನೆಲೆಗಳನ್ನ ಅತ್ಯಂತ ನಿಖರವಾಗಿ ನಿಮ್ಮ ಮನೆ ಹೊಗೆ ಕೊಳವೆ ಒಳಗಡೆ ಬಾಂಬ್ ಹಾಕಿದ್ರೆ ಹೇಗಿರುತ್ತೋ ಹಾಗೆ ಸ್ಫೋಟ ಮಾಡ್ತು. ಮಾತ್ರ ಅಲ್ಲ, ನಮ್ಮ ಉಪಗ್ರಹಗಳ ಮುಖಾಂತರ, ನಮ್ಮ ಅರ್ಲಿ ವಾರ್ನಿಂಗ್ ಸಿಸ್ಟಮ್ನ ಡ್ರೋನ್ಗಳ ಮುಖಾಂತರ ಫೋಟೋ ಕೂಡ ತೆಕ್ಕೊಂಬಂದರು. ಅವ್ರ ಮನೆ ರಂಗೋಲಿ ಹೆಂಗೆ ಹಾಕಿದ್ದಾರೆ ಅಂತ ನಾವು ನೋಡ್ಕೊಂಬಂದಂಗೆ ನಾವು ಹೆಂಗೆ ಧ್ವಂಸ ಮಾಡಿದ್ದೀವಿ ಅಂತಕ್ಕಂಥ ಫೋಟೋ ಕೂಡ ತೆಕ್ಕೊಂಬಂದರು ಒಂದ್ಸಲ. ಪಾಕಿಸ್ತಾನ ಕಲೀಲಿಲ್ಲ. ಅದಾದ ನಂತರ ಮರು ಆಕ್ರಮಣ ಆರಂಭ ಆಗುತ್ತೆ. ಕಚ್ನಲ್ಲಿ ಡ್ರೋನ್ಗಳನ್ನ ಉಡಾಯಿಸುತ್ತದು, ಜೈಸಲ್ಮೇರ್ನಲ್ಲಿ ಡ್ರೋನ್ಗಳನ್ನ ಒಳಗೆ ಬಿಡುತ್ತೆ, ಜೋಧ್ಪುರ್ವರೆಗೂ ಬರುತ್ತೆ, ಹರಿಯಾಣದ ಆದಂಪುರದವರೆಗೆ ಪಂಜಾಬ್ನ ಆದಂಪುರದವರೆಗೆ ಬರುತ್ತೆ, ಹರಿಯಾಣದ ಶಿರ್ಸಾವರೆಗೆ ಬರುತ್ತೆ ಅನ್ಸಲ್ಲ.
ಹರಿಯಾಣದ ಶಿರ್ಸಾವರೆಗೆ ಬರುತ್ತೆ. ನಮ್ಮ ನಾಗರಿಕರನ್ನು ನಾವು ಕತುವಾದಲ್ಲಿ, ನಮ್ಮ ನಾಗರಿಕರನ್ನು ನಾವು ರಿಯಾಸಿಯಲ್ಲಿ, ನಮ್ಮ ನಾಗರಿಕರನ್ನು ನಾವು ಪೂಂಚಲ್ಲಿ ಕಳ್ಕೊಳ್ತೀವಿ. ನಾಗರಿಕರನ್ನು ಕಳ್ಕೊಳ್ತೀವಿ. ಒಬ್ಬ IAS ಆಫೀಸರ್ನ ಕಳ್ಕೊಂಡು ನಾವು ರಾತ್ರಿ ಗಸ್ತು ತಿರುಗ್ತಾ ಇದ್ದಂಥ IAS ಆಫೀಸರ್ನ ಕಳ್ಕೊಂಡಾಗ ಆಗ ಭಾರತ ಯೋಚನೆ ಮಾಡುತ್ತೆ, ಇದು ಶಟಂ ಪ್ರತಿ ಶಾಟ್ಯಂ ಅಲ್ಲದೆ ಇವ್ರಿಗೆ ಇನ್ನೇನು ಅರ್ಥ ಆಗಲ್ಲ ಯಾವಾಗಲೂ ನಾವು ತಾಳ್ಮೆ ವಹಿಸ್ತೀವಿ. ಮೇ 9ನೇ ತಾರೀಕು ರಾತ್ರಿ ಮತ್ತೊಂದು 27 ನಿಮಿಷಗಳಲ್ಲಿ ನೀವೆಲ್ಲರ ಎದೆ ಹೆಮ್ಮೆಯಿಂದ ಹಿಗ್ಗಬೇಕು. ಆ ಥರ ಈ ದೇಶದ ಸೈನಿಕರು ಮತ್ತು ಈ ದೇಶದ ವಾಯುದಳ 9 ಪಾಕಿಸ್ತಾನದ ವಾಯುನೆಲೆಗಳನ್ನ ಧ್ವಂಸ ಮಾಡುತ್ತೆ ಅಂತಾರೆ. ಇನ್ನೂ ರಿಪೇರಿ ಮಾಡ್ತಾನೇ ಮಾಡ್ತಾರೆ ರಿಪೇರಿ. ಕೇಳಿದ್ರು ಕಾಂಗ್ರೆಸ್ನ ಒಬ್ಬರು ಲೀಡ್ರು ಮತ್ತು ವಿರೋಧ ಪಕ್ಷದ ಮತ್ತೊಬ್ಬರು, ಅವ್ರು ರಿಪೇರಿ ಮಾಡ್ಕೊಳ್ಳಲ್ಲ, ರಿಪೇರಿ ಮಾಡ್ಕೋತಾರೆ. ಆದರೆ ಮೊದಲನೇ ಬಾರಿಗೆ 2 ಅಣ್ವಸ್ತ್ರ ದೇಶಗಳು, ಭಾರತದ ಹತ್ರನೂ ಅಣ್ವಸ್ತ್ರ ಇದೆ, ಪಾಕಿಸ್ತಾನದ ಹತ್ರನೂ ಅಣ್ವಸ್ತ್ರ ಇದೆ. ಇಸ್ರೇಲ್ ಯಾರ್ಯಾರ ಜೊತೆ ಯುದ್ಧ ಮಾಡಿದ್ರು ಇನ್ನೊಬ್ಬರ ಹತ್ರ ಅಣ್ವಸ್ತ್ರ ಇಲ್ಲ. ಇವೆರಡು ಅಟಾಮಿಕ್ ವೆಪನ್ ಕಂಟ್ರೀಸ್. ಭಾರತದ ಹತ್ರನೂ ಅಟಾಮಿಕ್ ವೆಪನ್ಸ್ ಇದೆ, ಅವ್ರ ಹತ್ರನೂ ಅಟಾಮಿಕ್ ವೆಪನ್ಸ್ ಇದೆ. ನೂರ್ ಖಾನ್ ಅಂತಕ್ಕಂಥ ಏರ್ಪೋರ್ಟ್ನಲ್ಲಿ ಮತ್ತು ಅದಕ್ಕೆ ಹತ್ತಿರ ಇರತಕ್ಕಂಥ ಬೆಟ್ಟದಲ್ಲಿ ಪಾಕಿಸ್ತಾನದ ಅಣ್ವಸ್ತ್ರಗಳ ಸಂಗ್ರಹ ಇದೆ ಅಂತ ಜಗತ್ತು ಹೇಳುತ್ತೆ. ನಾವೇನು ಕನ್ಫರ್ಮ್ ಮಾಡಲಿಲ್ಲ. ನಮ್ಮ ಮಿಲಿಟ್ರಿ ಸ್ಪೋಕ್ಸ್ಮನ್ ಕೂಡ ಅವತ್ತು ಹೇಳಿದ್ದೀನಿ, ನೀವು ನೋಡಿರ್ಬೋದು. ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಬರ್ಕೋಬೋದು ಅಂತ ಹೇಳಿದ್ರು ಅಂತಲೇ. ನಾವು ಆ ಗುಡ್ಡವನ್ನು ಅಟ್ಯಾಕ್ ಮಾಡೋದು. ಆ ಗುಡ್ಡದಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ನೂರ್ ಖಾನ್ ಏರ್ ಬೇಸ್ನಲ್ಲಿ ಏನಿದೆ ಅಂತಲೂ ನಮಗೆ ಗೊತ್ತಿಲ್ಲ ಅಂತ ಮಿಲಿಟ್ರಿ ಪತ್ರಕರ್ತರು ಹೇಳಿದ್ರು. ಯಾಕಂದರೆ ಮಿಲಿಟ್ರಿ ಸ್ಪೋಕ್ಸ್ ಪರ್ಸನ್ಗಳೇ ಹೇಳಿದ್ರು. ಸ್ಪೋಕ್ಸ್ ಪರ್ಸನ್ ಹಾಗೆ ಹೇಳ್ತಾರೆ, ಯಾಕಂದರೆ ಅವ್ರು ಖಚಿತ ಆಗೋವರೆಗೆ ಹೇಳೋದಿಲ್ಲ. ಆದರೆ ಯಾಕೆ ಅಷ್ಟು ಬೇಗ ಜಗತ್ತಿನವರೆಲ್ಲ ಅಮೆರಿಕದ ಅಧ್ಯಕ್ಷರು ಹೇಳ್ಕೊಂಡಿದ್ದೇ ಸತ್ಯ ಆದರೆ ನಾನು ಪಾತ್ರ ವಹಿಸಿದ್ದೀನಿ ಅಂತ ಯಾಕೆ ಪಾತ್ರ ವಹಿಸಿದ್ರು ಅಂತಕ್ಕಂಥ ಪ್ರಶ್ನೆ ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ ಬರಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಬರಬೇಕು, ಸಿದ್ದರಾಮಯ್ಯನವ್ರಿಗೂ ಬರಬೇಕು, ರಾಹುಲ್ ಗಾಂಧಿಗೂ ಬರಬೇಕು, ಅಖಿಲೇಶ್ ಯಾದವ್ಗೂ ಬರಬೇಕು, ಅರವಿಂದ್ ಕೇಜ್ರಿವಾಲ್ಗೂ ಬರಬೇಕು. ಇನ್ನೊಂದು ಸ್ವಲ್ಪ ದಿನ ಯುದ್ಧ ಮಾಡೋಕ್ಕೆ ಬಿಡ್ಬೋದಿತ್ತಲ್ಲ ಇವರು. ಆಯ್ತು, ಅವ್ರು ಮಾತಾಡಿದ್ದಾರೆ ಅಂತ ಅನ್ಕೊಳ್ಳೋಣ ಅಂತಲೇ. ಯಾಕೆ ಅವ್ರಿಗೆ ಮಾತಾಡಬೇಕು ಅಂತ ಅನ್ನಿಸ್ತು ಅಂತ ಕೇಳಿದ್ರೆ, ಪಾಕಿಸ್ತಾನದ ಅತ್ಯಂತ ಕ್ರಿಟಿಕಲ್ ಆಗಿರ್ತಕ್ಕಂಥ ಜಾಗಗಳನ್ನ ಭಾರತದ ವಾಯುದಳ ತನ್ನ ಗಡಿಗಳನ್ನು ದಾಟದೆ, ಮತ್ತೊಂದ್ಸಲ ಇಲ್ಲಿರೋರ ಎದುರುಗಡೆ ನಾನು ಇದನ್ನು ರಿಜಿಸ್ಟರ್ ಮಾಡ್ತಾ ಇದ್ದೀನಿ, ನಮ್ಮ ಗಡಿಗಳನ್ನ ದಾಟದೆ ನಮ್ಮ ವಾಯುದಳ ತನ್ನ ಕ್ಷಿಪಣಿಗಳ ಮತ್ತು ಅಟ್ಯಾಕಿಂಗ್ ಇದರ ನಿಖರತೆಯ ಕಾರಣಕ್ಕೆ ಪಾಕಿಸ್ತಾನದ ಒಳಗಡೆ ಇರತಕ್ಕಂಥ ನೂರ್ ಖಾನ್ ಏರ್ ಬೇಸನ್ನು ಧ್ವಂಸ ಮಾಡೋದರಲ್ಲಿ ಭಾರತದ ಸೈನ್ಯ ಯಶಸ್ವಿ ಆಗುತ್ತೆ. ಅದರ ಫೋಟೋಗಳು ಇದ್ದಾವೆ, ಯೂಟ್ಯೂಬಲ್ಲಿ ಬೇಕಾದಷ್ಟು ಇದ್ದಾವೆ. ಇವ್ರು ನಂಬೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ 12ನೇ ತಾರೀಕು ಆ ಇಬ್ಬರು ಮಹಾಪುರುಷರು ಮಹಾತ್ಮರು ಎಲ್ಲಾದರೂ ಸಿಕ್ಕಿದ್ರೆ ಅವ್ರು ಕಾಲು ಹಿಡಿಬೇಕು ಅಂತಲೇ. ಅವರಿಬ್ಬರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಂತ ನಾನು TV ಆನ್ ಮಾಡ್ಕೊಂಡು ಕಾಯ್ತಾ ಇದ್ದರೆ, ಅದೆಲ್ಲ ಚಾಮುಂಡಿ ಬೆಟ್ಟದಲ್ಲಿ ಶಿವತಾಂಡವ ಸ್ತೋತ್ರ ಬಂದಾಗೆ ಶಿವತಾಂಡವ ಸ್ತೋತ್ರ ಶುರು ಆಯಿತಾ. ಪತ್ರಿಕಾಗೋಷ್ಠಿ ನಡೆಯುತ್ತಾ, ದೇವಸ್ಥಾನದ ಏನಾದರೂ ಭಜನೆ ನಡೀತಾ ಇದೆಯೋ ಅನ್ನೋ ಡೌಟ್. ಆ ಶಿವತಾಂಡವ ಸ್ತೋತ್ರ ಮುಗಿದಾಗಿ ಇವರಿಬ್ಬರು ಎಂಟರ್ ಆಗ್ತಾರೆ. ಆ 3 ಜನ ಮಾಡಿರ್ತಕ್ಕಂಥ ಪತ್ರಿಕಾಗೋಷ್ಠಿಯನ್ನು ನಿಮ್ಮಲ್ಲಿ ಯಾರಾದರೂ ನೋಡಲಿಲ್ಲ ಅಂದರೆ, ಹೇಗೆ ಯಾರಾದರೂ ಇನ್ನೂ ಆತ್ಮಾಹುತಿ ಓದಲಿಲ್ಲ ಅಂತಾದರೆ ಆತ್ಮಾಹುತಿ ಬೇಗ ಓದಿ ಅನ್ನೋ ನನ್ನ ವಿನಂತಿ. ಜೊತೆಗೆ ಆ ಮೇ 12ನೇ ತಾರೀಕು ಆ 3 ಜನ ಮಿಲಿಟ್ರಿಯ ಕಮಾಂಡರ್ಗಳು ಮಾಡಿರ್ತಕ್ಕಂಥ ಅವರು 3 ಜನ ಆಪರೇಷನಲ್ ಕಮಾಂಡರ್ಸ್. ಈ ಯುದ್ಧದಲ್ಲಿ ಭಾರತದ 3 ಸೈನ್ಯವನ್ನು ಮುನ್ನಡೆಸ್ತಂಥವ್ರು. ದೇವರ್ದು ಆಪರೇಷನಲ್ ಕಮಾಂಡರ್, ಅವ್ರಿಗಿಂತ ಮೇಲ್ಗಡೆಯವರು ಇದ್ದಾರೆ. ಆದರೆ ಈ ಯುದ್ಧದಲ್ಲಿ ಭಾರತದ 3 ದಳಗಳನ್ನ ಮುನ್ನಡೆಸಿದವರು ಅವ್ರ ಹತ್ರನೇ ಸರ್ಕಾರ ಪತ್ರಿಕಾಗೋಷ್ಠಿ ಮಾಡ್ತದೆ. ಯಾಕೆಂದರೆ ಆಗಲೇ ನಮ್ಮ ದೇಶದಲ್ಲಿ ಇದೊಂದು ಸಾಕ್ಷಿ ಕೇಳೋ ಬ್ರಿಗೇಡ್ ಇದೆ, ಎಲ್ಲದಕ್ಕೂ ಸಾಕ್ಷಿ ಹೇಳ್ತಾರೆ ಅವರು. ಒಂದು ಜಾತಿ ಹುಡುಕೋ ಬ್ರಿಗೇಡ್ ಇದೆ, ಆ ಮಲೆ ಈ ಮಲೆ ಬಿಳಿ ಮಲೆ ಕರಿಮಲೆ ಎಲ್ಲ ಜಾತಿ ಹುಡುಕಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಸಾಕ್ಷಿ ಕೇಳೋಕ್ಕೆ ಶುರು ಮಾಡ್ತಾರೆ ಒಂದ್ಸಲ. ಹಾಗಾಗಿ ಅವ್ರು 3ರನ್ನ ಸರ್ಕಾರ ಬಂದು ಕೂಡಿಸ್ಬೇಕು, ನೀವೇ ಸಾಕ್ಷಿ ಕೊಡಿ, ಯಾಕಂದರೆ ನಾವು ಕೊಟ್ಟರೆ ಒಪ್ಪೋದಿಲ್ಲ, ನೀವೇ ಕೊಡಿ ಅಂತ. ಶಿವತಾಂಡವ ಸ್ತೋತ್ರ ಆಗುತ್ತೆ. ಆ ಶಿವತಾಂಡವ ಸ್ತೋತ್ರ ಮುಗಿಬೇಕಾದ್ರೆ 3 ಜನ ಬರ್ತಾರೆ ಒಂದ್ಸಲ. ಅತ್ಯಂತ ನಿರ್ವಿಕಾರವಾಗಿರ್ತಕ್ಕಂಥ ಭಾವದಿಂದ ಏನೇನು ಮಾಡಿದ್ದೀವಿ ಅನ್ನೋದನ್ನು ವಿಡಿಯೋ ಜೊತೆಗೆ ತೋರಿಸ್ತಾರೆ ಅಂತಾರೆ. ನಮ್ಮ ದೇಶದ ಸೈನ್ಯದ ಮತ್ತೊಬ್ಬ ಸ್ಪೋಕ್ಸ್ ಪರ್ಸನ್ ಹೇಳ್ತಾನೆ, ಈ ಸಲ ನಮಗೆ ಎದುರಾಗಿರೋ ಸಮಸ್ಯೆ ಏನು ಅಂತ ಕೇಳಿದ್ರೆ 2. ಒಂದು, ಪಾಕಿಸ್ತಾನವನ್ನು ಎದುರಿಸಬೇಕಾಗಿತ್ತು, ನಮ್ಮ ದೇಶವನ್ನು ರಕ್ಷಣೆ ಮಾಡಬೇಕಾಗಿತ್ತು, ಇದು ಮೊದಲನೇದು. 2ನೇದು ನಮಗೇನಾಗಿದ್ದು ಅಂದರೆ 27% ಆಫ್ ಅವರ್ ಸಮಯ. ಮತ್ತೆ ಹೇಳ್ತೀನಿ, ಇಲ್ಲಿರ್ತಕ್ಕಂಥ ಯುವಕರು ಮತ್ತು ಯುವತಿಯರು ಇನ್ನು 50 ವರ್ಷ 60 ವರ್ಷ 70 ವರ್ಷ ಈ ಥರದ ಅರ್ಬನ್ ನಕ್ಸಲರ ಕೈಯಲ್ಲಿ ನಾವು ಅನೇಕ ಸಲ ನರಳಬೇಕಾಗತ್ತೆ ಒಂದ್ಸಲ. ಆದರೆ ಈ ದೇಶ ರತ್ನಗರ್ಭ ವಸುಂಧರ ಅನ್ನುವಂಥ ರೀತಿಯಲ್ಲಿ ಪ್ರತಿ ಸಲಿನೂ ಬಚಾವಾಗಿ ಬರುತ್ತೆ. ನಮ್ಮ ದೇಶದ ಸೈನ್ಯ ಹೇಳುತ್ತೆ 27% ಆಫ್ ಅವರ್ ಟೈಮ್ ವಾಸ್ ವೇಸ್ಟೆಡ್ ಇನ್ ನಾನ್ ವಾರ್ ಎಫರ್ಟ್ಸ್ ಅಂತ ಹೇಳುತ್ತೆ. ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ ನಾನು ಈ ವಾಕ್ಯವನ್ನು. 27% ಆಫ್ ಅವರ್ ಟೈಮ್ ವಾಸ್ ವೇಸ್ಟೆಡ್ ಇನ್ ನಾನ್ ವಾರ್ ಎಫರ್ಟ್ಸ್. ಅಂದರೆ ಯುದ್ಧೇತರವಾಗಿರ್ತಕ್ಕಂಥ ಚಟುವಟಿಕೆಗಳಿಗೆ ನಮ್ಮ 27% ಸಮಯ ವ್ಯಯ ಆಯಿತು. ಇವ್ರಿಗೆ ಸಾಕ್ಷಿ ಕೊಡಬೇಕು ಅಂತ ನಾವು ಸ್ವಲ್ಪ ರಿಸ್ಕ್ ತಗೊಳ್ಬೇಕಾಗತ್ತೆ.
ಇವರಿಗೆ ಹೇಳಬೇಕು ಅಂತ ನಾವು ಪತ್ರಿಕಾಗೋಷ್ಠಿಗೆ ತಯಾರು ಮಾಡಬೇಕಾಗುತ್ತೆ. ನಾವು ಆ ಸಂದರ್ಭದಲ್ಲಿ ಯುದ್ಧ ತಯಾರಿ ಮಾಡಬೇಕು, ಆದರೆ ಇವ್ರಿಗೆ ಸಾಕ್ಷಿ ಕೊಡಬೇಕು ಅಂತ ಪತ್ರಿಕಾಗೋಷ್ಠಿಗೆ ತಯಾರಿ ಮಾಡುತ್ತೆ. ಇಂಥ ನಾಚಿಕೆಗೆಟ್ಟಿರ್ತಕ್ಕಂಥ ಅನೇಕ ಶಕ್ತಿಗಳು ನಮ್ಮ ದೇಶದಲ್ಲಿದ್ದಾವೆ, ನಾಚಿಕೆಗೇಡಿನ ಶಕ್ತಿಗಳು ನಮ್ಮ ದೇಶದಲ್ಲಿದ್ದಾವೆ. ಆದರೆ ಅಂಥವ್ರಿಗೂ ಕೂಡ ಬಾಯಿ ಮುಚ್ಚುವಂಥ ರೀತಿಯಲ್ಲಿ ಸೈನ್ಯ ಐಸಲಿ ಸಾಕ್ಷಿಗಳ ಸಮೇತ ಆಪರೇಷನ್ ಸಿಂಧೂರನ್ನು ಮಾಡ್ಕೊಂಡು ಬಂತು ಅನ್ಸರಿ. ಪ್ರಧಾನಮಂತ್ರಿಗಳು ಹೇಳಿದ್ರು, ಹೌದು ಜಡಿವಾನ್ಸ್ ಅವ್ರ ಫೋಟೋ ಬಂದಿತ್ತು, ಅವ್ರ ಫೋನ್ ಬಂದಿತ್ತು, ಆ ಕಡೆಯಿಂದ ಗೋಲಿ ಬಂದರೆ ನಮ್ಮಿಂದ ಫಿರಂಗಿ ಗುಂಡುಗಳು ಉತ್ತರ ಕೊಡ್ತಾವೆ ಅಂತ ಹೇಳಿದ್ರು. ಪಾಕಿಸ್ತಾನದ ಸೈನ್ಯದ DGM ಫೋನ್ ಮಾಡೋವರೆಗೆ ಭಾರತ ಯಾವ ನಿರ್ಧಾರವನ್ನು ತಗೊಳ್ಳಿಲ್ಲ ಒಂದ್ಸಲಿ. ನಮಗೂ ಯುದ್ಧ, ನಮ್ಮ ದೇಶದ ಸರ್ಕಾರಕ್ಕೂ ಮಿಲ್ಟ್ರಿಗೂ ಯುದ್ಧ ತುಂಬ ವಿಸ್ತಾರ ಆಗೋದು ಬೇಕಾಗಿರಲಿಲ್ಲ. ಯಾಕಂದರೆ ಇಲ್ಲಿ ಕೂತ್ಕೊಂಡು ನಾನು ಪಾಕಿಸ್ತಾನ ತೊಗೊಂಬಂದುಬಿಡ್ಬೇಕಾಗಿತ್ತು. ಮೋದಿ ಯಾಕೆ ಮುಗಿಸಿದ್ರು ಯುದ್ಧ? ಅಲ್ಲಿರೋ ಸೈನಿಕರಿಗೆ ಬಿಡಬೇಕು. ಮೋದಿನೂ ನಿರ್ಣಯ ತಗೊಳ್ಳಲ್ಲ. ಮೋದಿ ಒಂದು ಮಾರಲ್ ಸಪೋರ್ಟ್ ಕೊಡ್ತಾರೆ, ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರು ಒಂದು ಮಾರಲ್ ಸಪೋರ್ಟ್ ಕೊಡ್ತಾರೆ, ರಾಜನಾಥ್ ಸಿಂಗ್ ಅವರು ಒಂದು ಮಾರಲ್ ಸಪೋರ್ಟ್ ಕೊಡ್ತಾರೆ. ಆದರೆ ಮೈಸೂರಿನಂಥ ಕಡೆ ಗೋಲಿಬಾರ್ ಮಾಡಬೇಕೋ ಬೇಡವೋ ಅಂತ ತೀರ್ಮಾನ ಮಾಡೋದು ಅಥವಾ DMO ಅನ್ನ. ಅದನ್ನು ಸಿದ್ದರಾಮಯ್ಯನವ್ರು ತೀರ್ಮಾನ ಮಾಡೋಕ್ಕಾಗಲ್ಲ, MLA ತೀರ್ಮಾನ ಮಾಡೋಕ್ಕಾಗಲ್ಲ, MP ತೀರ್ಮಾನ ಮಾಡೋಕ್ಕಾಗ ಒಡೆಯ 4 ಗೋಲಿ ಅಂತ ಹೇಳೋಕ್ಕಾಗಲ್ಲ. ಅದು ಮಾಡೋ DMO ಅನ್ನ, ಬೇಕೋ ಬೇಡವೋ. ಆತನಿಗೊಂದು ಮಾರಲ್ ಸಪೋರ್ಟ್ ಯಾರು ಅಂತ ಕೇಳಿದ್ರೆ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಶಕ್ತಿಗಳು. ಮಾಡಿದ್ರೆ ಗುಂಡೋಡಿ ಅಂತಲ್ಲ, ನಿರ್ವಹಣೆ ಮಾಡು, ನಿನಗೇನು ಉಚಿತ ಕಾಣುತ್ತೋ ಆ ಥರ ಫೀಲ್ಡ್ನಲ್ಲಿ ನಿರ್ವಹಣೆ ಮಾಡು. ಹಾಗೇ ಸೈನ್ಯಕ್ಕೆ ನೈತಿಕವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ದಂಥ ಒಂದು ಶಕ್ತಿ ನರೇಂದ್ರ ಮೋದಿಯವರು. ಹಾಗಂತೇಳಿ ಅವ್ರು ನಿರ್ಣಯ ತಗೋತಾರೆ ಪ್ರತಿ ಸಲಿನೂ ಅಂತಿಲ್ಲ, ಸೈನ್ಯ ನಿರ್ಣಯ ಮಾಡುತ್ತೆ. ಸೈನ್ಯ ಕೂಡ ವಿಸ್ತರಿಸಬೇಕು ಅಂತ ಇರಲಿಲ್ಲ. ನಾವು ಮೇ 7ನೇ ತಾರೀಕು 9 ಭಯೋತ್ಪಾದಕ ಅಡುಗುದಾಣಗಳನ್ನ ನಷ್ಟ ಮಾಡಿ ಆನಂತರ ಪಾಕಿಸ್ತಾನಕ್ಕೆ ಮೆಸೇಜ್ ಕೊಟ್ಟು ನಾವು ಇಷ್ಟು ಮಾಡಬೇಕು ಅಂತಿದ್ದೀವಿ, ಜಗತ್ತಿನ 80 ದೇಶಗಳಿಗೆ ಮೆಸೇಜ್ ಕೊಟ್ಟು ನಾವು ಇಷ್ಟು ಮಾಡಬೇಕು ಅಂತಿದ್ದೀವಿ, ಇನ್ನು ಅವ್ರೇನೂ ಮಾಡಿದಿದ್ರೆ ನಾವೇನೂ ಮಾಡೋದಿಲ್ಲ. ಅದಾದಮೇಲೆ 2 ದಿನ ಅವ್ರು ಕಾರ್ಯಾಚರಣೆ ಮಾಡಿದರು. ಅದಾದಮೇಲೆ ಮೇ 9 ಮತ್ತು 10 ಮಧ್ಯದಲ್ಲಿ 27 ನಿಮಿಷಗಳ ಕಾಲ ಅವರು 9 ವಾಯುಸೇನಾ ನೆಲೆಗಳನ್ನ ನಾವು ಧ್ವಂಸ ಮಾಡಿ ಮತ್ತೆ ಎಚ್ಚರಿಕೆ ಕೊಟ್ಟು ಇಷ್ಟು ನಾವು ಮಾಡಬೇಕು ಅಂತಿದ್ದೋ, ಇನ್ನೇನಾದರೂ ಮಾಡಿದ್ರೆ ಯುದ್ಧ ನಮ್ಮ ಕೈಯಲ್ಲಿ ಇರೋದಿಲ್ಲ ಆಗ ಬಗ್ಗಿ ಬರ್ತಾರೋ ಅನ್ಸನ್ನೆ. ಅವತ್ತು ಸಾವರ್ಕರ್ ಹೇಳಿದರು, ದೇಶ ಸೈನ್ಯದ ದೃಷ್ಟಿಯಿಂದ ಸಬಲಗೊಳ್ಳದಿದ್ದರೆ ದೇಶ ಅನುಭವಿಸ್ಬೇಕಾಗುತ್ತೆ ಅಂತ. ನಾವು 62ರಲ್ಲಿ ಅನುಭವಿಸ್ದು, 65ರಲ್ಲಿ ಅನುಭವಿಸ್ದು, 48ರಲ್ಲಿ ಅನುಭವಿಸ್ದು ನಾವು. ಅದರ ಆಪರೇಷನ್ ಸಿಂಧೂರ್ನಲ್ಲಿ ನಾವು ಇವತ್ತು ಎದೆ ಎತ್ಕೊಂಡು ನಡೆಯಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವತ್ತಿನ ವೀರ ಸಾವರ್ಕರ್ ಅವರ ಕಲ್ಪನೆ ಮತ್ತು ನಡವಳಿಕೆ ಮತ್ತು ಉಪಕ್ರಮಗಳು ಮತ್ತು ಇವತ್ತು ನರೇಂದ್ರ ಮೋದಿಯವರು ಸೈನ್ಯಕ್ಕೆ ಕೊಟ್ಟಿರ್ತಕ್ಕಂಥ ಶಕ್ತಿ ಮತ್ತು ಸೈನಿಕರ ಅದಮ್ಯವಾಗಿರ್ತಕ್ಕಂಥ ಸಾಹಸ. ಬಂಧುಗಳೇ, ನಾನು ಆರಂಭದಲ್ಲಿ ಹೇಳಿರ್ತಕ್ಕಂಥ ಅದೇ 2 ವಾಕ್ಯಗಳನ್ನ ಇನ್ನೊಂದ್ಸಲಿ ನಾನು ಪುನರಾವರ್ತನೆ ಮಾಡ್ತೀನಿ ಅಂತೇಳಿ. ನಮ್ಮ ದೇಶದಲ್ಲಿ ಅನನುಕೂಲಕರ ಸತ್ಯ, ಇನ್ಕನ್ವೀನಿಯೆಂಟ್ ಟ್ರೂತ್ ಅಂತ ಎಂತ ಇದ್ದಾವೆ ಅಂತ ಅನೇಕ ಸಂಗತಿಗಳನ್ನ ಅರಗಿಸ್ಕೊಳ್ಳೋಕ್ಕೆ ಅವತ್ತಿನಿಂದ ಇವತ್ತಿನವರೆಗೂ ಕಾಂಗ್ರೆಸ್ನವ್ರಿಗೂ ಆಗಿಲ್ಲ, ವಾಮಪಂಥೀಯರಿಗೂ ಆಗಿಲ್ಲ. BJP ಅವ್ರ ಮನೆ ನಾಯಿ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಿಲ್ಲ ಅಂತ ಖರ್ಗೆ ಅವರು ಹೇಳ್ತಾರೆ. ನಾವೆಲ್ಲ ಹೇಳಿದ್ದು ನಮ್ಮ ಮನೆ ನಾಯಿ ಪಾಲ್ಗೊಂಡಿತ್ತು ಅಂತ? ನಾವು ಯಾವತ್ತೂ ಹೇಳಲಿಲ್ಲ ಅಂತಾನೆ. ನಾನು ಹುಟ್ಟಿದ ಸ್ವಾತಂತ್ರ್ಯ ಆದಮೇಲೆ ನಾನೇ ಸ್ವಾತಂತ್ರ್ಯ ಆಂದೋಲನದಲ್ಲಿ ಪಾಲ್ಗೊಳ್ಳೋಕ್ಕಾಗತ್ತೆ? ಯಾರು 50ರ ನಂತರ ಹುಟ್ಟಿದಾರೋ, ಇಂದಿರಾ ಗಾಂಧಿ ನಿರಂಕುಶ ಪ್ರಭುತ್ವದ ಎಮರ್ಜೆನ್ಸಿಯನ್ನು ಭಾರತದ ಮೇಲೆ ಹೇರಿದಾಗ ಇಲ್ಲಿ ಎದುರುಗಡೆ ಸಾಲಿನಲ್ಲಿ 3-4 ಸಾಲಲ್ಲಿ ಕೂತ್ಕೊಂಡಿರ್ತಕ್ಕಂಥ ಹಿರಿಯರ ಜೊತೆಗೆ ಅನೇಕರು ಜೈಲಿಗೆ ಹೋದರು, ಪ್ರಾಣಾರ್ಪಣೆ ಮಾಡಿದ್ರು, ಜೀವ ಕಳ್ಕೊಂಡ್ರು, ಆಸ್ತಿ ಪಾಸ್ತಿ ಕಳ್ಕೊಂಡ್ರು, ನೌಕರಿ ಕಳ್ಕೊಂಡ್ರು, ಅಂಗವಿಕಲರಾದರು. ಯಾವಾಗ ಅವಕಾಶ ಬಂದಿದೆಯೋ ಅವಾಗೆಲ್ಲ ದೇಶದ ಕೆಲಸ ಮಾಡಿದ್ದೀವಿ. ನಾವೇನು ಹೇಳಲಿಲ್ಲ ನಮ್ಮ ಮನೆ ನಾಯೆಲ್ಲ ಸೈನ್ಯದ ಕೆಲಸ ಮಾಡಿತ್ತು ಅಂತ ನಾವೇನು ಹೇಳಲಿಲ್ಲ. ಮಾತಾಡೋಕ್ಕೆ ಒಂದು ನಾಲ್ಗೆ ಕೊಟ್ಟಿದ್ದಾನೆ ಭಗವಂತ ಅಂತ BJP ಅವ್ರ ಮನೆ ನಾಯಿ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಕೆಲಸ ಮಾಡಲಿಲ್ಲ ಅಂತ. ದಿನ ಬೆಳಗಾದರೆ ತಾವೆಲ್ಲ ಹಾಕ್ಕೊಂಡು ಮುಖ್ಯಮಂತ್ರಿಗಳು ಹೇಳ್ತಾ ಇರ್ತಾರೆ BJP ಅವರೇನು ಸ್ವಾತಂತ್ರ್ಯ ಹೋರಾಟಗಾರ. ಸಮಯ BJP ಆರಂಭ ಆಗಿದೆ 1951ರಲ್ಲಿ. ನಾವೆಂಗೆ ಸ್ವಾತಂತ್ರ್ಯ ಹೋರಾಟ ಮಾಡೋಕ್ಕಾಗುತ್ತೆ? 51ರಲ್ಲಿ ನಮ್ಮ ಪಾರ್ಟಿಯನ್ನು ಆರಂಭ ಮಾಡಿದಂಥ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿಯವರು 36ನೇ ಇಸ್ವಿಯಿಂದ ಕಾಂಗ್ರೆಸ್ಸಲ್ಲೇ ಇದ್ದರು, ಹೋರಾಟ ಮಾಡ್ತಿದ್ರು. ಸ್ವಾತಂತ್ರ್ಯದ ನಂತರ ನಿಮ್ಮ ಹಣೆ ಬರ ನೋಡೋಕ್ಕಾಗದೆ ಹೊರಗಡೆ ಬಂದು ಭಾರತೀಯ ಜನಸಂಘ ಆರಂಭ ಮಾಡಿದ್ರು. ಅವರು ಆರಂಭ ಮಾಡಿದ್ದೆ 51ಕ್ಕೆ. ಭಾರತೀಯ ಜನತಾ ಪಾರ್ಟಿ ಆರಂಭ ಆಗಿದ್ದೆ 80ಕ್ಕೆ. ನಾವೇ ಸ್ವಾತಂತ್ರ್ಯ ಹೋರಾಟ ಮಾಡೋಕ್ಕಾಗತ್ತೆ? ಆದರೆ ನಮ್ಮೆಲ್ಲ ಹಿರಿಯರ ಆಯಾ ಸಂದರ್ಭದಲ್ಲಿ ಯಾರು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಹುಟ್ಟಿದಾರೋ ಅವರೆಲ್ಲರೂ ಸ್ವಾತಂತ್ರ್ಯ ಆಂದೋಲನದಲ್ಲಿ ಪಾಲ್ಗೊಂಡಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೊದಲನೇ ಸರ್ಸಂಘಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಹೆಡ್ಗೇವಾರ್ ಅವರು ತಾತ್ಕಾಲಿಕವಾಗಿ 2 ಬಾರಿ ಆಂದೋಲನದಲ್ಲಿ ಪಾಲ್ಗೊಳ್ಳೋಕ್ಕೆ ತನ್ನ ಸರ್ಸಂಘಚಾಲಕ ಹುದ್ದೆಗೆ ಬಯ್ಯಾಜಿ ದಾಣಿಯವ್ರನ್ನ ನೇಮಕ ಮಾಡಿಬಿಟ್ಟು ತಾನು ಹೋಗಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ತಾರೆ. ವಾಪಸ್ ಜೈಲಿಂದ ಬಿಡುಗಡೆ ಆದಮೇಲೆ ಮತ್ತೆ ಬಂದು ಸರ್ಸಂಘಚಾಲಕರಾಗ್ತಾರೆ. ಬಯ್ಯಾಜಿ ದಾಣಿಯವರು ಸರ್ಕಾರಿಯವರಾಗ್ತಾರೆ. 2 ಸಲ. ಅದರ ಲಂಗು ಲಗಾಮ್ ಇಲ್ಲದೆ ಇರತಕ್ಕಂಥ ಕಾಂಗ್ರೆಸ್ಸಿನ ನಾಲಿಗೆಗಳು ಹೇಳ್ತವೆ ಸಾವರ್ಕರ್ ದೇಶದ್ರೋಹಿ, ಸಾವರ್ಕರ್ ಬ್ರಿಟಿಷರ್ ಏಜೆಂಟು, ಬಚ್ಚಲಬಾಯಿಗಳು ಅಂತ ಕನ್ನಡದಲ್ಲಿ ಒಂದು ಶಬ್ದ ಇದೆ. ಆ ಥರ 3 ಮಂತ್ರಿಗಳಿದ್ದಾರೆ. ಅವ್ರ ಹೆಸರು ಕೂಡ ನಿಮ್ಮಂಥ ಪುಣ್ಯಾತ್ಮರ ಎದುರಿಗೆ ಹೇಳಬಾರ್ದು. 3 ಮಂತ್ರಿಗಳಿದ್ದಾರೆ, 2 ಇದ್ದರು, ಅದಕ್ಕೊಬ್ಬರು ಸೇರ್ಕೊಂಡಿದ್ದಾರೆ. ಈಗ
ಅವ್ರಿಗೆ ನೇತೃತ್ವ ನಮ್ಮ ಮುಖ್ಯಮಂತ್ರಿಗಳದ್ದು ಅನೇಕ ಬಾರಿ. ಸಾವರ್ಕರ್ ಹೆಸರನ್ನು ಫ್ಲೈಓವರ್ಗೆ ಇಡಬೇಕು ಅಂತ ಹೇಳಿದರೆ ಅದಕ್ಕೆ ವಿರೋಧ. ಯಾಕೆ? ದೇಶದಲ್ಲಿ ಎಲ್ಲೂ ಹೋಗಿ ಇಂದಿರಾನಗರ, ಎಲ್ಲೂ ಹೋಗಿ ರಾಜೀವ್ ನಗರ, ಎಲ್ಲೂ ಹೋಗಿ ಜವಾಹರ್ ಕಾಲೋನಿ, ಎಲ್ಲೂ ಹೋಗಿ ಯಾವ ಊರಿಗೆ ಹೋಗಿ ನೀವು ಸಣ್ಣ ಸಣ್ಣ ಹಳ್ಳಿಗೆ ಹೋದ್ರೆ ಅಲ್ಲೊಂದು ರಾಜೀವ್ ನಗರ ಇದೆ, ಅಲ್ಲೊಂದು ಇಂದಿರಾನಗರ ಇದೆ. ಎಷ್ಟು 200ಕ್ಕಿಂತ ಜಾಸ್ತಿ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಹೆಸರುಗಳು. ಏರ್ಪೋರ್ಟ್ಗೆ ಹೋಗಿ ಡೆಲ್ಲಿಗೆ ಇಂದಿರಾ ಗಾಂಧಿ ಹೆಸರು, ಹೈದರಾಬಾದ್ ಏರ್ಪೋರ್ಟ್ಗೆ ಹೋಗಿ ರಾಜೀವ್ ಗಾಂಧಿ ಹೆಸರು, ಬೆಂಗಳೂರಿನಲ್ಲಿ ಒಂದು ಫ್ಲೈಓವರ್ಗೆ ಸಾವರ್ಕರ್ ಹೆಸರು ಬಿಡ್ತೀವಿ ಅಂದರೆ ಸ್ವಾಮಿ ಎಂಥ ಸಾವರ್ಕರು? 2 ಕೈಗೆ ಬೇಡಿ ಹಾಕಿರಬೇಕಾದ್ರೆ ಎಲ್ಲೋ ಹೋಗುವಾಗ ಗಾರ್ಡನಲ್ಲಿ ಸಿಕ್ಕಿದಂಥ ಮೊಳೆನ ಜೋಬಲ್ಲಿ ಇಟ್ಕೊಂಡು ಬಂದುಬಿಟ್ಟು ಆ ಮೊಳೆಯಲ್ಲಿ ಜೈಲಿನಲ್ಲಿ ಪದ್ಯ ಬರೆದು 10,000 ಸಾಲಗಳನ್ನ ತನ್ನ 21 ವರ್ಷದ ಕಾರಾಗೃಹವಾಸದಲ್ಲಿ 10,000 ಸಾಲಗಳನ್ನ ಬಾಯ್ಪಾಠ ಮಾಡಿ ಅದನ್ನು ಬೇರೆ ಬೇರೆಯವ್ರ ಮುಖಾಂತರ ಹೊರಗೆ ಕಳಿಸಿ, ಹೊರಗೆ ಬಂದ ನಂತರ ನೆನಪಿಟ್ಕೊಂಡು ಬರೆದಿರ್ತಕ್ಕಂಥ ಅದಮ್ಯ ಚೇತನ ಶಕ್ತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ, ಅಪ್ರತಿಮ ಮೇಧಾವಿ. ಒಂದು ಫ್ಲೈಓವರ್ಗೆ ಇವ್ರ ಹೆಸರು ಇಡಬಾರ್ದು, ಕಂಡು ಏರ್ಪೋರ್ಟ್ಗೆಲ್ಲ ರಾಜೀವ್ ಗಾಂಧಿ ಹೆಸರು ಇಡಬೇಕು. ಏನು ಮಾಡಿದ್ರು ದೇಶಕ್ಕೆ ಅಂತ? ಕಂಪ್ಯೂಟರ್ ತೊಗೊಂಡು ಬಂದಿದ್ರು. ಯಾವತ್ತು ತೊಗೊಂಡು ಬಂದರು ಕಂಪ್ಯೂಟರ್ ಅವರು? ಯಾವತ್ತು ತೊಗೊಂಡು ಬಂದರು? ಯಾವ ಕಾಂಗ್ರೆಸ್ನವ್ರ ಮನೆ ನಾಯಿ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಕೆಲಸ ಮಾಡಿತ್ತು? ಇಲ್ಲಿರ್ತಕ್ಕಂಥವ್ರು ಎಲ್ಲರ ಎದುರುಗಡೆ ಸವಾಲು ಹಾಕ್ತೀನಿ, ಕಾಂಗ್ರೆಸ್ನವ್ರು ಹೇಳಿ ನಮ್ಮನೆ ನಾಯಿ ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡಿತ್ತು. ಬಾಯಲ್ಲಿ ನಾಲಿಗೆ ಇದೆ, ಅದಕ್ಕೆ ಎಲುಬಿಲ್ಲ ಅಂತ ಏನು ಬೇಕಾದರೂ ಮಾತಾಡ್ಬೋದು ಅಂತ ತೀರ್ಮಾನ ಮಾಡಿದ್ದಾರೆ. ಎಂಥ ಸಾವರ್ಕರ್ ಅವ್ರನ್ನ ಅವಗಣನೆ ಮಾಡ್ತಾರೆ, ಎಂಥ ಸಾವರ್ಕರ್ ಅವ್ರಿಗೆ ಅಪಚಾರ ಮಾಡ್ತಾನೆ. ನಾನು ನಿಮ್ಮ ಹತ್ರ 2 ಪದ್ಯ ಓದಿ ನನ್ನ ಮಾತನ್ನು ನಾನು ಮುಕ್ತಾಯ ಮಾಡ್ತೀನಿ. ತಪ್ಪಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪುಸ್ತಕ ಹಿಡ್ಕೊಂಡೇ ಓದ್ತೀನಿ ಒಂದ್ಸಲ. ಯಾಕಂದರೆ ಸಾವರ್ಕರ್ಗೆ ಅಪಚಾರ ಮಾಡಬಾರ್ದು. 4 ಪದ್ಯ ಓದ್ತೀನಿ. ಭಾಷಣಕ್ಕೆ ನನಗೆ ಡಾಕ್ಟರ್ ಯಶಸ್ವಿನಿಯವರು ಮತ್ತು ಅವ್ರ ಸಂಗಡಿಗರು 1 ಗಂಟೆ ಅಂತ ಹೇಳಿದರು. ನಾನು ಅದಕ್ಕಿಂತ ತುಂಬ ಜಾಸ್ತಿ ಮಾತಾಡ್ಬಿಟ್ಟಿದ್ದೀನಿ ಅಂತಲ್ಲಿ. ನಿಮ್ಮ ಕಾರಣಕ್ಕೆ, ನಿಮ್ಮ ಉತ್ಸಾಹದ ಕಾರಣಕ್ಕೆ ಅದಕ್ಕಿಂತ ತುಂಬ ಜಾಸ್ತಿ ಮಾತಾಡಿದ್ದೇನೆ. ಇನ್ನೊಂದು 2 ನಿಮಿಷ ತಗೋತೀನಿ. ಕಾಂಗ್ರೆಸ್ಸಿನ ಮುಖಂಡರ ಭಾಷಣವನ್ನು ಕೂಡ ನೀವು ಅನೇಕ ಸಲ ಕೇಳ್ತೀರಿ ಒಂದ್ಸಲಿ. ಸ್ವಾತಂತ್ರ್ಯದ ಹಿಂದಿನ ಭಾಷಣಗಳು ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ ಒಂದ್ಸಲಿ. ಸಾವರ್ಕರ್ ಬರೀತಾರೆ, ಪದ್ಯ ಬರೀತಾರೆ, ವೀರದೀಕ್ಷೆ ಪದ್ಯ ಬರೀತಾರೆ. ಹೇ ಮಾತೃಭೂಮಿ ತುಜಲ ಮನವಾಹಿ ಎಲೆ, ವಕ್ತೃತ್ವ ವಾಗ್ವೈಭವಿ ತುಜ ಅರ್ಪಿಯೇಲೆ. ನನ್ನ ವಕ್ತೃತ್ವ, ವಾಗ್ವೈಭವ, ನನ್ನ ಮಾತುಗಾರಿಕೆ ಕಲೆ, ನನ್ನ ವಾಗ್ವೈಭವ, ಇದೆಲ್ಲವನ್ನು ಹೇ ಮಾತೃಭೂಮಿ ತುಜಲ ಮನವಾಹಿ ಎಲೆ, ನಾನು ಎಲ್ಲವನ್ನು ನಿನಗೆ ಅರ್ಪಣೆ ಮಾಡ್ತೀನಿ. ಏನೂ ಇಟ್ಕೊಳ್ಳಿಲ್ಲ ಅವರು. ಯೇಸುಬಹಿನಿ ಅವ್ರ ಅತ್ತಿಗೆ ಒಂದ್ಸಲಿ ಪತ್ರ ಬರೀತಾರೆ, ನೀವು ಜೈಲಿಗೆ ಹೋಗಿದ್ದೀರಿ, ನೋಡಿದ್ರೆ ಈಗ ನಿಮ್ಮ ಅಣ್ಣ ಕೂಡ ಜೈಲಿಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಒಂದೇ ಸಮಯದಲ್ಲಿ ನಾರಾಯಣ್ ಸಾವರ್ಕರು, ವಿನಾಯಕ್ ಸಾವರ್ಕರು ಮತ್ತು ಗಣೇಶ್ ಸಾವರ್ಕರು ಒಂದೇ ಸಮಯದಲ್ಲಿ 3 ಜನ ಜೈಲೊಳಗೆ ಇರ್ತಾರೆ. ಇಲ್ಲಿರ್ತಕ್ಕಂಥ ಸಣ್ಣ ವಯಸ್ಸಿನ ಯುವಕರು ಮತ್ತು ಯುವತಿಯರು ಒಂದ್ಸಲಿ ಕಲ್ಪನೆ ಮಾಡ್ಕೊಳ್ಳಿ. ಅಣ್ಣ ಸಾವರ್ಕರ್ ನಾರಾಯಣ್ ಸಾವರ್ಕರು, ಮಧ್ಯದವರು ವಿನಾಯಕ್ ದಾಮೋದರ್ ಸಾವರ್ಕರು, 3ನೇ ಗಣೇಶ್ ಸಾವರ್ಕರು, 3 ಜನ ಏಕಕಾಲದಲ್ಲಿ ಜೈಲಿಗಿರ್ತಾರೆ. ಆ ಅತ್ತಿಗೆ ಪರಿಸ್ಥಿತಿ ಏನಿರಬೇಕು? ಯೇಸುವಹಿನಿ ಒಂದು ಪತ್ರ ಬರೀತಾನೆ. ಸಾವರ್ಕರ್ ಅವ್ರಿಗೆ ಅತ್ತಿಗೆ ಅಂದರೆ ತುಂಬ ಗೌರವ, ಮಾತೃ ಸಹಜವಾಗಿರ್ತಕ್ಕಂಥ ಗೌರವ. ಆ ಯೇಸುವಹಿನಿ ಪತ್ರ ಬರೀತಾರೆ, ನೀವೇನೋ ಹೋದ್ರಿ, ನಿಮ್ಮ ಅಣ್ಣನೂ ಹೋದರು, ನಾನು ಏನು ಮಾಡಲಿ ಅಂತ ಪತ್ರ ಬರೀತಾರೆ. ಏನು ಸಮಾಧಾನ ಹೇಳ್ತೀರಿ ನಿಮ್ಮ ಮನೇಲಿ ಇಂಥದ್ದೊಂದು ಪ್ರಶ್ನೆ ಬಂದರೆ ಅಂತಲಿ? ನೀವೇನು ಸಮಾಧಾನ ಹೇಳ್ತೀರಿ ಅಂತ ನೋಡ್ಕೊಳ್ಳಿ ಅಂತಲಿ. ಸಾವರ್ಕರ್ ಒಂದು ಪತ್ರ ಬರೀತಾರೆ, ಯೇಸುಬಹಿನಿ ಇದು ನೀನು ಬರೆದಿದೆಯಾ ಇಲ್ವೋ ಪತ್ರ ಅಂತ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ನಮ್ಮಮ್ಮನಿಗೆ 3 ಜನ ಗಂಡು ಮಕ್ಕಳಿದ್ರು, ಆ 3 ಜನ ಗಂಡು ಮಕ್ಕಳು ಜೈಲಿಗೆ ಹೋಗಿದ್ದಾರೆ ಅಂತ ನಮ್ಮ ಅಮ್ಮಂಗೆ ಗೊತ್ತಾಗಿದ್ದಿದ್ರೆ ಹೆಮ್ಮೆಯಿಂದ ಇರ್ತಾಳವಳು. ಅಕಸ್ಮಾತ್ ಅವಳಿಗೆ 7 ಜನ ಮಕ್ಕಳಿದ್ದಿದ್ರೆ 7 ಗಂಡು ಮಕ್ಕಳು ಜೈಲಿಗೆ ಹೋಗಬೇಕು ಅಂತ ಆಕೆ ಭಾವಿಸ್ತಾ ಇದ್ಲು. ಯೇಸುಬಹಿನಿ ನೀನು ಅಂಥ ಮನೆಗೆ ಸೊಸೆ ಆಗಿ ಬಂದಿದ್ದೀಯಾ ಅಂತ ಹೇಳ್ತಾರೆ ಅಂತ. ಇದನ್ನು ಬರೆಯೋಕ್ಕೆ ಒಂದು ತಾಕತ್ತು ಬೇಕು, ಇದನ್ನು ಬರೆಯೋಕ್ಕೆ ಒಂದು ತಾಕತ್ತು ಬೇಕು. ಬರೆದ್ರೆ ತಾಕತ್ತ ಅಂತಲ್ಲ, ಬರೆಯೋಕ್ಕೂ ಒಂದು ತಾಕತ್ತು ಬೇಕು ಅಂತಲೇ. ಅಮ್ಮ, ನಿನ್ನಂಥ ದೊಡ್ಡ ತಾಯಿಗೆ ನನ್ನಂಥ ದೊಡ್ಡ ಮಗ ತನ್ನ ರಕ್ತ ಅಲ್ಲದೆ ಇನ್ನೇನನ್ನು ಕೊಡಲಿ ಅಮ್ಮ ಅಂತ ಹೇಳೋಕ್ಕೆ ಒಂದು ತಾಕತ್ತು ಬೇಕು. ಏ ದಿಲ್ ಮಾಂಗೆ ಮೋರ್ ಅಂತ ಗುಂಡು ಹೊಡೆಸ್ಕೊಂಡಿರುವಾಗ, ರಕ್ತ ಸ್ರಾವ ಆಗ್ತಾ ಇರುವಾಗ, ಸಾಯೋದು ಖಚಿತ ಅಂತ ಗೊತ್ತಿರುವಾಗ ಏ ದಿಲ್ ಮಾಂಗೆ ಮೋರ್ ಅಂತ ಹೇಳೋಕ್ಕೆ ವಿಕ್ರಮ್ ಬಾತ್ರನ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಇದೆ. ನನಗೆ ಆ ಥರ ಆಗಕ್ಕೆ ಯೋಗ್ಯತೆ ಇಲ್ಲದಿದ್ದರೆ ಆ ವಿಕ್ರಮ್ ಬಾತ್ರನ ಸಮರ್ಪಣೆಯನ್ನು, ಬಲಿದಾನವನ್ನು ಕಡಿಮೆ ಆದರೂ ಮಾಡಬಾರ್ದಲ್ಲ. ಆ ಸಂದರ್ಭದಲ್ಲಿ ಸಮರ್ಪಣೆ ಮಾಡ್ಕೊಳ್ಳೋಕ್ಕೆ ನನ್ನ ದೇವರು ನನ್ನನ್ನು ಹುಟ್ಟದೇ ಇರಲಿಲ್ಲ, ಆದರೆ ಈ ಸಂದರ್ಭದಲ್ಲಿ ನಾನು ಆ ಸಮರ್ಪಣೆಯನ್ನು ಕಡಿಮೆ ಮಾಡಬಾರ್ದಲ್ಲ ಅನ್ಸಲ್ಲೇ. ಸಮರ್ಪಣೆಯನ್ನು ಕಡಿಮೆ ಮಾಡಬಾರ್ದಲ್ಲ. ವಿದೇಶದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿನ ಕಡಿಮೆ ಮಾಡಿದ್ರು, ಅಹಲ್ಯಾಬಾಯಿ ಹೋಳ್ಕರ್ ಸ್ಮೃತಿನ ಮಾಡಿದ್ವು ನಾವು ಈ ಸಲ. ಇಡೀ ದೇಶದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅಹಲ್ಯಾಬಾಯಿ ಹೋಳ್ಕರ್ ಅಂದರೆ ಯಾರು ಅಂತ ಗೊತ್ತಿಲ್ಲ. ಓದ್ತಾ ಸಭೆಯಲ್ಲಿ ಭಾಷಣ ಕೇಳೋರ ಕಣ್ಣಲ್ಲಿ ನೀರು. ನನ್ನ ಸ್ವಂತ ಅನುಭವ ಹೇಳ್ತೀನಿ. ಉತ್ತರ ಪ್ರದೇಶದಲ್ಲಿ ನನ್ನ ಕಳಪೆ ಹಿಂದಿಲಿ ನಾನು ಭಾಷಣ ಮಾಡಿದ್ರೆ ಎದುರುಗಡೆ ಇರ್ತಕ್ಕಂಥ ಸಭಿಕರ ಕಣ್ಣಲ್ಲಿ ನೀರು. ಎಂಥ ರಾಣಿ ಈಕೆ ಅಹಲ್ಯಾಬಾಯಿ ಹೋಳ್ಕರು. ಬಿಟ್ಟರು ಮದಕರಿ ನಾಯಕ. ಇಲ್ಲಿರ್ತಕ್ಕಂಥ 3/4 ಭಾಗದ ಜನ 5 ನಿಮಿಷ ಮದಕರಿ ನಾಯಕನ ಕತೆ ಹೇಳಲ್ಲ. ನೀವು 3/4 ಭಾಗ ಹೇಳಲ್ಲ. ನಿಮ್ಮ ತಪ್ಪಲ್ಲ. ಒನಕೆ ಓಬವ್ವ ಇಲ್ಲಿರ್ತಕ್ಕಂಥ ಯಾರು ಕೂಡ ಯಾರೋ ಒಬ್ಬಿಬ್ರು ಬಿಟ್ಟು, ಮಹೇಶ್ ಇನ್ನೊಂದು ಜನರನ್ನು ಬಿಟ್ಟು ಒನಕೆ ಓಬವ್ವನ ಕತೆನ 5 ನಿಮಿಷ ಇಲ್ಲಿರೋರು ಯಾರು ದೊಡ್ಡವರು ಕೂಡ ಹೇಳೋಕ್ಕಾಗೋದಿಲ್ಲ ಅಂತಲೇ.
ತಮ್ಮ ಪ್ರಾಣ ಕೊಟ್ಬಿಟ್ಟು ಇವರೆಲ್ಲ ದೇಶವನ್ನು ರಕ್ಷಣೆ ಮಾಡಿದ್ರು. ಏನು ಮಾಡಿದ್ರು? ಇವ್ರನ್ನ ಕಸದ ಬುಟ್ಟಿಗೆ ಹಾಕ್ಬಿಟ್ಟು. ಯಾಕೆ? ಇನ್ಕನ್ವೀನಿಯಂಟ್ ಟ್ರೂತ್. ಅನನುಕೂಲವಾಗಿರ್ತಕ್ಕಂಥ ಕಾಂಗ್ರೆಸ್ ಸತ್ಯ. ವಾಮಪಂಥೀಯರಿಗೂ ಅನನುಕೂಲ, ಕಾಂಗ್ರೆಸ್ನವ್ರಿಗೂ ಅನುಸಂಧಾನ. ಸಾವರ್ಕರ್ ಹೇಳ್ತಾರೆ, ಹೇ ಮಾತೃಭೂಮಿ ತುಜಲ ಮನವಾಹಿಯೇಲೆ ವಕ್ತೃತ್ವ ವಾಗ್ವಿಭವ ಹಿ ತುಜ ಅರ್ಪಿಯೇಲೆ ತೂ ತೇಚಿ ಅರ್ಪಿಲೆ ನವಿ ಕವಿತಾ ರಸಾಲ. ಹೊಸ ಕಾವ್ಯಗಳನ್ನ ಬರೆದು ನಾನು ನಿನಗೆ ಅರ್ಪಿಸ್ತೀನಿ. ಲೇಖಾ ಪ್ರತೀತ ವಿಷಯ ತೂಚಿ ಅನನ್ಯ ಜಾಲ. ನೀನೇ ನನಗೆ ಪ್ರೇರಣೆ, ನನ್ನ ಬದುಕಿಗೂ ನೀನೇ ಪ್ರೇರಣೆ, ನನ್ನ ಲೇಖನಕ್ಕೂ ನೀನೇ ಪ್ರೇರಣೆ, ನನ್ನ ಕಾವ್ಯಕ್ಕೂ ನೀನೇ ಪ್ರೇರಣೆ. ತ್ವತ್ತಂಡಿಲಿ ಡಕಲಿಲೆ ಗೃಹವಿತ್ತ ಮತ್ತ. ನಿನಗಾಗಿ ನನ್ನ ಮನೆ ಮಠ ಐಶ್ವರ್ಯ ಎಲ್ಲವನ್ನೂ ತ್ಯಾಗ ಮಾಡಿದೆ. ದಾವಾ ನಲಾತ ವಹಿನಿ ನವಪುತ್ರ ಕಾಂತ. ನನ್ನ ಯೇಸು ವಹಿನಿ ಆಕೆನ ಬಲಿದಾನ ಕೊಟ್ಟೆ. ನವಪುತ್ರ ಕಾಂತ ಹೊಸ ಮಗ ಆಕೆ ಹೋದ, ಪತ್ನಿ ಆಕೆ ಹೋದ್ಲು. ಸಾವರ್ಕರು, ದೀನ್ ದಯಾಳ್ ಉಪಾಧ್ಯಾಯ, ಅಹಲ್ಯಾಬಾಯಿ ಹೋಳ್ಕರ್ ಇವರೆಲ್ಲರೂ ತಾವು 40 ವರ್ಷ 50 ವರ್ಷ ತಲುಪಕ್ಕಿಂತ ಮುಂಚೆ ಕುಟುಂಬದವ್ರನ್ನ ಕಳ್ಕೊಂಡಿರೋದನ್ನು ನೀವು ನೋಡಿಬಿಟ್ರೆ ಇವ್ರು ಬದುಕಿದ್ರೆ ಹೇಗೆ, ದೇಶದ ಕೆಲಸ ಯಾಕೆ ಮಾಡಿದ್ರು ಅಂತ ಅನಿಸುತ್ತೆ. ದಾವಾನಲಾತ ವಹಿನಿ ನವಪುತ್ರ ಕಾಂತ, ಅತ್ತಿಗೆ ಹೆಂಡತಿ ಮಗ ಎಲ್ಲರನ್ನೂ ಕಾಳಗಿಚ್ನಲ್ಲಿ ಹಾಕಿದೆ. ತ್ವತ್ತಂಡಿಲಿ ಅತುಲ ಧೈರ್ಯನಿಷ್ಠ ಬಂದು ಕೇಲಾಹವಿ ಪರಮಕಾರುಣ್ಯ ತಿಂದು ಅನ್ನ. ಇದನ್ನು ಕೇಳ್ತಾ ಇದ್ದರೆ ಇವತ್ತಿನ ಕೆಲವು ಕಾಂಗ್ರೆಸ್ನವ್ರಿಗೆ, ನಾನು ಕೆಲವು ಅಂತ ಮಾತ್ರ ಹೇಳ್ತೀನಿ ಅಂತೇಳಿ ಎಲ್ರಿಗೂ ಹೇಳಲ್ಲ. ಇವತ್ತಿನ ಕೆಲವು ಕಾಂಗ್ರೆಸ್ನವ್ರಿಗೆ, ಅವತ್ತಿನ ಕೆಲವು ಕಾಂಗ್ರೆಸ್ನವ್ರಿಗೆ, ಎಲ್ಲ ವಾಮಪಂಥೀಯರಿಗೆ ಇದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗತ್ತಾ ಅಂತ ನೀವೇ ಯೋಚನೆ ಮಾಡಿ. ಅಪ್ಪನೇ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ, ಹಾಗಾಗಿ ಕಸದ ಬುಟ್ಟಿಗೆ ಹಾಕಿಬಿಟ್ರು. ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಹಾಗಾಗಿ ಅಪಪ್ರಚಾರ ಮಾಡಿದ್ರು. ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಹಾಗಾಗಿ ಬ್ರಿಟಿಷ್ ಏಜೆಂಟು ಅಂತ ಕರೆದ್ರು. ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಹಾಗಾಗಿ ರಿಕ್ರೂಟ್ ವೀರ ಅಂತ ಕರೆದ್ರು. ಡೈಜೆಸ್ಟ್ ಮಾಡೋಕ್ಕಾಗಲ್ಲ, ಹಾಗಾಗಿ ಜಾತಿ ಬಣ್ಣ ಹಚ್ಚಿದ್ರು ಅಂತ. ಅದೇ ಸಾವರ್ಕರ್ ಮುಂದೆ ಹೇಳ್ತಾರೆ, ತ್ವತ್ತಂಡಿಲ ವರಿಬಳಿ ಪ್ರಿಯಬಾಳ ಜಾಲ. ನನ್ನ ತಮ್ಮ ಅವನು ಕೂಡ ನಿನಗೋಸ್ಕರ ಬಲಿ ಕೊಟ್ಟೆ. ತ್ವತ್ತಂಡಿಲ ಭಗಾತ ಮಮದೇಹ ಟೇಲ. ನನ್ನ ಜೀವನ ಕೂಡ ನಿನಗೋಸ್ಕರ ಮೀಸಲಾಯಿತು. ಹೇಕಾಯ ಬಂದು ಅಸತೋ ಜರಿಸಾತ ಆಮಿ ತ್ವತ್ತಂಡಿಲಿ ಚ ಸತೆ ದಿದಲೇ. ಅಂತಿಮವಾಗಿ ಹೇಳ್ತಾರೆ, ಕೀಮ್ಗೆ ನಾವು ಏನೋ ಹುಚ್ಚಿಂದ ಅನೇಕ ಅಪರಾಧ ಮಾಡಿಸ್ಬೇಕಾದ್ರೆ ಅಪರಾಧ ಮಾಡಿಸುವಂಥ ಕೆಲವು ಕಾಂಟ್ರಾಕ್ಟರ್ಗಳು ಇರ್ತಾರೆ. ಒಂದ್ಸಲಿ ಪೊಲೀಸರ ಹತ್ರ ಹೋದರೆ ಗೊತ್ತಾಗುತ್ತೆ. ಅವರು ಅಪರಾಧ ಮಾಡಿಸೋ ಕಾಂಟ್ರಾಕ್ಟರ್ಗಳು ಯಾರು ಅಪರಾಧ ಮಾಡಬೇಕಲ್ಲ, ಏನೋ ಗುಂಡೊಡಿಬೇಕು ಶೂಟರ್ಗಳು ಅಂತೇಳಿ ಅವ್ರಿಗೆ ಮೊದಲು ಹೆಂಡ ಕುಡಿಸ್ತಾರೆ, ಚೆನ್ನಾಗಿ ಲಿಕ್ಕರ್ ಕುಡಿಸ್ತಾರೆ. ಯಾಕಂದರೆ ಪ್ರಜ್ಞೆಯಲ್ಲಿ ಆ ಥರದ ಕೆಲಸಗಳನ್ನ ಮಾಡೋಕ್ಕಾಗೋದಿಲ್ಲ. ಆದರೆ ದೇಶದ ಕೆಲಸ, ಸೈನ್ಯದ ಕೆಲಸ ಅಂತಿದೆಯಲ್ಲ, ಇದು ಪ್ರಜ್ಞೆಯಲ್ಲಿ ಮಾಡಬೇಕಿದು. ಯಾವ ಸೈನಿಕನೂ ಒಂದು ಕ್ವಾರ್ಟರ್ ಹಾಕ್ಬಿಟ್ಟು ಯುದ್ಧಕ್ಕೆ ಹೋಗೋದಿಲ್ಲ ಒಂದ್ಸಲ. ಇನ್ನಿಷ್ಟು ಫುಲ್ಲೆಸ್ಟ್ ಸೆನ್ಸಸ್ ಆತ ದೇಶದ ಕೆಲಸ ಮಾಡ್ತಾನೆ, ಇನ್ನಿಷ್ಟು ಫುಲ್ಲೆಸ್ಟ್ ಸೆನ್ಸಸ್ ಆತ ಆರ್ಮಿಯ ಕೆಲಸ ಮಾಡ್ತಾನೆ. ಶೂಟರ್ಗಳೆಲ್ಲ ಇವರು ಸೈನಿಕರು ಇವರು ಸಾವರ್ಕರ್ ಹೇಳ್ತಾರೆ, ಕೀಗೆ ತಲೆ ವ್ರತನೇ ಅಮೆ ಅಂದತೇನೆ. ನಮಗೇನೋ ಗೊತ್ತಿಲ್ಲದೆ ಮುಗ್ಧವಾಗಿ ಈ ವ್ರತಕ್ಕೆ ಬಂದು ಸೇರ್ಕೊಳ್ಳಿಲ್ಲ. ನಾವು ಕುರುಡರಲ್ಲ, ನಮಗೆಲ್ಲ ಗೊತ್ತಿದ್ದು ಈ ವ್ರತ ಹಿಡಿದಿದ್ದೀವಿ. ನಾವು ಎಲ್ಲ ಗೊತ್ತಿದ್ದು ಈ ವ್ರತ ಹಿಡಿದೀವಿ. ಲಬ್ಧ ಪ್ರಕಾಶ ಇತಿಹಾಸ ನಿಸರ್ಗ ಮಾನೆ. ಇತಿಹಾಸ ಮತ್ತು ಮನುಷ್ಯ ಸ್ವಭಾವದ ಪ್ರಜ್ವಲವಾಗಿರ್ತಕ್ಕಂಥ ಬೆಳಕಿನಲ್ಲಿ ನಾವು ಈ ವ್ರತ ಹಿಡಿದಿದ್ದೀವಿ. ಅಮ್ಮ ಏಕಾದಶಿ ವ್ರತ ಹಿಡಿತಾಳೆ. ಆರೋಗ್ಯ ಕೆಟ್ಟರೂ ಕೂಡ ನೀರು ಕುಡಿಯೋದಿಲ್ಲ. ಅವಳೇನು ಮುಗ್ಧವಾಗಿ ಹಿಡ್ದಿದ್ದಲ್ಲ, ಅವಳಿಗೆ ಗೊತ್ತಿದೆ ಏಕಾದಶಿ ಅಂದರೆ ನೀರು ಕುಡಿಬಾರ್ದು, ಏಕಾದಶಿ ಅಂದರೆ ಊಟ ಮಾಡಬಾರ್ದು. ಅದಾದ ಮೇಲೂ ಭಕ್ತಿಯಿಂದ ವ್ರತ ಹಿಡಿತಾಳೆ, ಆವಾಗದು ವ್ರತ. ಇಲ್ದಿದ್ರೆ ಡಯೆಟ್ಟು. ವ್ರತ ಇಸ್ ನಾಟ್ ಈಸ್ ಈಕ್ವಲ್ ಟು ಡಯೆಟ್ಟು. ಡಯಟ್ ಯಾವಾಗ ಬೇಕಾದರೂ ಅನುಕೂಲಕರವಾಗಿ ಭಂಗ ಮಾಡ್ಬೋದು, ಆದರೆ ವ್ರತ ಭಂಗ ಮಾಡೋದಿಲ್ಲ. ಸಾವಿನವರೆಗೂ ವ್ರತ ನಡೆಸ್ತಾರೆ. ಒಂದ್ಸಲ ಸಾವರ್ಕರ್ ಹಿಡಿದಿದ್ದು ಸೈನಿಕರು ಹಿಡಿಯೋದು, ನಮ್ಮ ದೇಶದ ಸೈನ್ಯ ಹಿಡಿತಾ ಇರೋದು ವ್ರತ ಅದು ಹೇಳ್ತಾರೆ. ಒಂದ್ಸಲಿ ಲಬ್ಧ ಪ್ರಕಾಶ ಇತಿಹಾಸ ನಿಸರ್ಗ ಮಾನೆ. ಪ್ರಕಾಶಮಾನವಾಗಿರ್ತಕ್ಕಂಥ ಸಮಯದಲ್ಲಿ ನಾವು ಈ ವ್ರತ ಹಿಡ್ದಿದ್ದೀವಿ. ಜಯ ದಿವ್ಯ ದಾಹಕ ಮಣೂನಿ ಅಸವಾಯಚೆ. ನಮಗೆ ಗೊತ್ತಿದೆ ಸಮಯ ಬಂದರೆ ನಮ್ಮ ಪ್ರಾಣವನ್ನು ಅರ್ಪಣೆ ಮಾಡಬೇಕಾಗತ್ತೆ ಅಂತ. ಬುದ್ಧ್ಯಾಚಿ ವಾಣ ಧರಿಲೆ ವಿತ್ ಫುಲ್ ಸೆನ್ಸ್, ವಿತ್ ಫುಲ್ ನಾಲೆಜ್ ವಿ ಹ್ಯಾವ್ ಟೇಕನ್ ಅಪ್ ದಿಸ್ ಟಾಸ್ಕ್. ಸಾವರ್ಕರ್ ಹೇಳ್ತಾರೆ, ಅತ್ಯಂತ ಬಲವಾಗಿರ್ತಕ್ಕಂಥ ಇಚ್ಛಾಶಕ್ತಿಯ ಜೊತೆಗೆ ನಾವು ಈ ಕೆಲಸವನ್ನು ತಗೊಂಡಿದ್ದೀವಿ ಅಂತ ಹೇಳ್ತಾರೆ. ಅಂಥ ಸಾವರ್ಕರ್ ಅವ್ರನ್ನ ಫ್ಲೈಓವರ್ಗೆ ಹೆಸರಿಡ್ತೀವಿ ಅಂತ ಹೇಳಿದ್ರೆ, ಯಾರಿಗೆ ಒಂದು ಸಾವರ್ಕರು, ಯಾರು ವಾಕ್ಯ ಕೇಳಿಸ್ಕೊಳ್ಳಿ ಅಂತೇಳಿ, ಯಾರಿಗೆ ಒಂದು ಸಾವರ್ಕರು ನಮ್ಮ ರಾಜ್ಯದ ಮಂತ್ರಿ ಹೇಳಿ. ಈ ದೇಶದ ಜನ ಶಾಂತಿಪ್ರಿಯರು, ಈ ದೇಶದ ಜನ ಸಾತ್ವಿಕರು, ಹಾಗಾಗಿ ಇವ್ರು ಹೇಳಿ ದಕ್ಕಿಸ್ಕೋತಾರೆ ಅಂತಲೇ. ಇದೇ ವಾಕ್ಯವನ್ನು ಇನ್ನೊಂದು ಯಾವುದಾದ್ರೂ ದೇಶದಲ್ಲಿ ಇದ್ದಿದ್ರೆ ಎರಡನೇ ಸಲ ಅದೇ ಥರದ ವಾಕ್ಯ ಹೇಳಲಿಕ್ಕೆ ಅಂತವ್ರು ಇರ್ತಾನೆ ಇರಲಿಲ್ಲ. ಆದರೆ ಈ ದೇಶದ ಜನ ಸಾತ್ವಿಕರು, ಈ ದೇಶದ ಜನ ಶಾಂತಿಪ್ರಿಯರು ಅಂತಲೇ. ಆದರೆ ಅದನ್ನು ಅರ್ಥ ಮಾಡ್ಕೊಂಡವರು ಆದಷ್ಟು ಬೇಗ ತಮ್ಮ ಮಾರ್ಗವನ್ನು ಬದಲಾಯಿಸ್ಕೊಳ್ಬೇಕು. ವಿಚಾರ ಬೇರೆ ಇರ್ಬೋದು, ಪಕ್ಷ ಬೇರೆ ಇರ್ಬೋದು, ನಡೀತಾ ಇರ್ತಕ್ಕಂಥ ದಾರಿ ಬೇರೆ ಇರ್ಬೋದು, ಆದರೆ ದೇಶಕ್ಕೋಸ್ಕರ ಯಾರು ಪ್ರಾಣ ಸಮರ್ಪಣೆ ಮಾಡಿದ್ರು, ಜೀವನವನ್ನು ಸಮರ್ಪಣೆ ಮಾಡಿದ್ರು, ಅಂಥ ಕಟ್ಟ ಕಡೆಯ ವ್ಯಕ್ತಿಯನ್ನು ಅಪಮಾನ ಮಾಡ್ತಕ್ಕಂಥ, ನಗಣ್ಯ ಮಾಡ್ತಕ್ಕಂಥ ಹಕ್ಕು ಈ ದೇಶಕ್ಕೆ ಯಾರೂ ಕೊಡೋದಿಲ್ಲ. ಅಕಸ್ಮಾತ್ ಕೊಟ್ಟರೆ ಆದರೆ ಒಂದ್ಸಲ ಅಂಥ ಎಲ್ಲ ಸಂದರ್ಭಗಳಲ್ಲೂ ಆತ್ಮಾಹುತಿ ಅಂತ ಪುಸ್ತಕ ಕೂಡ ಬರುತ್ತೆ. ಸಾವರ್ಕರ್ ಪ್ರತಿಷ್ಠಾನದಂಥ ಸಂಸ್ಥೆಗಳು ಹುಟ್ಕೊಳ್ತವೆ. ನಿಮ್ಮಂಥ ಸಭಿಕರು ಸಿಗ್ತೀರಿ, ನಿಮ್ಮಂಥ ಸಂಘಟಕರು ಸಿಗ್ತೀರಿ. ಸಾವರ್ಕರ್ ಅವರ ಹೆಸರು ಸದಾಕಾಲಕ್ಕೂ ಕೂಡ ಅಜರಾಮರವಾಗೇ ಇರುತ್ತೆ. ಯಾರು ಅದನ್ನು ಅಲ್ಲಕೊಳ್ಳೋಕ್ಕಾಗೋದಿಲ್ಲ.
ಆ ಸಂದೇಶ ಇವತ್ತು ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ನಮ್ಮೆಲ್ರಿಗೂ ಸಿಕ್ಕಿದೆ ಅನ್ನೋದನ್ನು ಮಾತ್ರ ನೆನಪು ಮಾಡ್ಕೊಳ್ತಾ, ಮೈಸೂರಿನ ಪರಿಸರದಲ್ಲಿ ಇಂಥ ಕಾರ್ಯಕ್ರಮಗಳು ನೂರಾರು ನಡೀಲಿ ಅಂತ ಹೇಳ್ತಾ, ಇವತ್ತಿನ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಪ್ರಶಸ್ತಿ ಪಡ್ಕೊಂಡು ಈಗ ಸನ್ಮಾನ ಸ್ವೀಕರಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಸ್ವಲ್ಪ ಹೆಚ್ಚೇ ಅನಿಸುವಷ್ಟು ಮಾತಾಡಿದ ನನ್ನನ್ನು ಕ್ಷಮಿಸ್ತೀರಿ ಅನ್ನುವಂಥ ಭಾವನೆ ಜೊತೆಗೆ ನನ್ನ ಮಾತುಗಳನ್ನ ನಾನು ಮುಗಿಸ್ತೀನಿ. ಒಬ್ಬೊಬ್ಬ ಔರಂಗಜೇಬ ಹುಟ್ಟಿದಾಗೆಲ್ಲ ಒಬ್ಬೊಬ್ಬ ಶಿವಾಜಿ ಮಹಾರಾಜರು ಹುಟ್ಟುತ್ತಾರೆ. ಒಂದು ಪೆಹಲ್ಗಾಮ್ ಆಕ್ರಮಣಕ್ಕೆ ಒಂದು ಆಪರೇಷನ್ ಸಿಂಧೂರದಂತಹ ರಣಬೇಟೆ ಇದ್ದೇ ಇರುತ್ತೆ. ಸಾವರ್ಕರ್ ಕುರಿತಾಗಿ ಎಷ್ಟು ಬಾರಿ ಸುಳ್ಳು ಹುಟ್ಟಿಸಿದ್ರು ಆಗೆಲ್ಲ ಅವರ ಶಕ್ತಿಯ ಕುರಿತು ಅರಿವು ಮೂಡಿಸಲು ಒಬ್ಬ BL ಸಂತೋಷ್ ಜಿ ಅಂತವರು ಬಂದೇ ಬರುತ್ತಾರೆ. ಇದನ್ನು ಕೇಳಿಸಿಕೊಂಡ ಜನರಲ್ಲಿ ಒಬ್ಬ ಮದನ್ ಲಾಲ್ ಧಿಂಗ್ರಾ ಹುಟ್ಟುತ್ತಾರೆ ಎಂಬ ಅದಮ್ಯ ನಂಬಿಕೆ ನಮ್ಮದು. ಸಾವರ್ಕರ್ ಎಂಬ ಬೆಂಕಿಗೆ ಕೈ ಹಾಕಿದರೆ ಸುಡೋದೆ, ಬೆಂಕಿಯನ್ನು ಮುಚ್ಚಿಡಲು ಸಾಧ್ಯವೇ ಇಲ್ಲ ಎಂದು ಮನವರಿಕೆ ಮಾಡಿಕೊಟ್ಟ ಶ್ರೀಯುತ ಸಂತೋಷ್ ಜಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಆ ಕಾಲ ಶುಭ ಹಾರೈಸುವ ನಮ್ಮ ಬೆನ್ನೆಲುಬಾಗಿರುವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಆದಿತ್ಯ ಅಧಿಕಾರಿ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಚಂದ್ರಶೇಖರ್ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾವು ಎಷ್ಟು ಕಷ್ಟಪಟ್ಟು ಸಾವರ್ಕರ್ ಅವರ ತ್ಯಾಗದಿಂದ ನಮಗೆ ಸ್ವಾತಂತ್ರ್ಯ ಬಂದಿದ್ದರಿಂದ ಇದನ್ನು ನಾವು ಕಳ್ಕೋಬಾರ್ದು ಅಂತ ಇದ್ದರೆ, ನಾವು ಇವತ್ತು ನಾವೆಲ್ಲ ಹಿಂದೂಗಳು, ನಾವೆಲ್ಲ ಭಾರತ ದೇಶದವರು, ನಾವೆಲ್ಲ ಸಾವರ್ಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಡಿಬೇಕು. ಮೋದಿ ಅವರು ಮಾಡ್ತಾ ಇರೋ ಎಲ್ಲ ಕೆಲಸಕ್ಕೂ ನಾವು ಅವರಿಗೆ ಸಹಕಾರ ಕೊಡಬೇಕು. ಇಲ್ಲದೇ ಇದ್ದರೆ ಮತ್ತೊಮ್ಮೆ ನಾವು ನಮ್ಮ ಸ್ವಾತಂತ್ರ್ಯವನ್ನು ಕಳ್ಕೋಬೇಕಾಗಿ ಬರುತ್ತೆ. ಇದನ್ನು ಎಚ್ಚೆತ್ಕೊಂಡು ಯಾರು ಇದನ್ನು ತಪ್ಪಿಸ್ಕೋಬಾರ್ದು. ಇದನ್ನು ಮುಂದುವರಿಸ್ಕೊಂಡು ಹೋಗಿ ನಾವು ಸ್ವತಂತ್ರವಾಗಿ ಅನಂತ ಕಾಲವಾಗಿ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ 2 ಮಾತನ್ನು ಹೇಳಲಿಕ್ಕೆ ಬರ್ತೇನೆ. ಈಗ ತಾವೆಲ್ಲರೂ ಒಂದು ಸತಿ ಜೋರಾಗಿ ನಾನು ಒಬ್ಬ ಹಿಂದೂ ಅಂತ ಹೇಳಬೇಕು. ನಾನು ಒಬ್ಬ ಮತ್ತೆ ಹೇಳ್ತೇನೆ, ನಾನು ಒಬ್ಬ ಸಾವರ್ಕರ್, ನಾನು ಒಬ್ಬ ಮತ್ತೆ ಒಂದು ಸತಿ ಹೇಳ್ತೇನೆ, ನಾನು ಮೋದಿಯ ಪರಿವಾರ, ನಾನು ಕಡೆಯದಾಗಿ ಅತ್ಯಂತ ಇಂಪಾರ್ಟೆಂಟು, ನಾನು ಒಬ್ಬ ಭಾರತೀಯ ಅಂತ ಹೇಳೋಕೆ ಬರಬೇಕು. ನಾನು ಒಬ್ಬ ಇದಿಷ್ಟನ್ನು ಹೇಳಲಿಕ್ಕೆ ಯಾರಿಗಾದ್ರೂ ನಮ್ಮ ದೇಶದಲ್ಲಿ ಆಗೋದಿಲ್ಲ ಅಂತ ಇದ್ದರೆ ಅವರನ್ನು ನಾವೆಲ್ಲರೂ ನಮ್ಮ ದೇಶವನ್ನು ಬಿಟ್ಟು ಓಡಿಸ್ಬೇಕು ಅಂತ ಕೇಳ್ಕೊಳ್ತೇನೆ. ಯಾಕೆಂದರೆ ಇದನ್ನು ಹೇಳಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಈಗಿನ ದಿವಸದಲ್ಲಿ ಇದನ್ನು ಹೇಳದೇ ಇರೋರೇ ಇದ್ದಾರೆ. ಅವರನ್ನು ಮೊದಲು ನಾವು ದೇಶದಿಂದ ಓಡಿಸಿದ್ರೆ ನಮ್ಮ ಭಾರತಕ್ಕೆ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಡಾಕ್ಟರ್ ಚಂದ್ರಶೇಖರ್ ಅವರಿಗೆ. ಈಗ ಆಗಸ್ಟ್ ತಿಂಗಳಲ್ಲಿ ಸಾವರ್ಕರ್ ಪ್ರತಿಷ್ಠಾನದ ವತಿಯಿಂದ ಹಲವಾರು ಶಾಲೆಗಳಲ್ಲಿ ಶಾಲಾ ಮಟ್ಟದ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು, ಅದರ ಬಹುಮಾನ ವಿತರಣೆ ನಡೆಯಲಿದೆ. ಶ್ರೀಯುತ ಸಂತೋಷ್ ಜಿ ಅವರು ಮತ್ತು ಡಾಕ್ಟರ್ ಚಂದ್ರಶೇಖರ್ ಅವರು ಬಹುಮಾನವನ್ನು ವಿತರಿಸಬೇಕು. ಡಾಕ್ಟರ್ ಯಶಸ್ವಿನಿ ಅವರು ಸಹ ಜೊತೆಯಾಗಬೇಕು ಅಂತ ಕೇಳ್ಕೊಳ್ತೇನೆ. ಮೊದಲನೇದಾಗಿ JSS ಪ್ರೌಢಶಾಲೆಯಲ್ಲಿ ನಡೆದ ಚಿತ್ರಕಲಾ ಸ್ಪರ್ಧೆ, ಮೊದಲನೆಯ ಬಹುಮಾನ ಪೂಜ್ಯಶ್ರೀ. ಸುಂದರವಾದ ಸಾವರ್ಕರ್ರ ಚಿತ್ರಗಳನ್ನು ಬರೆದಂತಹ ವಿದ್ಯಾರ್ಥಿಗಳು. ಎರಡನೇ ಬಹುಮಾನ ಅರ್ಪಿತಾ ಎನ್. ವಿದ್ಯಾರ್ಥಿನಿಯರು ತಯಾರಾಗಿ ಸಾಲಲ್ಲಿ ನಿಂತ್ಕೋಬೇಕು. ಮೂರನೇ ಬಹುಮಾನ ಮೊಹಮ್ಮದ್. ವಿದ್ಯಾವಾರಿಧಿ ಪ್ರೌಢಶಾಲೆಯಲ್ಲಿ ನಡೆದ ಪ್ರಬಂಧ ಸ್ಪರ್ಧೆ. ಉಪಸ್ಥಿತರಿರುವವರು ಅಥವಾ ಅವರ ಪ್ರತಿನಿಧಿಗಳು ಬಂದಿದ್ದರೆ ದಯಮಾಡಿ ಸಾಲಲ್ಲಿ ನಿಂತ್ಕೊಳ್ಬೇಕು. ಮೊದಲನೇ ಬಹುಮಾನ ಕಿರಣ್ ಕುಮಾರ್. ಎರಡನೇ ಬಹುಮಾನ ರಕ್ಷಿತಾ. ಮೂರನೇ ಬಹುಮಾನ ಯಶಸ್ವಿನಿ. ಬಾಲಕಿಯರ ಪ್ರೌಢಶಾಲೆ KR ನಗರ, ಇಲ್ಲಿ ನಡೆದಂತಹ ಪ್ರಬಂಧ ಸ್ಪರ್ಧೆ. ಮೊದಲನೇ ಬಹುಮಾನ ಅನುಷ್ಕಾ.
ಎರಡನೇ ಬಹುಮಾನ ಸಹನ, ಮೂರನೇ ಬಹುಮಾನ ಛಾಯಾ ಮತ್ತು ಸಮಾಧಾನಕರ ಬಹುಮಾನ ಪುಷ್ಪಲತಾ. ಶಾಲೆಯ ಪ್ರತಿನಿಧಿಗಳು ಬಂದಿದ್ದರೆ ಅವರು ದಯಮಾಡಿ ಪ್ರಶಸ್ತಿ ಪತ್ರಗಳನ್ನು ಸ್ವೀಕರಿಸಬೇಕು. ಸರ್ಕಾರಿ ಪ್ರೌಢಶಾಲೆ ಬೋಗಾದಿ ಇಲ್ಲಿ ನಡೆದ ಚಿತ್ರಕಲಾ ಸ್ಪರ್ಧೆ. ಮೊದಲನೇ ಬಹುಮಾನ ಧಾರಿಣಿ, ಎರಡನೇ ಬಹುಮಾನ ಫಾತಿಮಾ, ಮೂರನೇ ಬಹುಮಾನ ಸ್ಪಂದನ. ಭಾರತೀ ವಿದ್ಯಾಮಂದಿರದಲ್ಲಿ ನಡೆದ ಪ್ರಬಂಧ ಸ್ಪರ್ಧೆ. ಮೊದಲ ಬಹುಮಾನ ಧನಲಕ್ಷ್ಮಿ KR, ಎರಡನೇ ಬಹುಮಾನ ದಿವ್ಯಶ್ರೀ, ಮೂರನೇ ಬಹುಮಾನ ಹಂಸವೇಣಿ ಮತ್ತು ಸಮಾಧಾನಕರ ಬಹುಮಾನ ಹರ್ಷಿತಾ KM. ಅತ್ಯಂತ ಸುಂದರವಾದ ಸಾವರ್ಕರರ ಚಿತ್ರವನ್ನು ಮತ್ತು ಪ್ರಖರವಾದ ಪ್ರಬಂಧಗಳನ್ನು ಈ ಮಕ್ಕಳು ಬರೆದು ಈ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಕರತಾಳದ ಮೂಲಕ ಮಕ್ಕಳಿಗೆ ಸೇರಲಿ. ಹೌದು ಧನಲಕ್ಷ್ಮಿ ಈ ಸಾಲ ಯಾರು ಕೇಳು ಭಾರತೀ ವಿದ್ಯಾಮಂದಿರದ ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದ ವಿದ್ಯಾರ್ಥಿಗಳು ಮುಂದೆ ಬರಬೇಕು. ಮೊದಲ ಬಹುಮಾನ ಧನಲಕ್ಷ್ಮಿ, ಎರಡನೇ ಬಹುಮಾನ ದಿವ್ಯಶ್ರೀ, ಮೂರನೇ ಬಹುಮಾನ ಹಂಸವೇಣಿ ಮತ್ತು ಸಮಾಧಾನಕರ ಬಹುಮಾನ ಹರ್ಷಿತಾ KM. ಕಾರ್ಯಕ್ರಮಕ್ಕೆ ಮುನ್ನ ಸಾವರ್ಕರ್ ಕುರಿತು ಸುಂದರವಾದ ನಾಟಕ ಪ್ರದರ್ಶನ ಮಾಡಿದ ಸುಪ್ರೀಂ ಶಾಲೆಯ ಶಿಕ್ಷಕ ಪ್ರತಿನಿಧಿಗಳು ಮತ್ತು ಜಯೋಸ್ತುತೆ ವಾದ್ಯ ಗಾಯನ ನಡೆಸಿಕೊಟ್ಟ ರಾಷ್ಟ್ರೋತ್ಥಾನ ಶಾಲೆಯ ಶಿಕ್ಷಕ ಪ್ರತಿನಿಧಿಗಳು ವೇದಿಕೆಗೆ ಆಗಮಿಸಿ ಪ್ರಶಸ್ತಿ ಪತ್ರಗಳನ್ನು ಸ್ವೀಕರಿಸಬೇಕು. ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರೆ ಜೊತೆಯಾಗಬೇಕು. ರಾಷ್ಟ್ರೋತ್ಥಾನ ಶಾಲೆಯ ನಾಟಕ ಪ್ರದರ್ಶನವನ್ನು ಮಾಡಿದ ಸುಪ್ರೀಂ ಶಾಲೆಯ ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕ ಪ್ರತಿನಿಧಿಗಳು ರಾಷ್ಟ್ರೋತ್ಥಾನ ಶಾಲೆಯ ಶಿಕ್ಷಕ ಪ್ರತಿನಿಧಿಗಳು ಮತ್ತು ಸುಂದರವಾಗಿ ವಾದ್ಯ ಗಾಯನವನ್ನು ಮಾಡಿದ ವಿದ್ಯಾರ್ಥಿನಿಯರು ಗಣ್ಯರಿಂದ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಬೇಕು. ನಿಮ್ಮೆಲ್ಲರ ಕರತಾಡನ ಮಕ್ಕಳಿಗೆ ಮತ್ತಷ್ಟು ಪ್ರೋತ್ಸಾಹವನ್ನು ಹೆಚ್ಚಿಸಲಿದೆ.
ನಿಜವ ಜಗವು ನೋಡಲಿ ಉರಿವ ದೀಪ. ಈಗ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನೆರವೇರಿಸಿಕೊಡಬೇಕೆಂದು ಪ್ರತಿಷ್ಠಾನದ ಸಹ ಕಾರ್ಯದರ್ಶಿಗಳಾದ ಶಿವಕುಮಾರ್ ಚಿಕ್ಕಕಾನ್ಯ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಭಾರತ್ ಮಾತಾ ಕಿ, ಭೋಲೋ ಭಾರತ್ ಮಾತಾ ಕಿ. ಬಂದರೆ ಜೊತೆಯಲ್ಲಿ, ಬರದಿದ್ದರೆ ಬಿಟ್ಟು, ವಿರೋಧಿಸಿದರೆ ನಿಮ್ಮನ್ನು ಮೆಟ್ಟಿ ಕಟ್ಟುವ ಹಿಂದೂ ರಾಷ್ಟ್ರವನ್ನು ಅಂತ ಘೋಷಣೆಗಳನ್ನು ಹೇಳಿದಂಥ ವೀರ್ ಸಾವರ್ಕರ್ ಅವರನ್ನು ಮನದಾಳದಲ್ಲೇ ನೆನೆಯುತ್ತಾ, ಸಾವರ್ಕರ್ ಕಲ್ಪನೆಯ ಭಾರತೀಯ ಸೇನೆ ಮತ್ತು ಆಪರೇಷನ್ ಸಿಂಧೂರ ಬಗ್ಗೆ ಮುಖ್ಯ ಭಾಷಣ ಮಾತನಾಡಿದಂಥ ಮುಖ್ಯ ಅತಿಥಿಗಳಾಗಿ ಶ್ರೀಯುತ BL ಸಂತೋಷ್ ಜೀರವರಿಗೆ ತುಂಬು ಹೃದಯ ಧನ್ಯವಾದಗಳನ್ನು ಹೇಳ್ತಾ, ಸಾವರ್ಕರ್ ಪ್ರತಿಷ್ಠಾನದ ಖಜಾನ್ಸಿ ಆಗಿರೋ ಸಂದೇಶಣ್ಣವರು ಅವ್ರಿಗೆ ನೆನಪಿನ ಕಾಣಿಕೆ ಕೊಟ್ಟು ಧನ್ಯವಾದಗಳನ್ನು ತಿಳಿಸಬೇಕು ಅಂತಕ್ಕಂಥದ್ದನ್ನು ಕೇಳ್ಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ನುಡಿಗಳನ್ನಾಡಿದಂಥ ಡಾಕ್ಟರ್ ಚಂದ್ರಶೇಖರ್ ಜೀರವರಿಗೆ ತುಂಬು ಹೃದಯದ ಧನ್ಯವಾದಗಳು ಸಾವರ್ಕರ್ ಪ್ರತಿಷ್ಠಾನದಿಂದ ಅಂತ ಬಯಸ್ತೇನೆ. ಸಾವರ್ಕರ್ ಪ್ರತಿಷ್ಠಾನದ ಅಧ್ಯಕ್ಷರು ಡಾಕ್ಟರ್ ಯಶಸ್ವಿನಿ ಅವ್ರಿಗೂ ಕೂಡ ವಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ವೀರ್ ಸಾವರ್ಕರ್ ಜೀವನ ಚರಿತ್ರವನ್ನು ನಾಟಕ ಮೂಲಕ ಮಾಡಿದಂತಹ ಸುಪ್ರೀಂ ಶಾಲೆಯವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಜಯಸ್ತುತಿ ಆಡಿದಂತಹ ಸಹೋದರಿ ಜಯಸ್ತುತಿ ಗೀತೆಯನ್ನು ನುಡಿಸಿದಂಥ ರಾಷ್ಟ್ರೋತ್ಥಾನ ಶಾಲೆ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಜಯಸ್ತುತಿ ಗೀತೆ ಆಡಿದಂತಹ ಹಂಸಿನಿ ಅಕ್ಕ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಾವರ್ಕರ್ ಪ್ರತಿಷ್ಠಾನ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೀನಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಹಿರಿಯರು, ಗುರುಗಳು, ಕಿರಿಯರು, ಅತಿ ಹೆಚ್ಚು ಯುವಕರುಗಳು ಆಗಮಿಸಿದ್ರು, ಅವರಿರ್ಬೋದು, ಮಾತೆಯರಿರ್ಬೋದು, ಎಲ್ಲರಿಗೂ ಸಾವರ್ಕರ್ ಪ್ರತಿಷ್ಠಾನದಿಂದ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರು ಮತ್ತು ಆರಕ್ಷಕರು ಮತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದಂಥ ಸೋದರಿ ವಿಶಾಖ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಯುವಕರಿಗೂ ಮತ್ತು ಇಲ್ಲಿ ನೆಲೆಸಿ ಸಾವರ್ಕರ್ ಬಗ್ಗೆ ಇಷ್ಟೊತ್ತು ಸಂತೋಷ್ ಜಿ ಭಾಷಣವನ್ನು ಆಲೈಸಿದಂಥ ನನ್ನೆಲ್ಲ ಗುರು ಹಿರಿಯರಿಗೆ ಎಲ್ರಿಗೂ ಕೂಡ ಸಮಯದ ಅಭಾವದಿಂದ ಹೆಸರು ಹೇಳೋಕ್ಕಾಗದೆ ಎಲ್ಲರೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ, ಎಲ್ಲರೂ ಎದ್ದು ನಿಲ್ಲಬೇಕು. ಈಗ ವಂದೇ ಮಾತರಂ ಗಾಯನ ಹಾಡಲು ಶ್ರೀ ಅರುಣ್ ರವರು ವೇದಿಕೆಗೆ ಬರುತ್ತಿದ್ದಾರೆ. ಎಲ್ಲರೂ ಎದ್ದು ನಿಂತು ಗೌರವ ಸಮರ್ಪಿಸಿ ಜೊತೆಯಾಗಬೇಕು. ವಂದೇ ಮಾತರಂ, ವಂದೇ ಮಾತರಂ. ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ. ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತಾ ಧ್ರುಮದಲ ಶೋಭಿನಿ ಸುಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ. ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ ಕೋಟಿ ಕೋಟಿ ಭುಜೈರ್ಧೃತ ಕರ ಕರವಾಲೆ ಅಬಲಾಕ್ಯ ನಮಾಯತೋ ಬಲೆ ಬಹುಬಲಧಾರಿಣಿ ನಮಾಮಿ ತಾರಿಣಿ ರಿಪುದಲವಾರಿಣಿ ಮಾತರಂ. ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ ತ್ವಂ ಹಿ ಪ್ರಾಣ
ಶರೀರ ಬಾಹುತೆ ತುಮಿ ಮಾ ಶಕ್ತಿ ಹೃದಯ ತುಮಿ ಮಾ ಭಕ್ತಿ ತೋಮಾರ ಈ प्रतिमा गड़ी मंदिरे मंदिरे वंदे मातरम तुम ही दुर्गा दश प्रहरण धारिणी कमला कमल दल विहारिणी वाणी विद्यादायिनी नमामि त्वां नमामि कमला अमलां अतुलां सुजलां सुफलां मातरं वन्दे मातरं श्यामलां सरलां सुष्मितां भूषितां धरणीं भरणीं मातरं वन्दे मातरं वन्दे मातरं बोलो भारत माता की ಧನ್ಯವಾದಗಳು. ಸಭಾ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗಿದೆ. ಲೋಕ ಸಮಸ್ತ ಸುಖಿನೋ ಭವಂತು. पूजिप कोटि कोटि भक्तया कीर्ति शिखरि माते वन्दिसु अर्पिसु विना सर्ववा माते पूजक नानु ಎನ್ನಯ ಶಿರವನಿಡುವೆನು ಅಡಿಯಲಿ